ನೇರವಾಗಿ ಇಳಿಸ್ಬೋದಿಲ್ಲ. ಏನು ಸೌಥ ಮಾಡೋದಾರೆ ಪ್ರಸ್ತಾವಿಕ ಮಾತನಾಡೋದಾರೆ ಸಿರಿಗನ್ನಡಂಗಳಿಗೆ ಈ ನಾಡಿನ ಪ್ರತಿಷ್ಠಿತ ಕನ್ನಡದ ಶಕ್ತಿ ಕೇಂದ್ರ ಕರ್ನಾಟಕ ವಿದ್ಯಾವರ್ಧಕ ಪರಿಷತ್ತಿನಲ್ಲಿ ಇವತ್ತು ಈ ನಾಡಿನ ಶ್ರೇಷ್ಠ ಒಬ್ಬ ಕೃಷಿ ತಜ್ಞರು ಹಾಗೂ ದಕ್ಷ ಆಡಳಿತಗಾರರು ಪ್ರಾತಸ್ಮರಣೀಯರಾದ ಡಾಕ್ಟರ್ ಶಿವರಾಜ್ ಅಮೃತಪ್ಪ ಹೊಸಮನಿಯವರ ತಪ್ಪಿದ್ದಾರೆ. ಈಗಾಗಲೇ ನಮ್ಮ ಸಂಘದ ಕಾರ್ಯದರ್ಶಿಗಳು ಕೆಲವು ವಿಷಯಗಳನ್ನು ಔಪಚಾರಿಕವಾಗಿ ವ್ಯಕ್ತಿತ್ವಕ್ಕೆ ಮಾತನಾಡಿದ್ದಾರೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದಲ್ಲಿ ಇವತ್ತು 149 ವ್ಯಕ್ತಿದ್ದಾರೆ. ದಿನದಿಂದ ದಿನಕ್ಕೆ ಖರ್ಚಿಗಳು ಹೆಚ್ಚಾಗ್ತಾನೆ ಇದೆ. ಅದಕ್ಕೆ ನಿರ್ಬಂಧ ಹಾಕಲಿಕ್ಕೆ ಸಾಧ್ಯ ಆಗ್ತಾ ಇದೆ. 2,30,00,000 ರೂಪಾಯಿ ನಾವು ನಿಗದಿಪಡಿಸಿದ್ರು ಸಹಿತ ಹೆಚ್ಚು ಜನ ಆಯ್ಕೆ ಪಕ್ಷದಲ್ಲಿ ಖರ್ಚು ಇಟ್ಟುಕೊಳ್ತಕ್ಕಂಥ ಒಂದು ಬೇಡಿಕೆಯನ್ನು ದಿನದಿಂದ ದಿನಕ್ಕೆ ಇಡ್ತಾನೆ ಇದ್ದಾರೆ. ನಾವು ಖರ್ಚು ಇಟ್ಟುಕೊಳ್ಬೇಕಾದ್ರೆ ವಿವಿಧ ಕ್ಷೇತ್ರಗಳಲ್ಲಿ ಅವರ ಅನುಪಮ ಸೇವೆಯನ್ನು ಪರಿಗಣಿಸಿ ಸಮಾಜಕ್ಕೆ ಅವರ ಕೊಡುಗೆಯನ್ನು ಪರಿಗಣಿಸಿ ಅಂಥ ಸ್ಮರಣೀಯರ ಒಂದು ಕಾರ್ಯಕ್ರಮವನ್ನು ನಾವು ಮಾಡ್ತಾ ಇದ್ದೀವಿ. ಈ ದತ್ತಿಗಳು ವಿಶೇಷವಾಗಿ ಜೀವನದ ಎಲ್ಲ ಕ್ಷೇತ್ರಗಳಲ್ಲಿ ಸಂಬಂಧಪಟ್ಟ ದತ್ತಿಗಳು ಸಂಘಟನೆ ಅದು ತಮ್ಮ ಹಿರಿಯರನ್ನು ಅಥವಾ ತಮ್ಮ ಪೂರ್ವಜರನ್ನು ಸ್ಮರಿಸುವುದರಿಂದ ಹಿಡಿದು ಎಲ್ಲ ಕ್ಷೇತ್ರದಲ್ಲಿ ಶಿಕ್ಷಣ, ಸಾಹಿತ್ಯ, ಸಂಗೀತ, ಕಲೆ, ವಿಜ್ಞಾನ, ತಂತ್ರಜ್ಞಾನ ಹೀಗೆಲ್ಲ ಕ್ಷೇತ್ರಕ್ಕೂ ಸಂಬಂಧಪಟ್ಟಂಥ ವ್ಯಕ್ತಿಗಳನ್ನು ಸಂಘದಲ್ಲಿ ಅವರು ವಂಶಜರು ಅವ್ರ ಸಂಬಂಧಿಗಳು ಇಟ್ಟು ಸ್ಮರಣೆ ಮಾಡ್ತಾರೆ. ಆದರೆ ಇವತ್ತು ಗತಿ ಅಂತ ಬಹಳ ಅರ್ಥ ಡಾಕ್ಟರ್ ನಮ್ಮ ಈಶ್ವರಚಂದ್ರ ಹೊಸಮನಿಯವರು ವಿಶೇಷ ಆಸಕ್ತಿ ವಹಿಸಿ ತಮ್ಮ ತಂದೆಯವರನ್ನು ಮಾಡ್ತಾರೆ. ಇಂದಿನ ದಿನಮಾನಗಳಲ್ಲಿ ಕೃಷಿಯಿಂದ ಯುವಶಕ್ತಿ ವಿಮುಖ ಕೃಷಿಗೆ ಒಂದು ಆದ್ಯತೆ ಸಿಗಬೇಕು ಅಂತಕ್ಕಂಥ ದೃಷ್ಟಿಯಿಂದ ಯುವಕರನ್ನು ಕೃಷಿಯತ್ತ ಆಕರ್ಷಣೆ ಮಾಡಲಿಕ್ಕೆ ಹೊಸ ಪ್ರತಿ ವರ್ಷ ಹೊಸ ಒಂದು ಕಾರ್ಯಕ್ರಮ ಹೊಸ ಸದಸ್ಯರಿಂದ ಅವರು ಆಯೋಜನೆ ಮಾಡ್ಕೊಂಡು ಬಂದಿದ್ದಾರೆ. ಒಂದು ಕಡೆ ಹೇಳ್ತಾರೆ ಕೃಷಿಕೋ ನಾಸ್ತಿ ಮಾಡ್ತಾರೆ. ಯಾವ ದೇಶದಲ್ಲಿ ಕೃಷಿಯನ್ನು ಅಲಕ್ಷ್ಯ ಮಾಡ್ತಾರೋ ಆ ದೇಶಕ್ಕೆ ದುರ್ಭಿಕ್ಷೆಯ ಕಾಲ ಅಂತಾರೆ. ಬಹುಶಃ ಕೃಷಿಗೆ ಸಂಬಂಧಪಟ್ಟಂಥ ತಜ್ಞರು ಮಾತಾಡ್ತಾರೆ, ಸಾಹಿತ್ಯ ಮಾತಾಡ್ತಾರೆ, ಅದ್ರ ಬಗ್ಗೆ ಮಾತಾಡ್ತಾರೆ. ಇದ್ರ ಜೊತೆಗೆ ಕೃಷಿ ದೇಶದ ಬೆನ್ನೆಲುಬು ಅಂತ ನಮ್ಮ ದೇಶದ ಅರ್ಥ ವ್ಯವಸ್ಥೆಗೆ ಪೂರಕವಾದಂಥದ್ದು. ಇವತ್ತೇನಾಗಿದೆ ಅಂದ್ರೆ ಕೃಷಿಯೇ ಲಾಭದಾಯಕವಲ್ಲ ಅಂತಕ್ಕಂಥ ಟ್ರೆಂಡ್ಗಳನ್ನು ಬೇಕಾದ್ರೆ ನಾವು ಮನಸ್ಸು ಮಾಡಿದರೆ ಕೃಷಿಯಲ್ಲಿ ಒಂದು ಉದ್ಯಮ ಹೆಚ್ಚು ಲಾಭವನ್ನು ನಾವು ಗಳಿಸಬಹುದು ಸಂದರ್ಭಗಳು. ನಾನು ಒಬ್ಬ ಕೃಷಿಕ, ನಾನು ರಿಟೈರ್ಡ್ ಹೈಸ್ಕೂಲ್ ಮಾಸ್ಟರ್ ಸರಿ, ಬಟ್ ನಮ್ಮ ಮೂರು ಉದ್ಯೋಗ ಕೃಷಿ ಬಗ್ಗೆ ಭಾಳ ಅಪಾರ ಆಸಕ್ತಿ ನಾನು. ಹೀಗಾಗಿ ಕೃಷಿ ಇವತ್ತು ಯಾವ ರೀತಿ ಅದು ಭಾರತದಲ್ಲಿ ಶೇಕಡ 70% ರೈತರು ಕೃಷಿಕರೇ ಅದ. ಹಳ್ಳಿಗಳ ಕೃಷಿಕರ ನಾಡು, ಹಳ್ಳಿಗಳ ಕೃಷಿಕರಿಂದ 70% ಅವರ ಕೇಳ್ದ ಇವತ್ತಿನ ಒಂದು ದತ್ತಿ ಕಾರ್ಯಕ್ರಮ ನಾವು ಡಾಕ್ಟರ್ ಶಿವರಾಜ್ ಅಮೃತಪ್ಪ ಹೊಸಮನಿಯವರನ್ನು ಸ್ಮರಿಸತಕ್ಕಂಥ ವ್ಯಕ್ತಿಗಳು ಕೃಷಿ ಕ್ಷೇತ್ರದ ಮೇಲುಬೇಕು. ನಾವು ಕೃಷಿಯಲ್ಲಿ ಎಷ್ಟು ಅಪಾರ ಆಸಕ್ತಿ ಅಂದರೆ ರಿಟೈರ್ಡ್ ಆಗಿದ್ದ ಕೃಷಿ ಹೇಗೆ ಲಾಭದಾಯಕ ಉದ್ಯೋಗ ಅಂತಕ್ಕಂಥದ್ದನ್ನು ಜನರಿಗೆ ಸೇರಿಸಲು ಕೃಷಿಯತ್ತ ಮಾತನಾಡ್ತಕ್ಕಂಥ ಕೆಲಸಗಳು. ಅವ್ರ ಬಗ್ಗೆ ಕೆಲವು ಔಪಚಾರಿಕ ಮಾತುಗಳನ್ನು ನಾವು ಹೇಳ್ತೇವೆ. ಈ ನಾಡಿನ ಕೃಷಿ ತಜ್ಞರಾದಂಥ ಪ್ರೊಫೆಸರ್ ಶಿವರಾಜ್ ಅಮೃತಪ್ಪ ಹೊಸಮನಿಯವರು ಇವರು
ಹಲವು ಸುಧಾರಿತ ಕೃಷಿ ಉತ್ಪನ್ನಗಳನ್ನು ಆವಿಷ್ಕಾರ ಮಾಡಿದ ಈ ನಾಡಿನ ಶ್ರೇಷ್ಠ ಕೃಷಿ ವಿಜ್ಞಾನಿಗಳಾಗಿದ್ದಾರೆ. ಧಾರವಾಡ ಕೃಷಿ ವಿಶ್ವವಿದ್ಯಾಲಯದಲ್ಲಿ BSc ಕೃಷಿ ಸ್ನಾತಕೋತ್ತರ ಪದವಿಯನ್ನು ಅಮೆರಿಕದ ವಿಶ್ವವಿದ್ಯಾಲಯದಿಂದ ಪಡೆದು ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿಯೇ ಪ್ರಾಧ್ಯಾಪಕರಾಗಿ ಸೇವೆಗೈದವರು ಅಪಾರವಾದಂಥ ಶಿಕ್ಷೆ ಬಳಗವನ್ನು ಕಟ್ಟಿದ ಇವರು ಬಳ್ಳಾರಿಯ ಕೃಷಿ ಸಂಶೋಧನಾ ಕೇಂದ್ರದ ಸೂಪರಿಂಟೆಂಡೆಂಟ್ ಆಗಿ ಅದರ ಆದಾಯವನ್ನು ಹೆಚ್ಚಿಸಿ ಖ್ಯಾತಿ ಪಡೆದಿದ್ದಾರೆ. ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದ ಪ್ರಥಮ ಆಡಳಿತಾಧಿಕಾರಿಯಾಗಿ ವಿಶ್ವವಿದ್ಯಾಲಯಕ್ಕೆ ಭದ್ರ ಬುನಾದಿ ಹಾಕಿದಂಥ ಮಹಾನ್ ವ್ಯಕ್ತಿಗಳು ಶಿವರಾಜ್ ಹೊಸಮನಿ ಅವರು. ಡಾಕ್ಟರ್ ಹೊಸಮನಿ ಅವರು ಬಿಜಾಪುರದ ವನ ಬೇಸಾಯ ಸಂಶೋಧನಾ ಸಂಸ್ಥೆಯಲ್ಲಿ ಬೇಸಾಯ ಶಾಸ್ತ್ರಜ್ಞರಾಗಿ ಸಲ್ಲಿಸಿದ ಸೇವೆ ಅನುಪಮವಾದದ್ದು. 1972ರಲ್ಲಿ ಇವರನ್ನು ಕೆನಡಾ ದೇಶಕ್ಕೆ 6 ತಿಂಗಳ ಕಾಲ ಹೆಚ್ಚಿನ ವಿದ್ಯಾಭ್ಯಾಸಕ್ಕಾಗಿ ತಿಳಿಸಿಕೊಡಲಾಗಿತ್ತು. ಇದರ ಹೆಚ್ಚಿನ ವ್ಯಾಪಾರದ ಪರವಾಗಿ ಬಿಜಾಪುರ ಜಿಲ್ಲೆಯ ರೈತರಿಗೆ ಲಾಭದಾಯಕ ಒಣ ಬೇಸಾಯದಲ್ಲಿ ತೊಡಗುವಂತೆ ಆಯಿತು ಎನ್ನುವುದು ಹೆಮ್ಮೆಯ ಸಂಗತಿ. ಬೆಂಗಳೂರು ಕೃಷಿ ವಿಶ್ವವಿದ್ಯಾಲಯದ ಜೋಳದ ಬೆಳೆಯ ಬೇಸಾಯ ಶಾಸ್ತ್ರಜ್ಞರಾಗಿ ಸ್ಮರಣೀಯವಾದಂಥದ್ದು. ಡಾಕ್ಟರ್ ಹೊಸಮನಿ ಅವರು ವಸ್ತುನಿಷ್ಠ, ಪ್ರಾಯೋಗಿಕ, ಪ್ರಯೋಜನಕಾರಿ ಪ್ರಾಧ್ಯಾಪಕರಾಗಿದ್ದರು. ಡಾಕ್ಟರ್ ಹೊಸಮನಿ ಅವರು ಅವರ ವೈಯಕ್ತಿಕ ಜೀವನ ಬಹಳ ಪರಿಶುದ್ಧವಾದಂಥದ್ದು. ವಿಶೇಷವಾಗಿ ಅವರಿಗೆ ಗಮನಿಸಬೇಕಾದಂಥದ್ದು ಅಂದರೆ ಬಹಳ ಶಿಸ್ತಿನ ಸಿಪಾಯಿ ಅವರು. ಶಿಸ್ತಿಗೆ ಇನ್ನೊಂದು ಹೆಸರೇ ಡಾಕ್ಟರ್ ಶಿವರಾಜ್ ಹೊಸಮನಿ ಅವರು. ಇವರು ದಕ್ಷ ಆಡಳಿತಾಧಿಕಾರಿಯಾಗಿ, ಕೃಷಿ ಸಾಹಿತಿಯಾಗಿ, ರೈತರಿಗೆ ಉಪಯುಕ್ತ ಹಾಗೂ ಮಾರ್ಗದರ್ಶನದಂಥ ಹಲವಾರು ಪುಸ್ತಕಗಳನ್ನು ರಾಷ್ಟ್ರೀಯ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಸಂಶೋಧನೆ ಲೇಖನಗಳನ್ನು ಪ್ರಕಟಿಸಿದ್ದಾರೆ. ನಿವೃತ್ತಿ ನಂತರ ತಮ್ಮ ಸ್ವಗ್ರಾಮದಲ್ಲಿ ಸಮೀಪ ಕೃಷಿ ಚಟುವಟಿಕೆಯಲ್ಲಿ ಗುರುತಿನಿಂದ ತೊಡಗಿಸಿಕೊಂಡು ಸುತ್ತಮುತ್ತಲಿನ ಗ್ರಾಮದ ರೈತರಿಗೆ ಕಡಿಮೆ ಖರ್ಚಿನಲ್ಲಿ ಲಾಭದಾಯಕ ಉತ್ಪನ್ನವನ್ನು ಹೇಗೆ ಮಾಡಬಹುದು ಎಂದು ನಿರಂತರವಾಗಿ ತರಬೇತಿಯನ್ನು ಕೊಡ್ತಾ ಬಂದಿದ್ದಾರೆ. ನವಲೂರು ತಾಲೂಕಿನ ಇಬ್ರಾಹಿಂಪುರದ ಕೃಷಿ ಕುಟುಂಬದ ಶ್ರೀ ಅಮೃತಪ್ಪ ಹೊಸಮನಿ ಹಾಗೂ ಶಿವಗಂಗಮ್ಮ ಇವರು ಸುಪುತ್ರರಾದಂಥ ಇವರು 1963ರಲ್ಲಿ ಜನಿಸಿದರು. ತಮ್ಮ 68ನೇ ವಯಸ್ಸಿನಲ್ಲಿ ದಿನಾಂಕ 8/10/1998 ಶಿವಾಜಿನ ತಂದೆಯವರಂತೆ ರೈತ ಪರ ಕಾಳಜಿ ಹೊಂದಿರುವ ಇವರು ಏಕೈಕ ಸುಪುತ್ರ ರೈತ ಹೋರಾಟಗಾರ ಈಶ್ವರ್ ಚಂದ್ರ ಹೊಸಮನಿ ಅವರು ತಮ್ಮ ತಂದೆಯ ಸ್ಮರಣೆಯಲ್ಲಿ 2015ರಲ್ಲಿ ದತ್ತಿ ಇಟ್ಟು ಪ್ರತಿ ವರ್ಷ ಕೃಷಿಗೆ ಸಂಬಂಧಿಸಿದಂಥ ಕಾರ್ಯಕ್ರಮ, ಉಪನ್ಯಾಸ ನಡೆಸಲು ಸಂಘಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ. ಇಂಥ ಪ್ರಾತಸ್ಮರಣೆಯನ್ನು ನಿರ್ವಹಿಸತಕ್ಕಂಥದ್ದು ನನ್ನೆಲ್ಲ ಕರ್ತವ್ಯ ಸಮಾಜದಲ್ಲಿ ಹೇಳ್ತಾ ಹೊಸಮನಿ ಅವರು ಈಗಲೂ ಹೀಗಾಗಿ ವಿಶೇಷ ಆಸಕ್ತಿಯಿಂದ ಯೋಗದಂತೆ ಪ್ರಾಸ್ತಾವಿಕವಾಗಿ ಮಾತಾಡೋದಕ್ಕೆ ಅವಕಾಶ ನೀಡತಕ್ಕಂಥ ಎಲ್ಲರಿಗೂ ಧನ್ಯವಾದಗಳಿಗೆ ನಾನು ಈಗ ವೇದಿಕೆ ಮೇಲಿನ ಡಾಕ್ಟರ್ ಶಿವರಾಜ್ ಅಮೃತಪ್ಪ ಹೊಸಮನಿ ಅವರ ಭಾವಚಿತ್ರಕ್ಕೆ ವೇದಿಕೆ ಮೇಲಿನ ಎಲ್ಲ ಗಣ್ಯರು ಪುಷ್ಪಾರ್ಪಣೆ ಮಾಡಬೇಕಂತ ಕೇಳ್ಕೊತಾ ಇದ್ದೀನಿ. ಸಂಘದ ಆಡಳಿತ ಮಂಡಳಿ ಸದಸ್ಯರು ಆಗಿತ್ತು. ಅವರು ಮಾಡಿದ್ದಾರೆ. ಕಾರ್ಯಕಾರಿ ಮಂಡಳಿ ಇರಬೇಕಿಲ್ಲ, ಅಲ್ಲೇ ಅವು ಫ್ಯಾಮಿಲಿ ಕೆಲಸ ಆಗ್ತಾರೆ. ಅದನ್ನು
ವಿದ್ಯಾವರ್ಧಕ ಸಂಘ ನಮ್ಮ ತಂದೆಯವರಾದಂಥ ಪ್ರೊಫೆಸರ್ ಎಸ್ ಎ ಹೊಸಮನಿ ಅವರು ಕರ್ನಾಟಕ ಯೂನಿವರ್ಸಿಟಿ ಒಳಗೆ ಕೃಷಿ ವಿಶ್ವವಿದ್ಯಾಲಯದೊಳಗೆ ಅವರು ಪ್ರೊಫೆಸರ್ ಆಗಿ ವಿಜ್ಞಾನಿಗಳಾಗಿ ಆಮೇಲೆ ಆಡಳಿತ ಅಧಿಕಾರಿಗಳಾಗಿ ಅವರು ನಿವೃತ್ತಿಯಾದರು. ಅವರು ನೆನಪಿಗೋಸ್ಕರ ಈ ವಿದ್ಯಾವರ್ಧಕ ಸಂಘ ಬಿಡಿ ಬಿರಾದರ್ ಸಾಹೇಬರು ಅವರು ಬಿಜಾಪುರದವರು. ಆ ಬಿಜಾಪುರ ದೇವ್ರ ಹಿಪ್ಪರಿಗೆ ಅವರು ಅಂತ ಆದರೂ ಅಲ್ಲೆಲ್ಲ ಒಣ ಬೇಸಾಯದೊಳಗೆ ಮುಖ್ಯ ಆ ಒಣ ಬೇಸಾಯ ಸಂಶೋಧನಾ ಕೇಂದ್ರ ಇರುತ್ತಲ್ಲ ಬಿಜಾಪುರದೊಳಗೆ ನಮ್ಮ ತಂದೆಯವರ ಪ್ರಾರಂಭ ಮಾಡಿದ್ರು ಅಂತ ಹೇಳ್ಕೊಳಕ್ ನಮಗೂ ಹೆಂಗ್ ಅನಿಸ್ತೈತಿ. ಯಾಕಂದ್ರೆ ಅವರೆಲ್ಲ ಅವ್ರಿಗೆ ಗೊತ್ತೈತಿ ಆ ದೃಷ್ಟಿಯೊಳಗೆ ಒಣ ಬೇಸಾಯದೊಳಗೆ ಬಹಳ ಬಡತನ ಇತ್ತು ಬಿಜಾಪುರದೊಳಗೆ. ಮತ್ತೆ ಇವತ್ತಾದಂತ ಶ್ರೀಮಂತ ಜಿಲ್ಲೆನೇ ಯಾವುದೂ ಇಲ್ಲ. ಯಾಕಂದ್ರೆ ಅವ್ರು ಈಗ ರೊಕ್ಕ ಬರುವಂತ ಆದಾಯ ಬರುವಂತ ದ್ರಾಕ್ಷಿ ಆಯ್ತು, ದಾಳಿಂಬೆ ಆಯ್ತು, ನೀತಿ ಆಯ್ತು, ಎಂಥದ್ದು ಬಹಳ ಅವರು ಈಗ ನಮ್ಮಲ್ಲಿಗಿಂತ ಬಹಳ ಶ್ರೀಮಂತ ರೈತರ್ತಾರ. ಅದಕ್ಕೆ ಇಂಥ ಬಿರಾದರ್ ಸಾಹೇಬರು ಅಲ್ಲೆಲ್ಲ ಕಂಡು ಹಿಡಿದು ಸಂಶೋಧನೆ ಮಾಡಿ ಅಲ್ಲಿ ಜನರಿಗೆ ಕೊಟ್ಟಿದ್ದಕ್ಕೆ ನಮಗೆ ಬಹಳ ಹೆಮ್ಮೆ ಆಗೈತಿ. ಅವರಿಗೆ ಮತ್ತೊಮ್ಮೆ ತಮ್ಮೆಲ್ಲರ ಪರವಾಗಿ ವಿಶೇಷವಾಗಿ ವಂದನೆಗಳನ್ನು ಧನ್ಯವಾದಗಳನ್ನು ಸಲ್ಲಿಸಿ ನನ್ನ ಮಾತನ್ನು ಮುಗಿಸ್ತೀನಿ. ವಿರಾಮ ಹೇಳ್ತೀನಿ. ಧನ್ಯವಾದ. ಅಧಿಕಾರಿಗಳಾಗಿದ್ರು ಕೃಷಿ ವಿಶ್ವವಿದ್ಯಾಲಯದೊಳಗೆ ವಿದ್ಯಾರ್ಥಿಗಳಿಗೆ ಅವರು 33 ವರ್ಷಗಳ ಸೇವೆ ಈವರೆಗೂ ಕೊಟ್ಟಾರ. ಅವರು 10 ದೇಶಗಳಿಗೆ ಸುತ್ತಾಡಿ ಬಂದಾರ. ಹಿಂಗಾಗಿ ಅವರ ಸೇವೆ ಬಹಳ ಅಮೋಘವಾಗ್ಯದ. ಅವರ ಸೇವೆಯನ್ನ ನಮ್ಮಲ್ಲೇನು ಜನರು ತಿಳ್ಕೊಳ್ಳಿ, ಈ ಒಂದು ವಿದ್ಯಾವರ್ಧಕ ಸಂಘದೊಳಗ ಅವರ ಅನುಭವ ಹಂಚಿಕೊಳ್ಳಿ. ಇಲ್ಲಿ ನಾನು ಬಡದಾಡಿ ನನ್ನ ಮೊನ್ನೆ ಇಲ್ಲಿ ಜನರಲ್ ಬಾಡಿ ಮೀಟಿಂಗ್ ಒಳಗ ಕೃಷಿ ಮಂಟಪನೂ ಆಗ್ಬೇಕಂತ ಹೇಳಿ ಬಡದಾಡಿದೆ. ಒಬ್ಬರು ಸಾಮಾನ್ಯ ರೈತನು ಇಲ್ಲಿ ಒಬ್ಬರು ಗೌರವ ಉಪಾಧ್ಯಕ್ಷರನ್ನು ತಗೋರಿ. ನೀವು ಸಾಕಷ್ಟು ಜನರು ತಗೊಂಡ್ರಿ, ನಂದೇನು ಅಭ್ಯಂತರ ಇಲ್ಲ. ಆದ್ರೆ ನಂದು ಏನು ವಿನಂತಿ ಇತ್ತಪ್ಪ ಅಂದ್ರ ರೈತ ಪರವಾಗಿ ಚಿಂತನೆ, ರೈತರ ಪರವಾಗಿ ರೈತರಿದ್ದವ್ರು ಮಾಡಿದ್ರೆ ಒಂದ್ ಸ್ವಲ್ಪ ಚಲೋ ಆಗ್ತದ. ಯಾಕಂದ್ರೆ ಇವತ್ತ ಅನೇಕ ನೀವು ದೊಡ್ಡ ದೊಡ್ಡ ಉದ್ಯಮದಾರರು ಮಾಡಿರಿ. ಉದ್ಯಮದಾರ 10 ಎಕರೆ ತಗೊಂಡು 20 ಎಕರೆ ತಗೊಂಡ್ರು ರೈತ ಅನ್ನೋದು ನಮ್ಗೆ. ಅಥವಾ ಅನೇಕ ಮಂದಿ ಇಲ್ಲಿ ವಕೀಲರ 20 ಎಕರೆ ತಗೊಂಡು 30 ಎಕರೆ ತಗೊಂಡ್ರು ಅವರಿಗೆ ರೈತ ಅನ್ನೋದಿಲ್ಲ, ವಕೀಲರ ಅಂತಾರ. ಡಾಕ್ಟರ್ಗಳು ಸಾಕಷ್ಟು ಹೊಲಗಳನ್ನ ಮಾಡ್ತಾರ. ಅವ್ರು ಅದನ್ನ ಮಾಡ್ಯಾರ ಇದನ್ನ ಮಾಡ್ಯಾರ ಅಂತ ಹೇಳ್ತೀವಿ. ಆದ್ರ ಆ ಡಾಕ್ಟರ್ಗಳು ಸಹಿತ ಅವರಿಗೆ ರೈತರು ಅನ್ನೋದಿಲ್ಲ, ಡಾಕ್ಟರ್ ಅಂತಾರ. ಅದಕ್ಕೆ ನಂದು ಒಂದು ವಿನಂತಿನ ಅವ್ರ ಕಡೆ ಅಪೀಲ್ ಮಾಡ್ಕೊಂಡೇನಿ. ಅದನ್ನ ಮುಂದಿನ ಸಲ ಕಾರ್ಯರೂಪಕ್ಕೆ ಒಪ್ಕೊಂಡಾಗ ನನಗೆ ಬಹಳ ಸಂತೋಷ ಆಗೈತಿ. ಈ ರೀತಿ ನಾವು ಎಲ್ಲರೂ ಕೂಡಿಕೊಂಡು ಈ ಒಂದು ಕೃಷಿ ಎಲ್ಲರಿಗೂ ಹೊಟ್ಟೆ ಮುಖ್ಯ. ಹೊಟ್ಟೆ ಸಂಸ್ಕೃತಪ್ಪ ಅಂದ್ರೆ ತಲೆ ಸಂಸ್ಕೃತಿ, ಕೆಲಸ ಮಾಡಕ ಶಕ್ತಿ ಬರ್ತೈತಿ. ಆ ದೃಷ್ಟಿಯೊಳಗೆ ನಾವೆಲ್ಲರೂ ಕೂಡಿಕೊಂಡು ಪ್ರತಿ ವರ್ಷನೂ ಕೃಷಿ ಮಂಟಪದೊಳಗೂ ಇಂಥ ವಿಜ್ಞಾನಿಗಳನ್ನ ಕರೆಸೋನು, ಚಿಂತನೆ ಮಂಥನ ಮಾಡೋನು. ನಮ್ಮ ತಂದೆಯವ್ರ ನಂತರ ಪ್ರತಿ ವರ್ಷನೂ ನಾನೀಗ ಒಂದು 10-12 ವರ್ಷದಿಂದ ನಾವು ತೀರ್ಕೊಂಡ ಮೇಲೆ ಒಂದು 2-3 ವರ್ಷ ಬಿಟ್ಟು ನನಗೆ ಇಲ್ಲೊಂದು ನೀವು ಯಾಕೆ ದತ್ತಿ ಕಾರ್ಯಕ್ರಮ ಇರಬಾರ್ದು, ನಿಮ್ಮ ತಂದೆಯವರು ಇಲ್ಲೇ ಸದಸ್ಯರಾಗಿದ್ರು, ಅವ್ರ ನೆನಪಿಗೋಸ್ಕರ ಮಾಡಬೇಕು ಅಂತಂದ್ರು. ಯಾಕೆ ಆಗೋದು ಅಂತ ಹೇಳಿ ನಾನು ಅವಾಗ ತಯಾರಾದೆ. ಪ್ರತಿ ವರ್ಷನೂ ಇಟ್ಕೊಂಡು ಬರಾಕತ್ತೀನಿ. ಪ್ರತಿ ವರ್ಷನೂ ನಮ್ಮ ಕರ್ನಾಟಕ ಯೂನಿವರ್ಸಿಟಿ ಆಯ್ತು, ನಮ್ಮ ಅಗ್ರಿಕಲ್ಚರ್ ಯೂನಿವರ್ಸಿಟಿ ಆಯ್ತು, ಅಥವಾ ರಾಯಚೂರು ಯೂನಿವರ್ಸಿಟಿ ಆಯ್ತು, ಬೇರೆ ಬೇರೆ ಕಡೆಯಿಂದ ಯಾರು ಚೆನ್ನಾಗಿ ಸಂಶೋಧನೆ ಮಾಡ್ಯಾರ, ಯಾರು ಶ್ರೇಷ್ಠರದಾರ ನಮ್ಮ ಬಿಡಿ ಬೆಳದಾರಗತ್ತೇನ ಅಂತ ವ್ಯಕ್ತಿಗಳನ್ನ ಕರೆಸ್ಕೊಂಡು ಬಂದು ಇಲ್ಲಿ ನಾನು ಅವ್ರ ಭಾಷಣವನ್ನು ನಡೆಸ್ತೇನೆ. ಅದು ನಮ್ಮೆಲ್ಲರಿಗೂ ಉಪಯೋಗ ಆಗ್ತದೆ. ನಾವೆಲ್ಲರೂ ಅವ್ರ ಮಾರ್ಗದರ್ಶನದೊಳಗೆ ಕೇಳ್ಕೊಂಡು ನಮಗೆ ಇವತ್ತು ನೋಡ್ರಿ, ನಮಗೆ ಇವತ್ತು ನಿಜವಾಗ್ಲೂ ಹೇಳ್ತೀನಿ, ಹಿಂದೆ ನಮ್ಮ ಅಜ್ಜ ಮುತ್ತಜ್ಜನ ಕಾಲದೊಳಗ 100 ವರ್ಷ ಬದುಕ್ತಿದ್ರು. ಬಿರಾದರ್ ಸಾಹೇಬ್ರು ಹೇಳಿದ ಹೆಂಗೆ ಇವತ್ತ ನಾವು ವಿಟಮಿನ್ ಕಡಿಮೆ ಆಗಿ ಎಲ್ಲ ಕಡಿಮೆ ಆಗಿ ನಾವು ಕಡಿಮೆ ಆಯುಷ್ಯ ಇರ್ತಕ್ಕಂಥ ತಳಿಗಳನ್ನ ಕಂಡು ಹಿಡಿದು ನಮ್ಗೆ ಅನುಕೂಲ ಮಾಡಿಸಿರುವಂತ ವಿಜ್ಞಾನಿಗಳನ್ನ ಇಲ್ಲಿ ಕರೆಸಿ ನಾವು ಕೂಡ ಚರ್ಚೆ ಮಾಡಿದ್ವಿ ಅಂದ್ರೆ ನಮಗೂ ಅನುಕೂಲ ಆಗ್ತದ. ನಮ್ಮ ಮಕ್ಕಳು ಇನ್ನೂ ಹೆಚ್ಚಿಗೆ ಶಕ್ತಿಶಾಲಿಯಾಗಿ ಬದುಕುವಂತ ಒಂದು ವಿಚಾರ ಬರ್ತದ. ಅಂತ ವಿಜ್ಞಾನಿಗಳನ್ನ ಕರೆಸೋಣ, ಇಲ್ಲಿ ಕೆಲಸ ಮಾಡೋಣ. ಅದಕ್ಕೆ ನಾನು ಈ ದತ್ತಿ ಕಾರ್ಯಕ್ರಮದೊಳಗೆ ನಮ್ಮ ತಂದೆಯವರು ಸಹಿತ ಇದ ಒಂದು ಕೃಷಿ ವಿಶ್ವವಿದ್ಯಾಲಯದೊಳಗೆ ಕೆಲಸ ಮಾಡ್ಯಾರ. ನಮಗೆ ಆ ದೃಷ್ಟಿ
ಅದು ಉಪಯೋಗ ಆಗಲಿ ಎಲ್ಲರಿಗೆ ಅನ್ನುವಂಥ ದೃಷ್ಟಿಯೊಳಗೆ ನಾನು ಇನ್ನೊಂದು ತಂತ್ರಜ್ಞಾನ ಇಟ್ಕೊಂಡು ಇಂಥ ವಿಜ್ಞಾನಿಗಳನ್ನು ಕರೆಸಿ ಅವರ ವಿಚಾರಧಾರೆಗಳನ್ನು ನಾವು ತಗೊಂಡು ನಮ್ಮ ಕಾರ್ಯರೂಪದೊಳಗೆ ಜೋಡಿಸ್ಕೊಳ್ಳೋದು, ನಮ್ಮ ಹೊಲದೊಳಗೆ ಜೋಡಿಸ್ಕೊಳ್ಳೋದು, ನಮ್ಮ ಏನಾದ್ರು ಸಮಸ್ಯೆ ಇದ್ರೆ ಅವರು ಕೂಡ ಪರಿಹಾರ ಮಾಡಿಕೊಳ್ಳೋದು ಅನ್ನುವಂಥ ಮಾತನ್ನ ಹೇಳಿ ನನಗೆ ಇಲ್ಲಿ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ತಮ್ಮೆಲ್ಲರಿಗೂ ಒಂದು ನನ್ನ ಮಾತುಗಳನ್ನು ಮುಗಿಸ್ತೇನೆ. ಒಡೆದವರಿಗೆ ಧನ್ಯವಾದಗಳು. ಈಗ ದತ್ತಿ ಕಾರ್ಯಕ್ರಮದ ಪ್ರಮುಖ ಘಟ್ಟ ಕೃಷಿಯಲ್ಲಿ ಸಾಂಪ್ರದಾಯಿಕ ತಳಿಗಳು ಇಂದಿನ ಆದ್ಯತೆ. ಈ ವಿಷಯ ಕುರಿತಂತೆ ಅತಿಥಿ ಉಪನ್ಯಾಸಕರಾಗಿ ಮುಖ್ಯ ಅತಿಥಿಗಳಾಗಿ ಆಗಮಿಸಿರುವ ಕೃಷಿ ವಿಶ್ವವಿದ್ಯಾಲಯದ ವಿಸ್ತರಣಾ ನಿರ್ದೇಶಕರು ಡಾಕ್ಟರ್ BD ಬೆಳಗವರು ನಮ್ಮೊಂದಿಗೆ ತಮ್ಮ ಅನುಭವಗಳನ್ನು ಸಲಹೆಗಳನ್ನು ನೀಡಲಿದ್ದಾರೆ. ಡಾಕ್ಟರ್ BD ಬೆಳಗವರು. ನಮ್ಮ ಆಹಾರ ಉತ್ಪಾದನೆ ಈ ವರ್ಷ 350 ಮಿಲಿಯನ್ ಟನ್. 1950ರಲ್ಲಿ ನಮ್ಮದು ಆಹಾರ ಉತ್ಪಾದನೆ 50 ಮಿಲಿಯನ್ ಟನ್ ಇದೆ. ಈ ವರ್ಷ ನಾವು 350 ಮಿಲಿಯನ್ ಟನ್ ಮಾಡಿದ್ದೇವೆ. ಹಾರ್ಟಿಕಲ್ಚರ್ ಉತ್ಪಾದನೆ 400 ಮಿಲಿಯನ್ ಟನ್. ಹಣ್ಣುಗಳು, ವೆಜಿಟೇಬಲ್ಸ್ ಅವು ಕೂಡ ಸಾಕಷ್ಟು ಇದಾಗಿದೆ. ವಿ ಆರ್ ನಂಬರ್ 1 ಇನ್ ಎಗ್ ಪ್ರೊಡಕ್ಷನ್. ಪೌಲ್ಟ್ರಿಯಲ್ಲಿ 2ನೇ ಸ್ಥಾನವಿದೆ, ಹಾಲಿನಲ್ಲಿ ನಂಬರ್ 1 ಇದೆ. ಸೊ ಈ ರೀತಿ ಎಲ್ಲ ರೀತಿಯಿಂದ ಕ್ರಾಂತಿ ನಾವು ಮಾಡಿದ್ದೇವೆ. 1950ನೇ ಇಸ್ವಿಯಿಂದ ಕೃಷಿಯಲ್ಲಿ ಸಾಕಷ್ಟು ಪ್ರಗತಿಯಾಗಿದೆ. 50 ಮಿಲಿಯನ್ ಫುಡ್ ಪ್ರೊಡಕ್ಷನ್ ಇಂದ 350 ಮಿಲಿಯನ್ ಟನ್ದಷ್ಟು ನಾವು ಇವತ್ತಿಂದ ಪ್ರೊಡಕ್ಷನ್ ಜಂಪ್ ಆಗಿದೆ. 1960ರಲ್ಲಿ ನಮ್ಮ ದೇಶದಲ್ಲಿ ಆಹಾರದ ಕೊರತೆ ವಿಪರೀತವಾಗಿತ್ತು. PL40 ಅಂತಿಕೊಂಡು ಅಮೆರಿಕನ್ನದ ಒಂದು ಯೋಜನೆ ಮುಖಾಂತರ ಪಬ್ಲಿಕ್ ಲಾ 480 ಅಂತಿಕೊಂಡು ಫುಡ್ ಫಾರ್ ಪೀಸ್ ಅಂತಿಕೊಂಡು ಅಮೆರಿಕನ್ ಗೌರ್ಮೆಂಟ್ ಬಡ ದೇಶಗಳಲ್ಲಿ ಆಹಾರವನ್ನು ಸ್ವಲ್ಪ ಕಡಿಮೆ ದರದಲ್ಲಿ ಕೊಡ್ತಾ ಇದೆ. ಪ್ರತಿ ವರ್ಷ 10 ಮಿಲಿಯನ್ ಟನ್ ಆಹಾರವನ್ನು ಆಮದು ಮಾಡ್ತಿದ್ದರು. 1960ರಿಂದ 68ರವರೆಗೆ ಪ್ರತಿ ವರ್ಷ 10 ಮಿಲಿಯನ್ ಟನ್ ಆಹಾರವನ್ನು ಉತ್ಪಾದನೆ ಮಾಡ್ತಿದ್ದರು. ನಮ್ದೊಂದು 50 ಮಿಲಿಯನ್ ಟನ್ ಇರ್ತಿತ್ತು, ಅಷ್ಟಕ್ಕಷ್ಟಕ್ಕೆ. ಸೊ ಇವತ್ತಿನ ದಿವಸ ನಾವು 7 ಪಟ್ಟು ಆಹಾರ ಉತ್ಪಾದನೆಯನ್ನು ಜಾಸ್ತಿ ಆಗಿದೆ. ನಮ್ಮ ಜನಸಂಖ್ಯೆ 3 ಪಟ್ಟಾದರೆ ಆಹಾರ ಉತ್ಪಾದನೆ 7 ಪಟ್ಟಾಗಿದೆ. ದೇಶ ಸಮೃದ್ಧವಾಗಿದೆ, ದೇಶ ಶಾಂತವಾಗಿದೆ. ಅಂದರೆ ಆಹಾರ ಸಮೃದ್ಧಿ ಇದೆ. ನಾವು ಆ ಭಿಕ್ಷಾ ಪಾತ್ರೆಯಿಂದ ಇವತ್ತಿನ ದಿವಸ ಬೇಡಿದವರಿಗೆ ಬೇಡಿದಷ್ಟು ಆಹಾರವನ್ನು ಎಕ್ಸ್ಪೋರ್ಟ್ ಮಾಡೋ ತಾಕತ್ತು ನಮ್ಮಲ್ಲಿ ಬಂದಿದೆ. ಇದರಲ್ಲಿ ಇಷ್ಟೆಲ್ಲ ಆಹಾರವನ್ನು ಉತ್ಪಾದನೆ ಮಾಡುತ್ತಿದ್ದರೂ ಕೂಡ ನಮ್ಮಲ್ಲಿ ಕೆಲವೊಂದು ನ್ಯೂನತೆಗಳು ಆಗಿದ್ದಾವೆ. ಹಸಿವಿಗೆ ನಮ್ಮಲ್ಲಿ ಇವತ್ತಿನ ದಿವಸ ಕೊರತೆ ಇಲ್ಲ. ಆಹಾರ ಸಾಕಷ್ಟಿದೆ, ಫ್ರೀ ಕೊಡ್ತಾ ಇದ್ದೀವಿ. ಬಡವರಿಗೆ 12 kg ಪ್ರತಿ ತಿಂಗಳು, 22 kg ಮಾತ್ರ ಅನೌನ್ಸ್ ಮಾಡಿದವರಿಗೆ ಪ್ರತಿ ತಿಂಗಳು. ಆಹಾರದ ಕೊರತೆ ಇಲ್ಲ, ಆದರೆ ಕೆಲವೊಂದು ಕೊರತೆಗಳು ಇರಲಿಲ್ಲ. ಅದಕ್ಕೆ ಒಂದು ವಿಶೇಷವಾದಂಥ ಒಂದು ಕೊರತೆ ನಮ್ಮಲ್ಲಿ ಏನು ಕಾಣಿಸ್ತಾ ಇದೆ ಅಂದರೆ ಹಿಡನ್ ಹಂಗರ್ ಅಂತಿಕೊಂಡು ಒಂದು ಸಮಸ್ಯೆ ಇರಲಾಗಿದೆ. ಹಿಡನ್ ಹಂಗರ್ ಅಂತ ಹಸಿವೆ ಇಲ್ಲ, ಆದರೆ ನಮ್ಮೆಲ್ಲರಿಗೂ ಒಂದು ಗುಪ್ತ ಹಸಿವೆಯನ್ನು ಕಾಣಿಸ್ತಾ ಇದೆ. ಈ ಗುಪ್ತ ಹಸಿವೆ ಏನಪ್ಪಾ ಅಂದರೆ ನಾವು ತಿನ್ನತಕ್ಕಂಥ ಆಹಾರದಲ್ಲಿ ಇವತ್ತಿನ ದಿವಸ ಬಹಳಷ್ಟು ಪೋಷಕಾಂಶಗಳ ಕೊರತೆ ಎದುರಾಗಿದೆ. ಪೋಷಕಾಂಶಗಳಿಲ್ಲ, ವಿಟಾಮಿನ್ಸ್ ನಮ್ಮಲ್ಲಿ ಬಹಳಷ್ಟು ಕಡಿಮೆ ಆಗಿದ್ದಾವೆ. ಪೌಷ್ಟಿಕಯುಕ್ತ ಆಹಾರ ನಾವು ತಿಂತಾ ಇಲ್ಲ, ಹೊಟ್ಟೆ ತುಂಬ್ತಾ ಇದೆ. ಆದಾಗ್ಯೂ ಕೂಡ ನಮಗೆಲ್ಲರಿಗೂ ಕ್ರೇವಿಂಗ್ ಇರ್ತದೆ, ಹಸಿವು ನೀಗೋದೇ ಇಲ್ಲ. ಇನ್ನೂ ಏನಾದರೂ ತಿನ್ಬೇಕು ಅನಿಸ್ತದೆ, ಚಂದನ ಬ್ಯಾಡಿಸ್ತಿರ್ತಾರ ಎಲ್ಲರೂ, ತಿಂದು ಚಂದನ ಎಲ್ಲಿ ನೋಡಿದ್ರೆ ಅಲ್ಲಿ ತಿಂತಿರ್ತಾರೆ ಎಲ್ಲ. ಇದಕ್ಕೆ ಗುಪ್ತ ಹಸಿವು ಅಂತಾರೆ. ಈ ಗುಪ್ತ ಹಸಿವು ಯಾಕಪ್ಪ ಅಂದರೆ ನಾವು ತಿನ್ನಂಥ ಆಹಾರವು ಪೋಷಕಾಂಶಗಳ ಯುಕ್ತವಾಗಿಲ್ಲ. ಇದು ಯಾಕಾಗಿಲ್ಲ ಈ ರೀತಿ ಆಯ್ತಪ್ಪ ಅಂದರೆ ನಾವು ಆಹಾರದ ಕೊರತೆ ಇದ್ದಾಗ ನಾವು ಮೇಜರ್ ಫೋಕಸ್, ನಾವೆಲ್ಲರೂ, ನಾನು ಕೂಡ ತಳಿತಾ ಇದ್ದೇನೆ, ನಮ್ಮ ಮೇಜರ್ ಫೋಕಸ್ಸು ಇವತ್ತು ದಿವಸ ಬಹಳ ಹೊಸ ತಳಿಗಳನ್ನು ನಾವು ಕಂಡುಹಿಡಬೇಕಾದ್ರೆ ನಾನು ಹೆಚ್ಚು ಇಳುವರಿಗೆ ಮಾತ್ರ ಫೋಕಸ್ ಮಾಡಿದೆ. ಹಿಂದಿನ ವರ್ಷ ನಾನು 5 ಕ್ವಿಂಟಲ್ ಕೊಡ್ತಿತ್ತಂದ್ರೆ ಈಗ ಎಷ್ಟು ಕೊಡಬೇಕು? 6 ಕೊಡಬೇಕು. ಮುಂದಿನ ವರ್ಷ 7 ಕೊಡಬೇಕು. ಈಗಂದ್ರೆ ಅದು ವೆರೈಟಿ ರಿಲೀಸೇ ಮಾಡೋದು. ಸೊ ಈ ಫೋಕಸ್ಡ್ ಆನ್ ಇನ್ಕ್ರೀಸಿಂಗ್ ಈಲ್ಡ್ ಜಾಸ್ತಿ ಬರುತ್ತೆ ಅಂದ್ಕೊಂಡು ಈ ಈಳಿಗೆ ನಾವು ಜಾಸ್ತಿ ಫೋಕಸ್ ಮಾಡೋದ್ರಿಂದ ಈಳಿಗೆ ಜಾಸ್ತಿ ಬರ್ತಕ್ಕಂಥ ಏನು ಒಂದು ಅವುಗಳಲ್ಲಿ ಗುಣಾಣುಗಳು ಇರ್ತಾವೆ ಅವನ್ನ ನಾವು ಸೇರಿಸುತ್ತಾ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನು ನಾವು ಕಂಡಿದ್ದೀವಿ. ಉದಾಹರಣೆಗೆ ಭತ್ತದಲ್ಲಿ ನಾವು ಒಂದು ಹೆಕ್ಟೇರ್ಗೆ ಬರೀ 5 ಕ್ವಿಂಟಲ್ ಇಳುವರಿ ಕೊಡ್ತಿದ್ವಿ. ಭತ್ತದಲ್ಲಿ 5 ಕ್ವಿಂಟಲ್ ಕೊಡ್ತಿದ್ವಿ. ಇವತ್ತಿನ ದಿವಸ 40 ಕ್ವಿಂಟಲ್ ಕೊಡ್ತದೆ. 1 ಹೆಕ್ಟರ್ಗೆ 5 ಕ್ವಿಂಟಲ್ನಿಂದ 40 ಕ್ವಿಂಟಲ್ ಕಳೀತಾರೆ. ಮೆಕ್ಕೆಜೋಳದಲ್ಲಿ 5 ಕ್ವಿಂಟಲ್ ಇವತ್ತು 35 ಕ್ವಿಂಟಲ್ ಬರ್ತಾ ಇದೆ. ಆಮೇಲೆ ಗೋಧಿಯಲ್ಲಿ
6-7 ಕ್ವಿಂಟಲ್ ಇತ್ತು, ಇವತ್ತು 40 ಕ್ವಿಂಟಲ್ ಒಂದು ಹೆಕ್ಟರ್ಗೆ ತೆಗಿತಾ ಇದ್ದೀವಿ. ಇಷ್ಟೆಲ್ಲ ಜಾಸ್ತಿ ಆಗಿದೆ. ಜೋಳದಲ್ಲಿ ಕೂಡ ಅದೇ ಕೂಡ, ಜೋಳದಲ್ಲಿ ನಾವು ಬರೀ 2 ಕ್ವಿಂಟಲ್ ತೆಗಿತಿದ್ದೇವೆ, ಇವತ್ತು ದಿವಸ 10 ಕ್ವಿಂಟಲ್ ತೆಗಿತಾ ಇದ್ದೀವಿ ಒಣ ಬೇಸಾಯದಲ್ಲಿ. ಸೊ ನಾವು ಇಳುವರಿಗೆ ಬಹಳಷ್ಟು ಗಮನ ಕೊಟ್ಟು ಇಳುವರಿಯಲ್ಲಿ ಬಹಳಷ್ಟು ಗಣನೀಯವಾದ ಹೆಚ್ಚಿಗೆ ಮಾಡಿದೆವು. ಆಹಾರ ಉತ್ಪಾದನೆ ಸಾಕಷ್ಟಾಗಿದೆ. ಮತ್ತು ಏನಿದೆ ಅಂತಕ್ಕಂಥದ್ದು ನಾವು ಹೆಚ್ಚು ಗಮನದಲ್ಲಿ ಇವತ್ತಿನ ದಿವಸ ನಮ್ಮಲ್ಲಿ ಈ ಪ್ಯಾಥೋಜೆನಿಕ್ ಡಿಸೀಸ್ ಅಂತ ಹೇಳ್ತೀವಿ. ಮೊದಲೆಲ್ಲ ಪ್ಯಾಥೋಜೆನಿಕ್ ಡಿಸೀಸ್ ಭಾಳ ಬರ್ತಿತ್ತು, ಅಂದರೆ ಈ ಟ್ಯೂಬರ್ಕ್ಯುಲೋಸಿಸ್ ಅಂತ ಬರ್ತಿತ್ತು, ಅವೆಲ್ಲಕ್ಕೂ ಇದು ಆಗಿದೆ. ಈಗ ಫಿಸಿಯಾಲಜಿಕಲ್ ಡಿಸೀಸ್ ಅಂತ, ಫಿಸಿಯಾಲಜಿಕಲ್ ಡಿಸಾರ್ಡರ್ಸ್ ಅಂತ, ಡಿಸೀಸ್ ಅಲ್ಲ ಡಿಸಾರ್ಡರ್ಸ್, ಅವೆಲ್ಲ ಜಾಸ್ತಿ ಆಗಿದೆ. ಅನೇಕ ಕಾರಣಗಳಿವೆ. ಮತ್ತು ಮುಖ್ಯ ಕಾರಣ ಏನಂದರೆ ನಮ್ಮ ಆಹಾರದಲ್ಲಿ ಇರ್ತಕ್ಕಂಥ ಹಿಡನ್ ಪೋಷಕಾಂಶಗಳ ಕೊರತೆ. ಇದು ನಮ್ಮ ದೇಶದಲ್ಲಿ ಅಷ್ಟೇ ಅಲ್ಲ, ಇವತ್ತಿನ ದಿವಸ 100 ವರ್ಷದ ಹಿಂದೆ ಒಂದು ತಳಿಯಲ್ಲಿ, ಜೋಳದ ತಳಿಯಲ್ಲಿ ಏನು ಪೋಷಕಾಂಶಗಳಿದ್ದು, ಇವತ್ತು ನಾವು ಬಿಡುಗಡೆ ಆದಂಥ ತಳಿಗಳಲ್ಲಿ ಎಷ್ಟು ಪೋಷಕಾಂಶಗಳು ಅದಾವಂತಂದ್ರೆ ಬಹಳಷ್ಟು ಗಣನೀಯವಾದಂಥ ಒಂದು ತಳಿ ಇದೆ. ಈಗ ನಾವು ಪುನಃ ಏನು ಮಾಡ್ತಾ ಇದ್ದೀವಿ, ಮತ್ತೆ ಅವುಗಳ ಬಯೋಫಾರ್ಟಿಫಿಕೇಶನ್, ಯಾವ ತಳಿಯಲ್ಲಿ ನಮಗೆ ಆಹಾರದ ಜೊತೆ ಅತಿ ಹೆಚ್ಚು ಅವಶ್ಯಕತೆ ಇರುವುದು ಕಬ್ಬಿಣದ ಅಂಶ, ಆಮೇಲೆ ಜಿಂಕ್ ಸತುವಿನ ಅಂಶ. ಕಬ್ಬಿಣ ನಮ್ಮ ಹೃದಯಕ್ಕೆ ಮತ್ತು ರಕ್ತ ಸಂಚಾಲನಕ್ಕೆ ಕಬ್ಬಿಣ ಬೇಕಾದರೆ, ಮೆದುಳು ಸರಿಯಾಗಿ ವರ್ಕ್ ಮಾಡಬೇಕಾದ್ರೆ ಜಿಂಕಿನ ಅಂಶ ಬಹಳಷ್ಟು ಮಹತ್ವ. ಇವತ್ತಿನ ದಿವಸ ನಮ್ಮ ಹುಡುಗರಲ್ಲಿ ಮತ್ತು ಬಹಳಷ್ಟು ಜನರಲ್ಲಿ ಇವೆರಡೂ ಬಹಳಷ್ಟು ಕೊರತೆ ಇದೆ. ಇದರ ಸಂಬಂಧ ಇವೆಲ್ಲನೂ ಬಹಳಷ್ಟು ಎಂಜೈಮ್ ಸಿಸ್ಟಮ್ನಲ್ಲಿ ಇವೆರಡು ಬಹಳಷ್ಟು ಬರೇ ಇದಕ್ಕಲ್ಲ, ಬಹಳಷ್ಟು ಎಂಜೈಮ್ ಸಿಸ್ಟಮ್ ಆಕ್ಟಿವೇಟ್ ಆಗಬೇಕಾದ್ರೆ ಇವೆರಡೂ ಒಂದು ಮಿನರಲ್ಸ್ ನ್ಯೂಟ್ರಿಯೆಂಟ್ಸ್ ಬಹಳಷ್ಟು ಅವಶ್ಯಕತೆ, ಅದರ ಒಂದು ಬಹಳಷ್ಟು ಕೊರತೆ ನಾವು ಕಾಣ್ತಾ ಇದ್ದೇವೆ. ಇದು ನಮ್ಮ ಗ್ರೀನ್ ರೆವಲ್ಯೂಷನ್ ಅಂತ ಹೇಳ್ತೀವಿ, ಹಸಿರು ಕ್ರಾಂತಿ ಅಂತ ಹೇಳ್ತೀವಿ. ಅದೆಲ್ಲವೂ ಅಷ್ಟು ಪಾಸಿಟಿವ್ ಇಫೆಕ್ಟ್ ಆದರೂ ಕೂಡ ಸ್ವಲ್ಪ ಪ್ರಮಾಣದ ನೆಗೆಟಿವ್ ಇಫೆಕ್ಟು ಈ ಒಂದು ಹಸಿರು ಕ್ರಾಂತಿಯಿಂದ. ಇನ್ನೊಂದು ನೆಗೆಟಿವ್ ಇಫೆಕ್ಟ್ ಏನಾಗಿದೆ, ನಾನೊಂದು 3 ಬೆಳೆದ ಒಂದು ಉದಾಹರಣೆಯನ್ನು ತಗೊಳ್ತೀನಿ. ಭತ್ತದಲ್ಲಿ 1950ನೇ ಇಸ್ವಿಯಲ್ಲಿ ನಮ್ಮ ದೇಶದಲ್ಲಿ 1,10,000 ತಳಿಗಳನ್ನು ನಾವು ಬೆಳೆದಿದ್ದೇವೆ. ನಮ್ಮ ದೇಶದಲ್ಲಿ ಭತ್ತದಲ್ಲಿ 1,10,000 ತಳಿಗಳನ್ನು ಬೆಳೀತಾ ಇದ್ದೇವೆ. ಇವತ್ತಿನ ದಿವಸ ನಾವು ಎಷ್ಟು ಬೆಳೀತಿದ್ದೇವೆ ಅಂದರೆ ಕೇವಲ 600 ತಳಿಗಳನ್ನು ಬೆಳಿತೀವಿ ಇಡೀ ದೇಶದಲ್ಲಿ. 600 ತಳಿಗಳನ್ನು ಬೆಳೀತಾ ಇದ್ದೀವಿ. ಕರ್ನಾಟಕದಲ್ಲಿ 1,000 ತಳಿಗಳನ್ನು ಬೆಳೀತಾ ಇದ್ದೀವಿ. ಇವತ್ತಿನ ದಿವಸ 80 ತಳಿಗಳು ಬಹಳಷ್ಟು ಪ್ರಚಲಿತ. ಇದಕ್ಕೆ ನಾವು ಇಂಡೈರೆಕ್ಟ್ ಏನ್ ಹೇಳ್ತೀವಿ ಅಂದ್ರೆ ಜೆನೆಟಿಕ್ ಎರೋಷನ್. ಈ ತಳಿಗಳು ಒಂದು ಸಲ ಕಣ್ಮರೆ ಆದವು ಅಂದ್ರೆ ಇವನ್ನ ಪುನರ್ ಉತ್ಪಾದನೆ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ, ಲಾಸ್ಟ್ ಫಾರ್ ಎವರ್. ಸೊ ಈ ಒಂದು 1000 ತಳಿಗಳನ್ನ ನಾವು ಕಳ್ಕೊಂಡಿದ್ದು ಇದು ನೆಗೆಟಿವ್ ಇಫೆಕ್ಟ್ ಆಫ್ ದಿ ಗ್ರೀನ್ ರೆವಲ್ಯೂಷನ್ ಅಥವಾ ಹಸಿರು ಕ್ರಾಂತಿಯ ದುಷ್ಪರಿಣಾಮಗಳಂತ ಹೇಳ್ತೀವಿ. ಆದರೆ ನಾವು ಕೆಲವೇ ವರ್ಷಗಳಲ್ಲಿ ಈ ಎಲ್ಲ ತಳಿಗಳನ್ನು ಸಂಗ್ರಹಣೆ ಮಾಡಿ ನಮ್ಮ ದೇಶದಲ್ಲಿ NBPGR ಅಂತ ಒಂದು ಸಂಸ್ಥೆ ಇದೆ ದೆಹಲಿಯಲ್ಲಿ. ಅಲ್ಲಿ ಸುಮಾರು ಭತ್ತದಲ್ಲಿ 85,000 ತಳಿಗಳನ್ನು ನಾವು ಡೀಪ್ ಫ್ರೀಜ್ನಾಗಿ ಇಟ್ಟಿರ್ತೀವಿ. ಅಲ್ಲೆಲ್ಲ ತಳಿಗಳು ಇಲ್ಲ ಅಂತಲ್ಲ. ಆಮೇಲೆ ಇರ್ರಿ ಅಂತಿಕೊಂಡು ಸಂಸ್ಥೆ ಇದೆ ಫಿಲಿಪೈನ್ಸ್ನಲ್ಲಿ, ಮನಿಲಾದಲ್ಲಿ. ಅಲ್ಲಿ ಸುಮಾರು 1,34,000 ಆಲ್ ಓವರ್ ವರ್ಲ್ಡ್ ಅಲ್ಲಿ ಪ್ರಿಸರ್ವ್ ಮಾಡಿರ್ತೀವಿ. ಆಮೇಲೆ ನಾರ್ವೇಯಲ್ಲಿ ಅದು ನ್ಯಾಚುರಲ್ ಐಸ್ ಇರ್ತದೆ, ಐಸ್ ಹಿಲ್, ಐಸದ್ದೇ ಒಂದು ಮೌಂಟೇನ್ ಇರ್ತದೆ. ಅಲ್ಲಿ ಗವಿ ತೆಗೆದು ಈ ಎಲ್ಲ ತಳಿಗಳನ್ನು ಅಲ್ಲಿ ಒಯ್ದು ಒಳಗೆ ಒಂದು ಬಾಕ್ಸ್ ಹಾಕಿ ಅಲ್ಲಿ ಎಲ್ಲ ಬೆಳೆಗಳದ್ದು ಈ ರೀತಿ ಸಂಗ್ರಹಣೆ ಐತಿ. ಆದಾಗ್ಯೂ ಕೂಡ ಒಂದು ಸಮಸ್ಯೆ ಏನು ಕಾಣುತ್ತೆ ಅಂದರೆ, ಈಗ ಒಂದು 100 ವರ್ಷ ಆಯ್ತಪ್ಪ, 100 ವರ್ಷದಲ್ಲಿ ನಮಗೆ ಯಾವುದೋ ಒಂದು ರೋಗಗಳು ಎಲ್ಲ ತಳಿಗಳಿಗೆ ಬಂದು ಆ ತಳಿಗಳು ಅವಾಗ ತೆಗೆದು ಮತ್ತೆ ನಾವು ಭೂಮಿಗೆ ತಂದರೆ ಒಡಿದ ಗ್ಯಾರಂಟಿ ಆ ಪರ್ಫಾರ್ಮೆನ್ಸ್ ಬರ್ತದೇನೋ ಅಂತಕ್ಕಂಥದ್ದು. ಪ್ರತಿನಿತ್ಯ ನಾವು ಬೆಳೆಗಳನ್ನು ಬೆಳೆದು ರೈತರು ಹೆಂಗೆ ಪ್ರತಿನಿತ್ಯ ಬೆಳೀತಿದ್ರು, ಅದರಲ್ಲಿ ರೋಗ ಬರ್ತಿದ್ದು, ಕೀಟ ಬರ್ತಿದ್ದು, ಮತ್ತೆ ಏನೇ ಆಗ್ತಿತ್ತು, ಅದನ್ನು ಸಂರಕ್ಷಣೆ ಮಾಡ್ಕೊಂಡು ನಾವು ಮುಂದಿನ ವರ್ಷ ಒಯ್ತಿದ್ದೆವು. ಇದು ಹಂಗಾಗಲ್ಲ. ಈ ಡೀಪ್ ಫ್ರೀಜ್ನಾಗ ಇಟ್ಟಿವಿ, ಮುಂದೆ ಬರ ಬಂತು ಒಂದ್ಸಲ ಅಂದ್ರೆ ಆ ಬಂದಾಗ ಎಕ್ಸ್ಪೋಜರ್ ಆಗಿರೋದಿಲ್ಲ. ಸೊ ಆ ದೃಷ್ಟಿಯಿಂದ ಎವಲ್ಯೂಷನರಿ ನೆಗೆಟಿವ್ ಇಫೆಕ್ಟ್ ಅದು ಎಷ್ಟು ಮಟ್ಟಿಗೆ ಗ್ಯಾರಂಟಿ ಅಂತ ಆಗಲ್ಲ. ಬಟ್ ಬ್ರೀಡಿಂಗ್ ನೋಡಿದ್ರೆ ನಾವು ಉಪಯೋಗ ಮಾಡಬಹುದು. ಅದು ಒಂದು ದುಷ್ಪರಿಣಾಮ ನಮಗೆ ಬಹಳಷ್ಟು ಕಾಡ್ತಾ ಇದೆ. ಆಮೇಲೆ ಗೋಧಿಯಲ್ಲಿ ನಮ್ಮ ದೇಶದಲ್ಲಿ 30,000 ತಳಿಗಳಿವೆ. ಇವತ್ತಿನ ದಿವಸ ನಮ್ಮಲ್ಲಿ 550 ತಳಿಗಳು ಬೆಳೀತಾ ಇವೆ ಗೋಧಿಯಲ್ಲಿ. ಆಮೇಲೆ 22,450 ತಳಿಗಳನ್ನು ನಾವು NBPGR ನ್ಯೂ ದೆಹಲಿಯಲ್ಲಿ ಇಟ್ಟಿವಿ. 1,50,000 ತಳಿಗಳನ್ನು ಸಿವಿಲ್ ಮೆಕ್ಸಿಕೋ ನಗರದಲ್ಲಿ ನಮ್ಮದೊಂದು ಇಂಟರ್ನ್ಯಾಷನಲ್ ಸಂಸ್ಥೆ ಇದೆ, ಅಲ್ಲಿ 1,00,000 ಇವು ಅಲ್ಲಿ ಪ್ರಿಸರ್ವ್ ಮಾಡಿದ್ದೀವಿ. ಅದೇ ರೀತಿ ಜೋಳ ನಮ್ಮ ಭಾಗದ ಒಂದು ಅತ್ಯಂತ ಪ್ರಮುಖವಾದಂಥ ಬೆಳೆ.
1950ರಲ್ಲಿ 22,000 ತಳಿಗಳಿದ್ದು ಜೋಳದ್ದು ನಮ್ಮ ದೇಶದಲ್ಲಿ. ಇವತ್ತಿನ ದಿವಸ 25 ಅದಾವ. ಆಮೇಲೆ ನಮ್ಮ ಅಂತಾರಾಷ್ಟ್ರೀಯ ಒಂದು ಸಂಸ್ಥೆ ಇದೆ, ಜೋಳ ಮತ್ತು ಕಡಲೆ ಮತ್ತು ಶೇಂಗಾ ಇವತ್ತೆಲ್ಲದು ಹೈದರಾಬಾದ್ನಲ್ಲಿ ಕೃಷಿ ಅಕಾಡೆಮಿಗಳು, ಅಲ್ಲಿ ನಾವು 44,000 ತಳಿಗಳನ್ನು ಸಂಗ್ರಹ ಮಾಡಿ ಇಟ್ಟಿದ್ದೀವಿ. ಸೊ ಇದರ ಒಂದು ಉದ್ದೇಶ ಏನು, ಮೊದಲು ಏನು ರೈತರು ಬೆಳೀತಿದ್ರು, ಈ 1950ನೇ ಗಿಂತ ಮೊದಲು ಏನು ಬೆಳೀತಿದ್ರು, ಸಾವಿರಾರು ತಳಿಗಳು, ಎವರಿ ಒಂದು 40 ಕಿಲೋಮೀಟರ್ಗೆ ಒಂದು ತಳಿ ಬೇರೆ ಇರ್ತದೆ. ಯಾಕೆ ತಳಿ ಬೇರೆ ಇರ್ತದಂದ್ರೆ ಅದು ಮಣ್ಣಿನ ಪುರಾಣ ಬೇರೆ ಇರ್ತಿತ್ತು, ಆಮೇಲೆ ಅಲ್ಲಿಯ ಮಳೆ ಬೇರೆ ಇರ್ತಿತ್ತು, ಅಲ್ಲಿಯ ಸೂಕ್ಷ್ಮ ಒಂದು ಹವಾಮಾನ ಬೇರೆ ಇರ್ತಿತ್ತು, ಅದಕ್ಕೊಂದು ತಳಿ ರೈತರು ಸೆಲೆಕ್ಟ್ ಮಾಡ್ಬೋದು. ಸೊ ಈ ರೀತಿ ವೈವಿಧ್ಯತೆ ಭಾಳ ಇತ್ತು. ಈ ಬಯೋಡೈವರ್ಸಿಟಿ ಏನಲ್ಲ ಈ ನ್ಯಾರೋಡೌನ್ ಆಗಿದೆ. ಈ ನ್ಯಾರೋಡೌನ್ ಕೃಷಿ ಮೇಲೆ ಏನು ಇಫೆಕ್ಟ್ ಆಗ್ತದಂದ್ರೆ, ಕೃಷಿ ಸಸ್ಟೈನಬಿಲಿಟಿ ಅಂತೀವಿ, ಅದಕ್ಕೆ ಸುಸ್ಥಿರ ಕೃಷಿ ಅಂತೀವಿ. ಸುಸ್ಥಿರ ಅಲ್ಲ. ಇವತ್ತಿನ ದಿವಸ ನಾವು 350 ಮಿಲಿಯನ್ ಟನ್ ಪ್ರೊಡಕ್ಷನ್ ಮಾಡ್ತಾ ಇದ್ವಿ, ಆದರೂ ನಮ್ಮ ಒಂದು ಎದೆಯಲ್ಲಿ ಒಂದು ಅಳಕ ಇದೆ, ಇದು ಸುಸ್ಥಿರ ಇಲ್ಲ ಅಂತಕ್ಕಂಥ. ಯಾಕೆಂದ್ರೆ ಉದಾಹರಣೆಗೆ ಕೋವಿಡ್ ಅಂತಕ್ಕಂಥ ಒಂದು ಮಹಾಮಾರಿ ಬಂತು, ನಮಗೆ ಇಡೀ ಜಗತ್ತೇ ಅಲಾಡಿ ಹೋಗ್ಬಿಡ್ತು ಒಂದು ಹೊತ್ತಿಗೆ. ಅದೇ ರೀತಿ ಈ ತಳಿಗಳಲ್ಲಿ ಕೂಡ ಯಾವಾದರೂ ಒಂದು ವೈರಸ್ ಆಗಲಿ, ಯಾವಾದರೂ ಒಂದು ರೋಗಾಣುಗಳಲ್ಲಿ, ಕೀಟಗಳಲ್ಲಾಗಲಿ, ಅಥವಾ ಇನ್ನೇ ಯಾವುದೇ ಆದಂಥ ವಾತಾವರಣದ ಭಿನ್ನತೆಯಲ್ಲಿ ಬದಲಾವಣೆ ಆತಂದ್ರೆ ಈ ತಳಿಗಳು ಎಷ್ಟು ಮಟ್ಟಿಗೆ ಇಷ್ಟು ಇಳುವರಿಯನ್ನು ಕೊಡ್ತಾವಂತಕ್ಕಂಥದ್ದು ಅಳುಕು ನಮ್ಮ ಎಲ್ಲ ವಿಜ್ಞಾನಿಗಳಿಗೆ ಇವತ್ತಿನ ದಿವಸ ಕಾಣ್ತಾರೆ. ಅದರ ಸಲುವಾಗಿ ಮುಖ್ಯವಾಗಿ ಈ ಜೆನೆಟಿಕ್ ಎರೋಷನ್ ಅಂತಕ್ಕಂಥದ್ದು ತಡಿಲಿಕ್ಕೆ ನಮ್ಮ ಒಂದು ಘನ ಸರ್ಕಾರ 2000ರಲ್ಲಿ PPVFRA ಅಂತ, ಪ್ರೊಟೆಕ್ಷನ್ ಆಫ್ ಫಾರ್ಮರ್ಸ್ ವೆರೈಟೀಸ್ ಆ್ಯಂಡ್ ಫಾರ್ಮರ್ಸ್ ರೈಟ್ಸ್ ಅಂತ ಪಾಸ್ ಮಾಡಿ. ಆ ಆ್ಯಕ್ಟ್ ಪ್ರಕಾರ ಯಾವುದೇ ಒಂದು ತಳಿಗಳು ನಮ್ಮ ರೈತರು ಬೆಳೀತಾ ಇದ್ದಾರಲ್ಲ, ಆ ಒಂದು ಆ್ಯಕ್ಟ್ ಪ್ರಕಾರ ಯಾರೂ ಕೂಡ ಪ್ರದೇಶದವರಾಗಲಿ, ನಮ್ಮಲ್ಲಿ ಬೇರೆ ಕಂಪನಿಗಳಾಗಲಿ, ಯಾರೂ ಕೂಡ ನಮ್ಮ ದೇಶದ ತಳಿಗಳನ್ನು ನಮ್ಮ ಒಂದು ಪರ್ಮಿಷನ್ ಇಲ್ಲಾರದೇ ತಗೊಳ್ಳಿಕ್ಕೆ ಬರಲ್ಲ. ಇನ್ನೊಂದು ಆ್ಯಕ್ಟ್ ಬಂದಿದೆ, ಬಯೋಡೈವರ್ಸಿಟಿ ಆ್ಯಕ್ಟ್. ಬಯೋಡೈವರ್ಸಿಟಿ ಆ್ಯಕ್ಟ್ ನ್ಯಾಷನಲ್ ಬಯೋಡೈವರ್ಸಿಟಿ ಬೋರ್ಡ್ ಇದೆ, ಸ್ಟೇಟ್ ಬಯೋಡೈವರ್ಸಿಟಿ ಬೋರ್ಡ್ ಇದೆ, ಡಿಸ್ಟ್ರಿಕ್ಟ್ ಬಯೋಡೈವರ್ಸಿಟಿ ಬೋರ್ಡ್ ಇದೆ, ತಾಲೂಕಾ ಬಯೋಡೈವರ್ಸಿಟಿ ಬೋರ್ಡ್ ಮಾಡಿದ್ದಾರೆ, ವಿಲೇಜ್ ಬಯೋಡೈವರ್ಸಿಟಿ ಬೋರ್ಡ್ ಇದೆ. ಉದಾಹರಣೆಗೆ ನಾನು ಯಾವುದೋ ಒಂದು ಕಂಪ್ನಿ ಬಂದು ಯಾವುದೋ ಒಂದು ವಿಲೇಜ್ನಲ್ಲಿ ಹೋಗಿ ಈ ತಳಿಯನ್ನು ನಾನು ತಗೊಂಡೆ ಅಂದರೆ ಒಂದು ಮೇಲೆ ಕೇಸ್ ಕೊಡಿ. 2004ರಿಂದ ಈ ಒಂದು ಕಾಯ್ದೆಯನ್ನು ಬಂದಿದೆ. ಇದರ ಪ್ರಕಾರ ನಮ್ಮ ಒಂದು ತಳಿಗಳನ್ನು ಬೇರೆದವರು ತುಡುಗು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂತ 2 ಚಲೋ ಕಾನೂನು ಬಂದಿವೆ. ಆಮೇಲೆ ಯಾರಾದರೂ ಕೂಡ ರೈತರಾಗಲಿ ಅಥವಾ ಬೇರೆ ಬಾಬಿದಿಂದ ಆಗಲಿ ಯಾರು ಈ ಒಂದು ತಳಿಗಳನ್ನು ಸಂರಕ್ಷಣೆ ಮಾಡ್ತಿದ್ದಾರೆ, ಅದು ರಾಷ್ಟ್ರ ಮಟ್ಟದಲ್ಲಿ ಅಂಥವರನ್ನು ರಿಕಗ್ನೈಸ್ ಮಾಡ್ತಾರೆ. ಜಿನೋಮ್ ಸೇವಿಯರ್ ಅವಾರ್ಡ್ ಅಂತ ಕೊಡ್ತಾರೆ. ಅವ್ರಿಗೆ 5 ಲಕ್ಷ ರೂಪಾಯಿದ ಮೊತ್ತದ ಜಿನೋಮ್ ಸೇವಿಯರ್ ಅವಾರ್ಡ್ ಕೊಡ್ತಾರೆ. ಅವರನ್ನು ರಿಕಗ್ನೈಸ್ ಮಾಡ್ತಾರೆ. ಇದೇ ನಮ್ಮ ಧಾರವಾಡದಲ್ಲಿ ಶಂಕರ್ ನಲ್ಕಿ ಅಂತಿಕೊಂಡು ಇಲ್ಲಿ ನಮ್ಮ ಧಾರವಾಡ ಪಕ್ಕದ ಒಂದು ರೈತರು ಸುಮಾರು 350 ವಿವಿಧ ನಮೂನಿ ಭತ್ತದ ತಳಿಗಳನ್ನು ಅವರು ರಿಸರ್ವ್ ಮಾಡಿದ್ದಾರೆ. ಅವರಿಗೆ ಜಿನೋಮ್ ಸೇವಿಯರ್ ಅವಾರ್ಡ್ ಬಂದಿದೆ. ಅವರಿಗೆ ನಾವು ಕೃಷಿ ವಿಶ್ವವಿದ್ಯಾಲಯದಿಂದ ಹೋದ ವರ್ಷ ಡಾಕ್ಟರೇಟ್ ಪದವಿಯನ್ನು ಕೊಟ್ಟಿದ್ದೇವೆ, ರಿಕಗ್ನೈಸ್ ಮಾಡಿ. ಸೊ ಆ ದೃಷ್ಟಿಯಿಂದ ಸಾಂಪ್ರದಾಯಿಕ ತಳಿಗಳು ಏನು ಮೊದಲು ಇದ್ದರು ಅವನ್ನ ಬರೀ ಜೀನ್ ಬ್ಯಾಂಕ್ನಲ್ಲಿ ಇಡೋದಾಗಲಿ ಅಥವಾ ಇನ್ನೊಂದು ಎಲ್ಲೋ ನಾರ್ವೆ ದೇಶದಲ್ಲಿ ಒಯ್ದಿಡೋದಾಗಲಿ ಅಥವಾ ಯಾವುದೋ ಇಂಟರ್ನ್ಯಾಷನಲ್ ಇಡೋದ್ರಿಂದ ಅಷ್ಟು ಲಾಭದಾಯಕ ಆಗೋಲ್ಲ. ಅವು ಸ್ವಲ್ಪ ಈ ಒಂದು ಬದಲಾಗುತ್ತಿರುವಂತಹ ಒಂದು ವಾತಾವರಣದಲ್ಲಿ ಅವು ಹೋರಾಡಬೇಕು. ಆ ತಳಿಗಳು ಎದುರಿಸಬೇಕು. ಏನು ಟೆಂಪರೇಚರ್ ಜಾಸ್ತಿ ಆಯ್ತಾ ಅದರ ಬಗ್ಗೆನೇ ಎದುರಿಸಬೇಕು. ಆಮೇಲೆ ಡ್ರಾಟ್ ಬಂತ, ಬರ ಬಂತ, ಅದನ್ನು ಎದುರಿಸಬೇಕು. ಅಥವಾ ಬೇರೆ ಬೇರೆ ಪರಿಸ್ಥಿತಿಗಳನ್ನು ಎದುರಿಸಿ ಮುಂದುವರಿತಾವಲ್ಲ, ಆ ತಳಿಗಳು ಮುಂದಿನ ಬದಲಾಗುವ ಒಂದು ಸಿಚುವೇಶನ್ ಕೂಡ ಸರ್ವೈವ್ ಆಗ್ತಕ್ಕಂಥ ತಾಕತ್ತು ಇರ್ತದೆ ಅಂತಕ್ಕಂಥ ಭಾವನೆಯಿಂದ ಈ ಒಂದು ಕಾನೂನುಗಳು ಮತ್ತು ಈ ಒಂದು ವ್ಯವಸ್ಥೆ ನಮ್ಮಲ್ಲಿ ಬಹಳಷ್ಟು ಬಂದಿದೆ. ಅದರ ಸಲುವಾಗಿ ಇವತ್ತಿನ ದಿವಸ ಸಾಂಪ್ರದಾಯಿಕ ತಳಿಗಳ ಬಗ್ಗೆ ಬಹಳಷ್ಟು ಒಂದು ಮಹತ್ವ ಚರ್ಚೆಯನ್ನು ಕೂಡ ನಡೀತಾ ಇದೆ. ಇದನ್ನು ಸಂಗ್ರಹ ಅಷ್ಟೇ ಅಲ್ಲ, ನಾವು ಏನದನ್ನ ಬೆಳಿಬೇಕು, ಅದನ್ನ ಉಪಯೋಗ ಮಾಡಬೇಕು ಅಂತಕ್ಕಂಥ ಒಂದು ಅವೇರ್ನೆಸ್ ಬಹಳಷ್ಟು ಇದಾಗಿದೆ. ಎಲ್ಲರಿಗೂ ಮುಸ್ಸಂಜೆಯ ನಮಸ್ಕಾರಗಳು. ಪ್ರಥಮವಾಗಿ ಪ್ರಾತಸ್ಮರಣೀಯರಾದಂಥ ಅತ್ಯಂತ ಶ್ರೇಷ್ಠ ವಿಜ್ಞಾನಿಗಳಾದಂಥ ಶ್ರೀ ಡಾಕ್ಟರ್ ಎಸ್.ಎ. ಸುಬ್ರಹ್ಮಣ್ಯರನ್ನು ಸ್ಮರಿಸುತ್ತಾ ಹಾಗೂ ಈ ಒಂದು
ವೇದಿಕೆ ಮೇಲೆ ಅಧ್ಯಕ್ಷರಾಗಿ ಆಸೀನರಾಗಿದ್ದಂಥ ನಮ್ಮೆಲ್ಲರ ಹಿರಿಯರು ಹಾಗೂ ನೆಚ್ಚಿನ ನಾಯಕರಾದಂಥ ಚಂದ್ರಕಾಂತ್ ಎಲ್ಲರೂ ಸಾಹೇಬರಿಗೆ ನಮಸ್ಕರಿಸಿ, ಹಾಗೆ ಸನದೇವರಿಗೆ ಇಲ್ಲಿ ಬಂದಿದ್ದಾರೆ ಅವರಿಗೂ ಕೂಡ ಅನಂತ ನಮಸ್ಕಾರಗಳನ್ನು ತಿಳಿಸುತ್ತಾ, ಇಲ್ಲಿ ನಡೆದಂಥ ನಮ್ಮ ಕೃಷಿ ವಿಶ್ವವಿದ್ಯಾಲಯ ನಮ್ಮ ಹೊಸಮನಿ ಸಾಹೇಬರ ಜೊತೆಗೆ ನಮ್ಮ ವಿಶ್ವವಿದ್ಯಾಲಯದ ಕುಂದಗೋಳ ಹೋಗಿದ್ದಾರೆ. ನಮ್ಮ ವಿಶ್ವವಿದ್ಯಾಲಯದವರು ಸಾಕಷ್ಟು ಪ್ರಾಧ್ಯಾಪಕರು ಬಂದಿದ್ದಾರೆ ಹಾಗೂ ಎಲ್ಲ ಸಾಹಿತ್ಯಾಸಕ್ತ ಹಾಗೂ ಮೇಧಾವಿಗಳು ಒಂದು ಕೂಡಿದಂಥ ಈ ಒಂದು ಸಭೆ. ಈ ಒಂದು ಸಭೆಯಲ್ಲಿ ಕೆಲವೊಂದಿಷ್ಟು ಇದು ವೈಜ್ಞಾನಿಕವಾದಂಥ ವಿಷಯವಾದರೂ ಕೂಡ ಜನಸಾಮಾನ್ಯರಿಗೆ ಸಂಬಂಧಿಸಿದಂಥ ವಿಷಯವಾಗಿದೆ. ಅದಕ್ಕಾಗಿಯೇ ನಾನು ಈ ಒಂದು ಟಾಪಿಕನ್ನು ಆಯ್ಕೆ ಮಾಡಿದ್ದೇನೆ. ಮೊಟ್ಟ ಮೊದಲನೇದಾಗಿ ಎಸ್ ಎ ಹೊಸಮನಿಯವರ ಬಗ್ಗೆ ಹೇಳೋದು, ಅವರಿಗೆ ನನಗೂ ಒಂದು ಸಾಮ್ಯತೆ ಏನಂದರೆ, ಅವರು ಜೋಳದ ಬೇಸಾಯ ತಜ್ಞರು, ನಾನು ಜೋಳದ ತಳಿ ತಜ್ಞೆ. ಇದು ಸಾಮ್ಯತೆ. ಅವರು 1973ರಲ್ಲಿ ಬಿಜಾಪುರದಲ್ಲಿ ಕೆಲಸ ಮಾಡಿದರು, ಸುಮಾರು 10-15 ವರ್ಷಗಳವರೆಗೆ. ನಾನು 96ರಿಂದ 2015ರವರೆಗೆ ಬಿಜಾಪುರದಲ್ಲಿ ಕೆಲಸ ಮಾಡಿದೆ. ಅವರು ಒಂದು ಮುಖ್ಯವಾದಂಥ ಕಾಂಟ್ರಿಬ್ಯೂಷನ್ ಅಗ್ರಿಕಲ್ಚರ್ಗೆ ಅಂದರೆ, ಮಳೆ ಆಗದಂಥ ಪ್ರದೇಶದಲ್ಲಿ, ನೀರಾವರಿ ಇಂಥ ಪ್ರದೇಶದಲ್ಲಿ ಉತ್ಪಾದನೆಯನ್ನು ಹೆಚ್ಚು ಮಾಡೋದು ಬಹಳ ಕಠಿಣ ಕೆಲಸವಲ್ಲ. ಎಲ್ಲ ಸಮಯಕ್ಕೆ ಸರಿದಂತೆ ಮಳೆ ಬರ್ತಿರ್ತದೆ, ನೀರಾವರಿ ಇದ್ದಲ್ಲಿ ಸಮಯಕ್ಕೆ ಸರಿಯಾಗಿ ನೀರು ಬಿಡಬಹುದು, ಅದಕ್ಕೆ ತಕ್ಕಂತೆ ನಾವೆಲ್ಲ ವ್ಯವಸ್ಥೆ ಮಾಡ್ಬೋದು. ಆದರೆ ಅತಿ ಕಡಿಮೆ ಮಳೆ ಆಗದಂಥ ಪ್ರದೇಶದಲ್ಲಿ ಯಾವ ರೀತಿ ನೀರನ್ನು ನಾವು ಸಂಗ್ರಹಿಸಿಡಬೇಕು, ಅದನ್ನು ಯಾವ ರೀತಿ ಮರುಬಳಕೆ ಮಾಡಬೇಕು, ಈ ತಂತ್ರಜ್ಞಾನ ರೂಪಿಸಿದಂಥ ಒಂದು ಮಹತ್ವದ ಟೀಮ್ನಲ್ಲಿ ಹೊಸಮನಿ ಒಂದು ಕಾಂಟ್ರಿಬ್ಯೂಷನ್ ಮಾಡಿದೆ. ಬಿಜಾಪುರದಲ್ಲಿ ಧಾರವಾಡದಕ್ಕಿಂತಲೂ ಸುಮಾರು 40% ಕಡಿಮೆ ಮಳೆ ಆಗ್ತದೆ. 570 ಮಳೆ, ಇಲ್ಲಾದರೆ 800-850 ಮಳೆ ಬರ್ತದೆ. ಅಷ್ಟು ಕಡಿಮೆ ಮಳೆಯನ್ನು ನಾವು ಯಾವ ರೀತಿ ಹಿಡ್ಕೋಬೇಕು, ಹೊಲದಲ್ಲಿ ಎಷ್ಟು ಪ್ರದೇಶದಲ್ಲಿ ಎಷ್ಟು ನೀರನ್ನು ನಾವು ಹಿಡಿಬೇಕು, ಆ ಪ್ರದೇಶದ ಇಲ್ಲ. ಏನಾಗಿದೆ ಅಂದರೆ, ಕೆಮಿಕಲ್ ಫರ್ಟಿಲೈಸರ್ ಹಾಕೋದು ಬಹಳಷ್ಟು ಅನಿವಾರ್ಯವಾಗಿದೆ. ಉದಾಹರಣೆಗೆ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಫಸ್ಟ್ ಒಂದು ಯಾವುದೇ ಬೆಳೆಯಲ್ಲಿ ಫಸ್ಟ್ ಸೆಂಟೆನ್ಸ್ ಏನಿದೆ ಅಂದರೆ, 1 ಎಕರೆಗೆ 3-4 ಟನ್ FIM ಹಾಕಬೇಕು. ಇದು ನಮ್ಮ ಫಸ್ಟ್ ಸೆಂಟೆನ್ಸೇ ಬರ್ತದೆ ಪ್ರತಿ ಸಲ. ಆದರೆ ಯಾರು FIM ಹಾಕ್ತಾ ಇಲ್ಲ. ನೀವು ಈ ನೈಟ್ರೋಜನ್ ಫರ್ಟಿಲೈಸರು, DAP, ಯೂರಿಯಾ ಬಿಟ್ಟು ನೀವು ಹಾಕ್ಬೇಕಾದ್ರೆ ಇದರ 5 ಪಟ್ಟು FIM ಹಾಕ್ಬೇಕು. ಇಲ್ಲ ಅಂದ್ರೆ ವರ್ಮಿ ಕಾಂಪೋಸ್ಟ್ ಅದು 4 ಪಟ್ಟು ಹಾಕ್ಬೇಕು. ಹಾಕಿದ್ರೆ ಇದು ಕಂಪೆನ್ಸೇಟ್ ಆಗ್ತದೆ. ಅಷ್ಟು ಅವೈಲಬಿಲಿಟಿ ಇಲ್ಲ. ಆ್ಯಕ್ಚುಲಿ ನಾವು ಗೌರ್ಮೆಂಟಿಗೆಲ್ಲ ಏನು ಹೇಳ್ತೀವಿ ಅಂದರೆ, ನೀವು ಅಂಥ ಸಬ್ಸಿಡಿ ಕೊಡೋದ್ರಲ್ಲಿ ಈ FIM ಅಥವಾ ಗೋವನ್ನು ಯಾರು ಮಾಡ್ತಿರ್ತಾರೆ, ಯಾರು FIM ಪ್ರಾಡಕ್ಟ್ಸ್ ಮಾಡ್ತಿರ್ತಾರೆ ಅಂಥವ್ರಿಗೆ ಅಟ್ಯಾಚ್ ಮಾಡಿರಿ. ನೀವು ಎತ್ತುಗಳು ಯಾರು ಕೃಷಿಯಲ್ಲಿ ಇರ್ತಾರೋ ಅವ್ರಿಗೆ ಅಟ್ಯಾಚ್ ಮಾಡಿ, ಅವ್ರಿಗೆ ಜಾಸ್ತಿ ಸೌಲಭ್ಯ ಕೊಟ್ಟರೆ ಇದು ಇಂಡೈರೆಕ್ಟ್ಲಿ ಏನಾಗುತ್ತದೆ, ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತದೆ. ದನಗಳು ಜಾಸ್ತಿ ಇದ್ರೆ ಅಥವಾ ದನ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಈ ಫಲವತ್ತತೆ ಆಗ್ತಕ್ಕಂಥದ್ದು ಆ ಒಂದು ಇದು ಮಾಡ್ತಿದ್ದಂದ್ರು ಅವನಿಗೆ ಲಿಂಕ್ ಕೊಡ್ರಿ ಅಂತಕ್ಕಂಥದ್ದು. ಹಾಂ, ಹೌದು. ಎರಡು ಕಾರಣಗಳು. ಒಂದು ಕಾರಣ, ಭೂಮಿಯಲ್ಲಿ ನಾವು ಸಾವಯವ ಪದಾರ್ಥ ಬಹಳಷ್ಟು ಕಡಿಮೆ. ಈಗ 50 ವರ್ಷಗಳಿಂದ ಸಾವಯವ ಇಂಗಾಲ ನಮ್ಮಲ್ಲಿ 0.7, 0.8, ಇವತ್ತಿಂದ 0.4, 0.5 ಇದೆ. ಸೊ ಅದರಿಂದ ಬಹಳಷ್ಟು ದುಷ್ಪರಿಣಾಮ ಆಗುತ್ತೆ. ಎರಡನೇ, ಸಾವಯವ ಆಗ್ತಾನೆ ಇಲ್ಲ. ಹಾಕೋದ್ರಿಂದ ಮೈಕ್ರೋನ್ಯೂಟ್ರಿಯೆಂಟ್ಸ್ ಎಲ್ಲಾನು ಅಬ್ಸರ್ವ್ ಮಾಡ್ತೀವಿ. ಗಿಡಗಳು ಅಬ್ಸರ್ವ್ ಮಾಡ್ತವೆ, ಬೆಳೆ ಅಬ್ಸರ್ವ್ ಮಾಡಬೇಕಾದ್ರೂ ಕೂಡ ಈ ಜೀನ್ಸ್ ಬೇಕು ಒಳಗೆ. ಈಗ ಎಷ್ಟಿದ್ರೂ ಕೂಡ ಆ ಗಿಡದಲ್ಲಿ ಆ ಜೀನ್ಸ್ ಇರಲಿಲ್ಲ ಅಂದ್ರೆ ಅಬ್ಸರ್ವ್ ಮಾಡಲ್ಲ. ಸೊ ಆ ಸಾಂಪ್ರದಾಯಿಕ ತಳಿಗಳಲ್ಲಿ ಆ ಜೀನ್ಸ್ ಇದ್ದು ಹೆಚ್ಚು ಕಬ್ಬಿಣ ಅಂಶ ತಯಾರು ಮಾಡ್ತಕ್ಕಂಥದ್ದು, ಎಪ್ಪು ಸತುವಿನ ಅಂಶ ತಯಾರು ಮಾಡತಕ್ಕಂಥದ್ದು, ಆ ಜೀನ್ಸ್ ಅನ್ನು ನಾವು ಬಿಟ್ಟು ನಾವು ಏನು ಹೆಚ್ಚು ಇಳುವರಿ ಕೊಡೋದಕ್ಕೆ ಫೋಕಸ್ ಮಾಡೀವಿ, ಆ ಜೀನ್ಸ್ ಹೋಗಿ ನಾವು ಮತ್ತೆ ಅದನ್ನು ಐಡೆಂಟಿಫೈ ಮಾಡಿ ಹಾಕ್ಲಾಕತ್ತೀವಿ. ಅದು ಬೇರೆ ವಿಷಯ. ಮತ್ತೆ ನಮ್ಮ ಜೊತೆ ನಮ್ಮ
ನೀವು ಕಾಂಟ್ಯಾಕ್ಟ್ ಫಾರ್ಮರ್ ಆದ್ರೆ ನಿಮಗೆ ಇಲ್ಲ ಕರೆಕ್ಟ್ ಏನು ತಪ್ಪಿಲ್ಲ ಹೇಳಿ ಈಗ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು ಬಂದು ತಮ್ಮ 2 ಮಾತುಗಳನ್ನು ಆಡಬೇಕಂತ ಕೇಳ್ತಾರೆ. ನಾವೆಲ್ಲರೂ ಬಹಳಷ್ಟು ಅನಲೈಸ್ ಮಾಡಿದ್ವಿ. ಈಗ ಸಾಂಪ್ರದಾಯಿಕ ತಳಿಗಳಲ್ಲಿ ಏನು ನ್ಯೂಟ್ರಿಯೆಂಟ್ಸ್ ಏನೇನು ಸ್ಟಾಕ್ ಮೆಜಾರಿಟಿ ಆಫ್ ದಿ ಸಾಂಪ್ರದಾಯಿಕ ಏನು ಟ್ರೆಡಿಷನಲ್ ವೆರೈಟಿ ಅಂತ ಹೇಳ್ತೀವಿ ಬಹಳಷ್ಟು ತಳಿಗಳಲ್ಲಿ ಈ ಕೆಬ್ಬಣದ ಅಂಶ ಜಾಸ್ತಿ ಇದೆ, ಆಮೇಲೆ ಜಿಂಕ್ ಅಂಶ ಜಾಸ್ತಿ ಇದೆ, ವಿಟಮಿನ್ಸ್ ಇದ್ದಾವೆ, ಆಮೇಲೆ ನ್ಯೂಟ್ರಿಷನಲ್ ಫ್ಯಾಕ್ಟರ್ಸ್ ಅಂತ ಹೇಳ್ತೀವಿ. ಈ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟಿ, ಆಂಟಿ ಆಕ್ಸಿಡೆಂಟ್ ಅಂತಂದ್ರೆ ಈಗ ಫ್ರೀ ರ್ಯಾಡಿಕಲ್ಸ್ ಅಂದ್ಕೊಂಡು ನಮ್ಮ ಶರೀರದಲ್ಲಿ ಬಿಡುಗಡೆ ಆಗುತ್ತೆ. ಫ್ರೀ ರ್ಯಾಡಿಕಲ್ಸೇ ಈ ಕ್ಯಾನ್ಸರ್ಗೆ ಮುಖ್ಯವಾದಂಥ ಕಾರಣ. ನಮ್ಮಲ್ಲಿ ಆಂಟಿ ಆಕ್ಸಿಡೆಂಟ್ ನಮ್ಮ ಕುಟುಂಬದೊಳಗಿತ್ತಂದ್ರೆ ಆ ಫ್ರೀ ರ್ಯಾಡಿಕಲ್ಸ್ ಅನ್ನು ಆಂಟಿ ಆಕ್ಸಿಡೆಂಟ್ ನ್ಯೂಟ್ರಲೈಸ್ ಮಾಡೋದು. ಸೊ ಆ ದೃಷ್ಟಿಯಿಂದ ಒಂದು ಉದಾಹರಣೆ ತಮಗೆ ಹೇಳ್ಬೇಕಂದ್ರೆ ಜೋಳದಲ್ಲಿ ಉದಾಹರಣೆಗೆ ನಾವು ರೊಟ್ಟಿ ಜೋಳ ಊಟ ಮಾಡೋದು ಸಾಮಾನ್ಯ. ನಾವು ಸಣ್ಣವರಿದ್ದಾಗ ಮುಂಜಾನೆ ನಿಂತು ಜೋಳದ ಕೆಟ್ಟ ರೊಟ್ಟಿ ಮೊಸರ ಇದು ತಿಂತಿದ್ದೆವು, ಮಧ್ಯಾಹ್ನ ಮತ್ತು ರೊಟ್ಟಿನೇ ಇರ್ತಿತ್ತು, ಸಾಯಂಕಾಲ ಇರ್ತಿತ್ತು. ಅದರ ಜೊತೆ ಹಬ್ಬ ಹುಣ್ಣಿಮೆ ಬಂತಂದ್ರೆ ನಾವು ಏನಾರ ಎಳ್ಳು ಈಗ ನಾಗರ ಪಂಚಮಿ ಒಳಗೆ ಒಂದು 15 ದಿನ ತನಕ ಬರೀ ಎಳ್ಳು ಜೋಳ, ಎಳ್ಳಿನ ಉಂಡಿ, ಎಳ್ಳಿನ ಇದು ಅದನ್ನೇ ಉಪಯೋಗ ಮಾಡ್ತಿದ್ದೆವು. ಮುಂದೆ ಹಿಂಗಾರಿಯಲ್ಲಿ ದೀಪಾವಳಿ ಸುತ್ತ ದೀಪಾವಳಿ ದಾಟಿಯಿಂದ ನಾವೇನಾದ್ರೂ ಸೀತ್ನಿ ಅಂತಕ್ಕಂಥ ಬಿಟ್ಟಿದ್ದೆವು. ನಾವು ಈಗ ಆ ತಳಿಗಳನ್ನು ಮತ್ತೆ ಪುನರ್ನ ಅದನ್ನು ವಿಶ್ಲೇಷಣೆ ಮಾಡೀವಿ. ಅತಿ ಹೆಚ್ಚು ಕಬ್ಬಿಣದ ಅಂಶ, ಅತಿ ಹೆಚ್ಚು ಸತುವಿನ ಅಂಶ ಈ 2 ತಳಿಗಳು, ಎಳ್ಳು ಮತ್ತು ಸೀತ್ನಿ. ಈ ಸೀತ್ನಿ ಎಷ್ಟು ಬಂದಿದ್ದೀವಿ ಅಂತಂದ್ರೆ ಅಲ್ಲಿ ಅದು ಈಗ ಒಂದು ಬೆಳೆ ಅಂದರೆ ಹೆಂಗಿರ್ತಿತ್ತಂದ್ರೆ ಆ ಬೆಳೆ ಸುತ್ತ ಒಂದು ಸಂಸ್ಕೃತಿ ಇರ್ತಿತ್ತು. ಜೋಳ ಬೆಳೆದು ಅಂದರೆ ದೊಡ್ಡ ಸಂಸ್ಕೃತಿ ನಮ್ಮಲ್ಲಿ. ಅದು ಹಂತಿ ಮಾಡೋದಾಗಲಿ ಅಥವಾ ಈಗ ಸೀಟಿ ತಿರ್ಬೇಕಂದ್ರೆ ಇಡೀ ಓಣಿಯಲ್ಲಿ ಎಲ್ಲರನ್ನೂ 3-4 ಗಾಡಿ ಮಾಡ್ಕೊಂಡು ಹೋಗಿ ಅದನ್ನೆಲ್ಲ ಹೊಲದಾಗ ತಿನ್ನಿಸಿ ಇದು ಮಾಡಿ. ಈಗ ಹೊಸದಾಗಿ ನಮ್ಮ ಕಡೆಗೆ ಒಂದು ಇದು ಇದೆ, ಅವಾಗೆಲ್ಲ ಹಂಗಿರ್ತಿತ್ತು. ಮದುವೆ ಆದ ಮೊದಲನೇ ವರ್ಷ ಹಳೆಯ ಮನೆಗೆ ಬಂದಂದ್ರೆ ಅವ್ರಿಗೆ ಮೊದಲಿನದ ಸೀಟಿ ತಿನ್ನಿಸಿದ್ರೆ ಅಲ್ಲೇ ಇಟ್ಕೊಂಡು 1 ತಿಂಗಳ ತನಕ ಸ್ಟ್ರಾಂಗ್ ಆದ ನಮ್ಮ ಹುಕ್ಕೇರಿ ಭಾಳ ಚಂದ ಹೇಳ್ತಿದ್ದ. ನಮ್ಮ ಬೀಗರು ಬಿಜಾಪುರ ಡೋಣಿ ಬಹಳ ಫಲವತ್ತಾದ ಜಮೀನು ಅಲ್ಲಿ. ಅದು 20 ಫೂಟ್ ಬರೀ ಮಣ್ಣು ಇರ್ತದೆ, ಕಲ್ಲು ಇರೋದು 20 ಫೂಟ್ ತನಕ ಅಷ್ಟು ಫಲವತ್ತಾದ ಜಮೀನು. ಅಂತಲ್ಲಿ ನನಗೆ ಬೀಗರು ಒಯ್ದು ಸಿಕ್ಕಿ ತಿನ್ನಿಸಿದ್ರಿ. ತಿಂಗಳಾನುಗಟ್ಟಲೆ ತಿಂದೆ, ಆಯ್ತು ರೀ ಸಾಕಾಯ್ತು ನಾ ಹೋಗ್ತೀನಿ ಅಂದೆ. ಆಮೇಲೆ ನಮ್ಮ ಮಳೆ ಬಂದು ಡುಬ್ಬದ ಮ್ಯಾಗ ಕೈ ಆಡಿಸೋದ ನನಗೆ. ಯಾಕಪ್ಪ ಡುಬ್ಬದ ಮ್ಯಾಗ ಕೈ ಆಡಿಸಿದ್ರೆ ಇಲ್ಲ ಮಾವರ ಇನ್ನೂ 15 ದಿನ ಇರಬೇಕು. ಯಾಕಂದ್ರೆ ಈ ಡುಬ್ಬದ ಮ್ಯಾಗ ಒಂದು ಸಣ್ಣ ನೀರು ಬರ್ತದ್ರಿ ತಿಂದು ಆಮೇಲೆ ನೀವು ಬಿಡ್ತೀವಿ ಅಂತ ಹೇಳಿ. ಈ ಹೋರಿಗೆ ಏನಲ್ಲ ಈ ಬಾಟಿ ತಿನ್ನಿಸಿದ್ರೆ ಹೋರಿಗೆ ಇಣಿ ಜೋರ ಆಗ್ತದೆ. ಹಾಗೆ ನಿನ್ನ ಡುಬ್ಬದ ಮ್ಯಾಗ ಇಣಿ ಬರ್ತಾನೆ ಬಿಡೋದಿಲ್ಲ ನಿನಗಂತ. ಸೊ ಆ ರೀತಿ ತಮ್ಮ ಅನುಭವ ಹೇಳ್ತಿದ್ರು ಅವರು. 1 ತಿಂಗಳ ನೀವು ಸಿಕ್ಕಿ ತಿಂದ್ರೆ ಇಡೀ ವರ್ಷದ ತಾಕತ್ತು ನಿಮ್ಗೆ ಯಾವುದೇ ರೋಗ ರುಜಿನ ರೆಸಿಸ್ಟೆನ್ಸ್ ಫ್ಯಾಕ್ಟರ್ಸ್ ಏನೇನೋ ಬರ್ತಿದ್ದಿಲ್ಲ. ಅವರ ನಮ್ಮಲ್ಲಿ ಕೃಷಿ ಮೇಳಕ್ಕೆ ಒಂದ್ಸಲ 1990 ಬಂದಾಗ ಅವ್ರು ಮಿಠಾಯಿ ಪಾಯಿಸಿ ಬರೀ ಅವರು ಒಂದು ಗಾಯನ ಹಾಡಿದ್ರೆ ಯಾಕೆ ಶಬ್ದ ಬರ್ತಿತ್ತು ಅದು. ನಿಮಗೆ ಇದಕ್ಕೆಲ್ಲ ಮುಖ್ಯ ಕಾರಣ ಅಂದ್ರೆ ನಮ್ದೆಲ್ಲ ದೇಶಿ ಊಟ ಅಂತಿದ್ರು. ಅದರಾಗ ಸೀತ್ನಿ ನೆನೆಸೆ ಮಾಡೋರು ಅದೇ ಟೈಮ್ದಾಗೆ ಹೇಳಿದ್ದಿದ್ದು ನಾನು. ಸೊ ಆ ರೀತಿ ಈ ಒಂದು ವೈವಿಧ್ಯಮಯ ತಳಿಗಳ ನಮ್ಮ ರೈತರು ಇವನ್ನೆಲ್ಲ ಆರಿಸಿ ನೋಡ್ರಿ, ಅಲ್ಲಿ ಬರೀ ನೈಸರ್ಗಿಕವಾದಂಥ ಒಂದು ರುಚಿ ಮಟ್ಟ ಇರ್ತಿತ್ತಲ್ಲ. ಈಗ ಸಕ್ರೆ ಮುಕ್ರಿ ಅಂತ ಒಂದು ಜೋಳ ಇದೆ, ಸಕ್ರೆ ಮುಕ್ರಿ ಅಂತ, ಅದು ಸಿಟಿ ತಿನ್ನೋ ಜೋಳ. ನನಗೆ ಒಂದು ಎಕ್ಸ್ಪೀರಿಯನ್ಸ್ ಅಂದ್ರೆ ಅದು ಹಳದಿ ಬಣ್ಣದ್ದು ಇರ್ತದೆ. ನಮ್ಮ ಬೀಗರು ನಮಗೆ ಹೊಸದಾಗಿ ನಾವೇನು ಮನೆಗೆ ಬರೋಲ್ಲ ಅಂದೆ, ಯಾಕಂದ್ರೆ ಬಾಳಪ್ಪ ಹೋಗ್ತಿದ್ ಬೇಡ ಹಿಡಿದ ಮತ್ತೆ ನೀವು ಹಾಕಿಕ್ಯಾರ ಅಂತ ತಿಳ್ಕೊಂಡು ಅವರೇ ಒಂದಿಷ್ಟು ಅಂತ ಕೊಟ್ಟಿದ್ದಾರೆ ನನಗೆ. ಅದನ್ನು ನಾನು ಇಟ್ಟಿದ್ದೆ. ಭಾಳ ಹಳದಿ ಅದಲ್ಲ, ಇಂಥ ಏನು ತಿನ್ನೋದು ಅಂತ ತಿಳಿಯಿಲ್ಲ. ನಾವು ಯೂಸಲಿ ಹಸಿರು ಅಂದಿದ್ದೀವಿ, ಬಹಳಷ್ಟು ಹಚ್ಚ ಹಸಿರನ್ನು ಸಿಕ್ಕಿದ್ದಿದ್ದೆ. ಇದನ್ನು ಮರುದಿನ ಸಾಯಂಕಾಲ ಇಲ್ಲ ಚಲೋ ಅಂತ ನಮ್ಮ ತಾಯಿ ಮತ್ತೆ ಅಂದ್ಕೊಡ್ತೀನಿ ಊಟ ಟೈಮ್ದಾಗ ಒಂದಿಷ್ಟು ಅದು ಸುಮ್ಮನೆ ಹಾಕೊಂಡೆ. 48 ಗಂಟೆ ಆದರೂ ಕೂಡ ಇಮಿಡಿಯೇಟ್ಲಿ ಬಾಯಕಾಗುತ್ತೆ ನನಗೆ. ಮಧ್ಯಾಹ್ನನೇ ಆ ತಳಿಯನ್ನು ಅವರು ತಳಿ ಕೊಟ್ಟಿದ್ದರಿಂದ ತರಿಸಿದೆ. ಆ ತಳಿ ಬೀಜ ತರಿಸಿ 1 ಎಕರೆ ನಮ್ಮ ಬಿಜಾಪುರ ಫಾರ್ಮದಲ್ಲಿ ಹಾಕಿ ಅದರಲ್ಲಿ ಭಾಳಷ್ಟು ನಿಕ್ಷೇಪ ಪ್ರತಿ ಒಂದು ತೆನೆಯಲ್ಲಿ ಬಾಯಿ ಇಟ್ಟಿಟ್ಟು ನೋಡಿ ಅದನ್ನೆಲ್ಲ ಪ್ಯೂರಿಫೈ ಮಾಡಿ ಮುಂದೆ 6ನೇ 7 ವರ್ಷದ ನಂತರ ಅದನ್ನು ರಾಷ್ಟ್ರ ಮಟ್ಟದಲ್ಲಿ ಬಿಡುಗಡೆ ಮಾಡಿದ್ದೀವಿ. ಅದನ್ನು ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಆ ತಳಿ ಹೆಸರು ಸಕ್ರೆ ಮುಕ್ರಿ SMJ1 ಅಂತ ಹೆಸರಿಟ್ಟಿದೆ. ಸೊ ಆ ದೃಷ್ಟಿಯಿಂದ ಅದನ್ನು ನಾವು ಒಂದು ಅರ್ಧ ಕಿಲೋ ತಿಂದು ಸಹಿತ ಹೊಟ್ಟೆ ಇಟ್ಟಿದ್ದಿಲ್ಲ. ಅದರಲ್ಲಿ ಜೀವಸತ್ವ ಹಂಗಿರ್ತದೆ. ನೀವು ಬೇರೆ ತಿಂದು ಆದ್ರೆ ಸ್ವಲ್ಪ ಹೆಚ್ಚು ಕಡಿಮೆ ತಿಂದುಕೊಟ್ರೆ ನಮಗೆಲ್ಲ ಡೈಜೆಸ್ಟಿವ್ ಪ್ರಾಬ್ಲಮ್. ಅಷ್ಟು ಒಂದು ಶ್ರೇಷ್ಠವಾದಂಥ ತಳಿ. ಸೊ ಆ ಒಂದು ಕೆಲವೇ ಬೆಳೆಗಳಲ್ಲಿ ಪ್ರತಿ ಬೆಳೆಯಲ್ಲಿ ಈ ಭಾರತದಲ್ಲಿ ಇರುವಷ್ಟು ಬಯೋಡೈವರ್ಸಿಟಿ, ಜೀವಿಕ ವೈವಿಧ್ಯತೆ ಎಲ್ಲಿಲ್ಲ.
ಭಾರತ ಫಸ್ಟ್, ಆಮೇಲೆ ಬರ್ತಾವೆ ಇವು ಮಲೇಷಿಯಾ, ಇವೆಲ್ಲ ಸೌತ್ ಏಷ್ಯನ್ ಕಂಟ್ರಿ. ಆಮೇಲೆ ಸ್ವಲ್ಪ ಮಟ್ಟ ಗೋಧಿ ಗೀದಿ ವೈವಿಧ್ಯತೆ ಏನವಲ್ಲ ಈ ಕಡೆ ಇರಾಕು ಅಲ್ಲೆಲ್ಲ ಬರ್ತದೆ. ನೆಕ್ಸ್ಟ್ ಈಸ್ ಆಫ್ರಿಕನ್ ಕಂಟ್ರಿ, ಅದು ಇಥಿಯೋಪಿಯಾ ಕಡೆ. ಸೊ ಅಂಥ ಒಂದು ಬಯೋಡೈವರ್ಸಿಟಿಯನ್ನು ನಾವು ಬಹಳ ಕಳ್ಕೊಂಡಿದ್ದು. ಈ ಗ್ರೀನ್ ರೆವಲ್ಯೂಷನ್ ಇಷ್ಟೆಲ್ಲ ನಮ್ಮ ಸಂಪದ್ಭರಿತ ಆದರೂ ಕೂಡ ಸುಸ್ಥಿರ ಅಗ್ರಿಕಲ್ಚರ್ ನಮ್ಮಲ್ಲಿ ಕಾನ್ಫಿಡೆಂಟ್ ಇಲ್ಲ ಯಾರ ವಿಜ್ಞಾನಿಗಳಿಗೆ. ಯಾಕಂದರೆ ಇವು ಭಾಳಷ್ಟು ಆರೋಗ್ಯಕ್ಕೆ ಇವತ್ತಿನ ದಿವಸ ಇಷ್ಟೆಲ್ಲರೂ ನಮಗೆ ಸಮಸ್ಯೆ ಯಾಕೆ ಬರ್ತಾ ಇದೆ ಅಂದರೆ ಈ ಒಂದು ನಾವು ಫುಡ್ ಹ್ಯಾಬಿಟ್ಸನ್ನು ಡೈವರ್ಸಿಫೈ ಕಡಿಮೆ, ಭಾಳಷ್ಟು ಕಡಿಮೆ. ಅಂದರೆ ರೈಸ್ ಗೋಧಿ ಎರಡು ಬಿಟ್ಟರೆ ಏನು ತಿಂತಾ ಇದ್ದೀವಿ ನಾವು? ನೂರಕ್ಕೆ 80% ನಮ್ಮ ಫುಡ್ಡು ಯಾವುದೇ ತಿಂದ್ರೆ ಗೋಧಿ ಅಂತಂದ್ರೆ ಚಪಾತಿ ತಿಂತೀವಿ, ಇಲ್ಲ ಬ್ರೆಡ್ಡು, ಇಲ್ಲಾಂದ್ರೆ ಬಿಸ್ಕಿಟು, ಎವ್ರಿವೇರ್ ಮೋರ್ ದನ್ 80% ಇರುತ್ತೆ. ಹಾಗಾಗಿ ನಾವು ಡೈವರ್ಸಿಫೈ ಭಾಳಷ್ಟು ಕಡಿಮೆ. ಸೊ ಈ ದೃಷ್ಟಿಯಿಂದ ಇಂಡೈರೆಕ್ಟ್ ಇಫೆಕ್ಟಿವ್ ಎಲ್ಲನೂ ಈ ಆಹಾರದಿಂದ ಆರೋಗ್ಯದ ಸಮಸ್ಯೆಯಾಗಿ, ಆರೋಗ್ಯದ ಸಮಸ್ಯೆಗೆ ಹಿಡನ್ ಹಂಗರ್ ಅಂತ ಹೇಳ್ತೀವಿ. ಅದನ್ನು ಅತಿ ಶುದ್ಧ ಕನ್ನಡದಲ್ಲಿ ಹೇಳಬೇಕಂದ್ರೆ ಉತ್ಸಾಹ ರಹಿತ ಜೀವನ. ಈಗ ನೀವು ಏನು ಕೊಟ್ಟರು, ಟ್ಯಾಬ್ಲೆಟ್ ಕೊಟ್ಟರು, ಏನು ಇದು ತಿನ್ನಿಸಿದ್ರು ಅದನ್ನು ಉತ್ಸಾಹನೇ ಇರೋಲ್ಲ. ಇದು ಯಾಕಿಲ್ಲ ಅಂತಂದ್ರೆ ಯಾವ ಡಾಕ್ಟರಿಗೆ ಗೊತ್ತಿಲ್ಲ. ಈ ಬಿಕಾಸ್ ಆಫ್ ದಿಸ್ ನ್ಯಾರೋ ಫುಡ್ ಹ್ಯಾಬಿಟ್ಸ್ ನಾವು ಎಲ್ಲರೂ ಡೈವರ್ಸಿಫೈಡ್. ಆಮೇಲೆ ಇನ್ನೊಂದು ಪದ್ಧತಿ ಏನಿತ್ತು, ನಮ್ಮ ಈಗಾಗಲೇ ಬೇರೆ ಒಂದು 50 ಕಿಲೋಮೀಟರ್ದಿಂದ ಅವ್ರು ಬಂದ್ರೆ ಅವರು ಒಂದು ಡಿಶಿಸು ಅವ್ರ ವೆರೈಟಿನೇ ಬೇರೆ, ಅವ್ರು ಬೀಜ ತೊಗೊಂಡು ಬರ್ತಿದ್ರು, ಚಲೋ ನೋಡ್ರಿ ಅಂತ ಹೇಳ್ತಿದ್ರು, ಅದನ್ನು ನಾವು ಕನ್ಸ್ಯೂಮ್ ಮಾಡ್ತಿದ್ದೆವು. ಈ ರೀತಿ ಡೈವರ್ಸಿಫೈಡ್ ಒಂದು ಏನು ಫುಡ್ ನಾವು ತಿನ್ನೋದ್ರಿಂದ ಪ್ರತಿಯೊಂದು ಇದರೊಳಗೂ ಕೂಡ ಕೆಲವೊಂದಿಷ್ಟು ಮಿನರಲ್ಸು, ಕೆಲವೊಂದಿಷ್ಟು ನ್ಯೂಟ್ರಿಯೆಂಟ್ಸು, ಕೆಲವೊಂದಿಷ್ಟು ಆ್ಯಂಟಿಆಕ್ಸಿಡೆಂಟ್ಸು ನಮ್ಮ ಮಿಕ್ಸ್ ಆಗಿ. ಸೊ ಈಗ ನಾವು ಈ ಪೆಥೋಜೆನಿಕ್ ಡಿಸೀಸ್ಗೆ ಎಲ್ಲ ಕಂಟ್ರೋಲ್ ಆಗಿದೆ. ಫಿಸಿಯಾಲಜಿಕಲ್ ಡಿಸಾರ್ಡರ್ಸ್ ಇದು ಮೋರ್. ಇದು ಇವತ್ತಿನ ದಿವಸ 10 ಕೋಟಿ ನಾವು ಡಯಾಬಿಟೀಸ್ಗೆ ಈಗ ನಮ್ಮ ಭಾರತದಲ್ಲಿ. ಅದಕ್ಕೆಲ್ಲ ಮುಖ್ಯ ಕಾರಣಪ್ಪ ಅಂದರೆ ಅದಕ್ಕೆ ಈಗ ಇನ್ನೊಂದು ಸೆಟಿಯೇಷನ್ ಇಂಡೆಕ್ಸ್ ಇರ್ತ. ಮೊದಲು ಹಂಗರ್ ಇಂಡೆಕ್ಸ್ ಇತ್ತು, ಸೆಟಿಯೇಷನ್ ಯಾವ ಆಹಾರ ತಿಂದರೆ ಎಷ್ಟು ತೃಪ್ತಿ ಆಗ್ತದೆ ಅಂತ ಒಂದು ಇಂಡೆಕ್ಸ್ ತಂದಿದ್ರು ಇಂಟರ್ನ್ಯಾಷನಲ್ ಲೆವೆಲ್. ಯಾವ ಆಹಾರ ತಿಂದರೆ ಎಷ್ಟು ತೃಪ್ತಿ ಆಗ್ತದೆ ಅವು ಕ್ಲಾಸಿಫೈ ಮಾಡ್ತಾರೆ. ಸೊ ಸೆಟಿಯೇಷನ್ ಇಂಡೆಕ್ಸ್ ಅಂತ ಹೊಸದಾಗಿ ಇವತ್ತಿನ ದಿವಸ ಒಂದು ಟೂರ್ ಬಂದಿದೆ. ಅದ್ರ ಪ್ರಕಾರ ಮೆಜರ್ ಮಾಡ್ತಾರೆ ಯಾವ್ದು ಬೆಸ್ಟ್ ಕ್ವಾಲಿಟಿ ಫುಡ್ ಅಂತ. ಸೊ ಅದಕ್ಕೆ ಈ ಒಂದು ಕೃಷಿ ಸುಸ್ಥಿರತೆಯಲ್ಲಿ, ಜನಸಾಮಾನ್ಯರ ಆರೋಗ್ಯದಲ್ಲಿ ಸಾಂಪ್ರದಾಯಿಕ ತಳಿಗಳನ್ನು ನಾವು ಉಳಿಸಿ ನಾವು ಬೆಳೆಸಿದರೆ ಬಹಳಷ್ಟು ಸುಸ್ಥಿರತೆ ಬರ್ತದೆ, ಆರೋಗ್ಯದಲ್ಲಿ ಕೂಡ ಸುಸ್ಥಿರತೆ. ಸೊ ಇನ್ನೂ ಒಂದು ಮುಖ್ಯವಾದಂಥ ಮಹತ್ವದ ಸಂಶೋಧನೆಯನ್ನು ನಾವು ಮಾಡೀವಿ. ಇತ್ತಿತ್ತಲಾಗಿ ತಾವೆಲ್ಲ ಕೇಳಿರಿ ನೈಸರ್ಗಿಕ ಚಿಕಿತ್ಸೆ, ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿ ಅಂತಕ್ಕಂಥದ್ದು ಬಹಳಷ್ಟು ಇದು ಆಗ್ತಾ ಇದೆ. ರಾಷ್ಟ್ರ ಮಟ್ಟದಲ್ಲಿ ಕೂಡ ಈ ಕೃಷಿಗೆ ಫಸ್ಟ್ ಫಂಡಿಂಗ್ ಬರ್ತಾ ಇದೆ. ಇದನ್ನು ಬಹಳಷ್ಟು ನೀವು ಅಡ್ವೊಕೇಟ್ ಮಾಡ್ತಾ ಇದ್ದಾರೆ, ನೀವು ಪ್ರಚಾರ ಮಾಡಿರಿ ಅಂತ ಬರ್ತಾ ಇದೆ. ಅದು ಕರೆನೂ ಹೌದು. ಕೃಷಿಯಲ್ಲಿ ಈ ಒಂದು ತಳಿಗಳನ್ನು ನಾವು ಪ್ರಯೋಗವನ್ನು ಮಾಡಿದಾಗ 4 ವಿಶ್ವವಿದ್ಯಾಲಯಗಳ ಕೂಡಿ 4 ವರ್ಷ ಒಂದು ಪ್ರಯೋಗ ಮಾಡಬೇಕು. ಆ ಪ್ರಯೋಗದಲ್ಲಿ ಕಂಡು ಬಂದಿದೆ ಏನಂದರೆ ನೈಸರ್ಗಿಕ ಕೃಷಿ ಮತ್ತು ಸಾವಯವ ಕೃಷಿಯಲ್ಲಿ ಈ ತಳಿಗಳು, ಈ ಪದ್ಧತಿಗಳು ಬೆಳೆದರೆ ಇಳುವರಿ ಬಹಳಷ್ಟು ಕಡಿಮೆ. ಈ ನೈಸರ್ಗಿಕ ಮತ್ತು ಸಾವಯವ ಕೃಷಿಯಲ್ಲಿ ನಾವು ಹೊರಗಿನ ಫರ್ಟಿಲೈಸರ್ ಕೊಡೋಲ್ಲ, ಯೂರಿಯಾ ಹಾಕೋದಿಲ್ಲ, DAP ಹಾಕೋದಿಲ್ಲ ಮತ್ತು ಸ್ಪ್ರೇ ಮಾಡಲ್ಲ, ಇವೆಲ್ಲನೂ ನಾವು ಮಾಡೋದಿಲ್ಲ. ಸೊ ಅಲ್ಲಿ ಏನದ ಗಣನೀಯವಾಗಿ ಇಳುವರಿ ಕಡಿಮೆ. ನಾವು ಬಹಳಷ್ಟು ವಿಶ್ಲೇಷಣೆ ನೋಡಿ ಯಾಕೆ ಈ ರೀತಿ ಆಗ್ತಂದ್ರೆ ಒಂದು ಕಾರಣ ಏನಂತಂದರೆ ನಾವು ಈ ಹೆಚ್ಚು ಇಳುವರಿ ಕೊಡ್ತಕ್ಕಂಥ ತಳಿಗಳನ್ನೇ ಇಲ್ಲಿ ಪ್ರಯೋಗ ಮಾಡಿದ್ವಿ. ನಾವು ಪ್ರಯೋಗಕ್ಕೆ ಯಾವ ಮಾಡೀವಿ, ಉಳಿದಿದ್ದೆಲ್ಲ ಗೊಬ್ಬರ ಹಾಕೋದು ಬಿಟ್ಟೆವು, ಆಮೇಲೆ ಪೆಸ್ಟಿಸೈಡ್ ಸ್ಪ್ರೇ ಮಾಡೋದು ಬಿಟ್ಟಿವಿ, ಅವೆಲ್ಲ ಮಾಡೀವಿ. ಆ ಜೀವಾಮೃತ, ಅಮೃತ ಎಲ್ಲ ಹಾಕ್ತಾ ಇದ್ವಿ. ಅಲ್ಲ ಕರೆಕ್ಟ್ ತಳಿಗಳು ಯಾವುದು ಹೈ ಹಿಡಿಂಗ್ ತಳಿ, ಅವನ್ನ ಹೆಂಗೆ ಬಿಡುಗಡೆ ಮಾಡೀವಿ ನಾವು, ಯಾವ ರೀತಿ ನಾವು ಜೀನ್ ಚೇಂಜ್ ಮಾಡೀವಪ್ಪ ಅಂದರೆ ಹೈ ಇನ್ಪುಟ್ ಕಂಡೀಷನ್ಗೆ ಅವನ್ನ ಡೆವಲಪ್ ಮಾಡಿ ನ್ಯಾಚುರಲಿ ದೇ ಆರ್ ನಾಟ್ ಫಿಟ್ ಅನ್ನೋದು ಈಗ ನಮಗೆ ತಿಳಿಯುತ್ತೆ. ಅದಕ್ಕೆ ಈ ಸಾವಯವ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ಈ ಸಾಂಪ್ರದಾಯಿಕ ತಳಿಗಳ ಪ್ರಯೋಗ ಈಗ ಸ್ಟಾರ್ಟ್ ಮಾಡಿವೆ. ಅಲ್ಲಿ ಏನದಲ್ಲ ಈ ಸಾಂಪ್ರದಾಯಿಕ ತಳಿಗಳು ಸಾವಯವ ಮತ್ತು ನೈಸರ್ಗಿಕ ಕೃಷಿಯಲ್ಲಿ ಬಹಳಷ್ಟು ಉತ್ತಮವಾದಂಥ ಫಲಿತಾಂಶವನ್ನು ಕೊಡ್ತವೆ. ಆ ಒಂದು ಭಾಗ ಆ್ಯಕ್ಚುಲಿ ನಾವು ಒಂದು ಡೌಟನ್ನು ಎಕ್ಸ್ಪ್ರೆಸ್ ಮಾಡಿದೆವು. ನೀವು ಈ ರೀತಿ ಬಹಳಷ್ಟು ಅಗ್ರೆಸಿವ್ ಆಗಿ ಸಾವಯವ ಮತ್ತು ನೈಸರ್ಗಿಕ ಕೃಷಿ ಹೋದರೆ ನಮ್ಮ ಉತ್ಪಾದನೆ ಕಡಿಮೆ ಆಯ್ತಪ್ಪ ಅಂದರೆ ಮತ್ತೆ ನಾವು ಬೇರೆದವ್ರ ಮೇಲೆ ಅವಲಂಬನೆ ಆಗೋದು ಆಹಾರಕ್ಕೆ ಅಂತಿಕೊಂಡು. ಸೊ ಟ್ರೈ ಟು ರಿಸ್ಟ್ರಿಕ್ಟ್ ಓನ್ಲಿ ಫಾರ್ 10% or 15%. ಅದಕ್ಕೆ ಈಗ ಮ್ಯಾಕ್ಸಿಮಮ್ ಏನದಲ್ಲ ನಾವು ಒಂದು 20 ಮಿಲಿಯನ್ ಹೆಕ್ಟರ್ಗೆ ನಾವು ರಿಸ್ಟ್ರಿಕ್ಟ್ ಮಾಡಬೇಕು. ನಮ್ದು 120 ಮಿಲಿಯನ್ ತನಕ ಹೆಕ್ಟರ್ ತನ ಇದೆ.
ಅದರಲ್ಲಿ 20 ಮಿಲಿಯನ್ ತನಕ ನಾವು ಸಾವಯವ ಮತ್ತು ನೈಸರ್ಗಿಕ ಕೃಷಿಯನ್ನು ನಾವು ಮಾಡಬಹುದು. ಅಲ್ಲಿ ತನಕ ನೀವು ಸೆಪರೇಟ್ ಮಾಡ್ತಾರೆ. ಈಗ ಹಾರ್ಡ್ಲಿ ನಮ್ಮದು 1 ಮಿಲಿಯನ್ ಹೆಕ್ಟರ್ನೂ ಇಲ್ಲ, ಇದು ಸಾವಯವ ಕೃಷಿ ನೈಸರ್ಗಿಕ ಭಾಳಷ್ಟು ಕಡೆ ಇದೆ. ಸೊ ಅದಕ್ಕೆ ನಾವು ಕೂಡ ನಾವು ಕೃಷಿ ವಿಶ್ವವಿದ್ಯಾಲಯದಲ್ಲಿ 20 ವರ್ಷಗಳ ಹಿಂದೆ ನಾವು ಸಾವಯವ ಕೃಷಿ ಒಂದು ಸಂಸ್ಥೆಯನ್ನು ನಾವು ಕಂಡುಹಿಡಿದು ಅಲ್ಲಿ ಸಾಕಷ್ಟು ಸಂಶೋಧನೆ ನಡೀತಾ ಇದೆ. ಅಲ್ಲಿನೂ ಕೂಡ ಈ ಒಂದು ಸಾಂಪ್ರದಾಯಿಕ ತಳಿಗಳನ್ನು ಸಂರಕ್ಷಣೆ ಮಾಡ್ತಕ್ಕಂಥ ಒಂದು ಕಾರ್ಯಕ್ರಮ ನಾವು ಭಾಳಷ್ಟು ಅಲ್ಲಿ ನಡೀತಾ ಇದೆ. ಇನ್ನೂ ಒಂದು ಸಿಸ್ಟಮು ಈ ಓರ್ಸಾದಲ್ಲಿ ಒಂದು ಸಿಸ್ಟಮ್ ತಂದಿದ್ದಾರೆ. ಈ ಸಾವಯವ ಈ ಸಾಂಪ್ರದಾಯಿಕ ತಳಿಗಳು ಮತ್ತೆ ರೈತರು ಬೆಳಿಬೇಕು, ಮತ್ತೆ ಸ್ವಲ್ಪ ರೈತರು ಬೆಳೀಲಿ, ಆದರೆ ಅವು ಹೊಲದಲ್ಲಿ ಬೆಳೀತಿರ್ಬೇಕು ಅಂತಕ್ಕಂಥ ಒಂದು ಉದ್ದೇಶ ಇಟ್ಟುಕೊಂಡು ಒಡಿಶಾದಲ್ಲಿ ಈ ರಾಗಿ ಬೆಳೆಯಲ್ಲಿ ಸಾಂಪ್ರದಾಯಿಕ ತಳಿಗಳನ್ನು ಸೆಪ್ರೇಟ್ ಆಗಿ ಒಂದು ರಿಲೀಸ್ ಸಿಸ್ಟಮ್ ಅನ್ನು ಅವ್ರು ತಂದಿದ್ದಾರೆ. ರಿಲೀಸ್ ಸಿಸ್ಟಮ್ ಫಾರ್ ಟ್ರೆಡಿಷನಲ್ ವೆರೈಟಿ, ಸೀಡ್ ಸಿಸ್ಟಮ್ ಫಾರ್ ಟ್ರೆಡಿಷನಲ್ ವೆರೈಟೀಸ್ ಅಂತ. ಅಲ್ಲಿ ಏನು ಮಾಡ್ತಾರೆ, ಸಾಂಪ್ರದಾಯಿಕ ತಳಿಗಳನ್ನು ನಾವು ಈ ಹೈಡಿಂಗ್ ತಳಿಗಳ ಜೊತೆ ನಾವು ಕಂಪೇರ್ ಮಾಡಿದ್ರೆ ಅವು ಬೀಟ್ ಮಾಡೋದು. ನಮ್ಮ ಕ್ರೈಟೀರಿಯಾ ಈಡೇ ಬೇಕು, ನಮ್ಗೆ ಈಗಲೂ ಕೂಡ ಈಡೇ ಮೇಜರ್. ಇವೆಲ್ಲ ನಾವು ಎಡಿಷನಲ್. ಫಸ್ಟ್ ಏನದ ಈಡು ಜಾಸ್ತಿ ಇರಬೇಕು, ಕೀಟ ಮತ್ತು ರೋಗ ಕಡಿಮೆ ಇರಬೇಕು. ಉಳಿದಿದ್ದು ಏನಂದ್ರೆ ಅವು ಸ್ವಲ್ಪ ಅಷ್ಟು ಮಟ್ಟಿಗೆ ಇದ್ರ ಬಿಟ್ಟರೆ ಈಗಲೂ ಅದೇ ಸಿಸ್ಟಮ್ ಇದೆ. ಸೊ ಅದಕ್ಕೆ ಇದ್ರ ಜೊತೆ ಈ ಸಾಂಪ್ರದಾಯಿಕ ತಳಿಗಳು ಕಾಂಪೀಟ್ ಮಾಡ್ಲಿಕ್ಕೆ ಆಗೋದಲ್ಲ, ಇದರದ್ದೇ ಒಂದು ಸಿಸ್ಟಮ್ ಅಲ್ಲ. ಈಗ ನಮ್ಮದು ಏನಂದ್ರೆ ತಳಿಗಳ ಬಿಡುಗಡೆ ಎಲ್ಲಿ ತರ ಹೋಗ್ತದೆ ಅಂದರೆ ನಮ್ಮ ವಿಶ್ವವಿದ್ಯಾಲಯದಿಂದ ರಾಜ್ಯ ಮಟ್ಟದಲ್ಲಿ ಹೋಗಿ, ರಾಜ್ಯ ಮಟ್ಟದಿಂದ ದೇಶ ಮಟ್ಟದಲ್ಲಿ ಹೋಗಿ, ದೇಶ ಮಟ್ಟದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ. ಒಂದು ತಳಿ ನಾವು ಒಂದು ಜೋಳದ ತಳಿ ಈ ಸೀಡ್ನಿ ತಳಿನ ಬಿಡುಗಡೆ ಆಗಬೇಕಾದ್ರೂ ಕೂಡ ನಾವು ನಮ್ಮ ಒಂದು ಉತ್ತರ ಕರ್ನಾಟಕದ 10-15 ಲೊಕೇಶನ್ದಾಗ ಅದನ್ನು ಇವ್ಯಾಲ್ಯೂಷನ್ ಮಾಡಿ, ಆ ಪ್ರಮಾಣಿಸ್ ನೋಡಿ, ಅದನ್ನು ಪ್ರಯೋಗಕ್ಕೆ ಇದು ಮಾಡಿ, ಆಮೇಲೆ ರಾಜ್ಯ ಮಟ್ಟದಲ್ಲಿ ಹೋಗಿ ಅಲ್ಲಿಂದ ಶಿಫಾರಸಾಗಿ ಕೇಂದ್ರ ಸರ್ಕಾರಕ್ಕೆ ಹೋಗ್ತದೆ. ಕೇಂದ್ರ ಸರ್ಕಾರದಲ್ಲಿ ಗೆಜೆಟ್ ನೋಟಿಫಿಕೇಶನ್ ಆಗುತ್ತೆ. ತಳಿಗಳು ಮಾತ್ರ ಗೆಜೆಟ್ ನೋಟಿಫಿಕೇಶನ್ ಆಗ್ತದೆ. ಯಾವುದೇ ಸಂಶೋಧನೆ ಚಂದ್ರನ ಮೇಲೆ ಒದಗಿಸೋಕ್ಕೆ ಗೆಜೆಟ್ನೇ ಬರೋಲ್ಲ. ಯಾಕಂದರೆ ಆಹಾರ ಉತ್ಪಾದನೆಯಲ್ಲಿ ತಳಿಗಳ ಮಹತ್ವ ಭಾಳ ಇದೆ. ಕೃಷಿ ಅಂತಕ್ಕಂಥದ್ದು ಜೀವನ ಆಧಾರ ಇದೆ. ನಾವು ಚಂದ್ರ ಮೇಲೆ ಹೋಗೋದು ನಡೀತದ, ಆದರೆ ಈ ತಳಿಗಳು ಬಿಟ್ಟರೆ ನಡೆಯೋಲ್ಲ ಅಂತಕ್ಕಂಥ ಉದ್ದೇಶ. ಈ ಗೆಜೆಟ್ ನೋಟಿಫಿಕೇಶನ್ ನಮ್ಮ ಆಗಬೇಕಾದ್ರೆ ಸೆಂಟ್ರಲ್ ಗೌರ್ಮೆಂಟಲ್ಲಿ. ಆದರೆ ಸಾಂಪ್ರದಾಯಿಕ ತಳಿಗಳು ಅಲ್ಲಿಗೆ ಹೋಗೋದಿಲ್ಲ. ಈ ಪದ್ಧತಿ ಚೇಂಜ್ ಮಾಡಲಿಕ್ಕೆ ಬಹಳ ಕಷ್ಟ ಇದೆ. ಅದಕ್ಕೆ ನಾವು ಏನು ಹೊಸ ಶಿಫಾರಸು ಏನು ಮಾಡ್ತಾ ಇದ್ದೀವಿ ಅಂದರೆ ರಾಜ್ಯ ಮಟ್ಟದಲ್ಲೇ ಇದನ್ನು ಬಿಡುಗಡೆ ಮಾಡಬೇಕು, ರಾಜ್ಯ ಮಟ್ಟದಲ್ಲೇ ನಿಲ್ಲಿಸ್ಬೇಕು. ನಾವು ಮಾಡ್ಬೋದು, ಕರ್ನಾಟಕ ಗೌರ್ಮೆಂಟದಲ್ಲೇ ನಾವು ಇದನ್ನು ಶಿಫಾರಸು ಮಾಡಿ ನಮ್ಮ ರಾಜ್ಯದ ಪತ್ರಿಕೆಯನ್ನು ನಾವು ಮಾಡಬಹುದು. ಮಾಡಿದರೆ ಅದನ್ನು ತಳಿಗಳಲ್ಲಿ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಆ ತಳಿಗಳ ಒಂದು ಸರಪಳಿ ಅಂತ ಇರ್ತದೆ, ಅಲ್ಲಿ ಸಿಗ್ಲಾಕತ್ತಂದ್ರೆ ಇದನ್ನು ಭಾಳಷ್ಟು ಮಂದಿ ರೈತರು ಬೆಳೀತಾರೆ. ಆ ಒಂದು ಬೆಳೆದ್ರಿಂದ ಈ ಉಳಿತಾವ ಅಂತಕ್ಕಂಥ ಒಂದು ಇದನ್ನು ನಮ್ಮ ಒಂದು ವಿಶ್ವವಿದ್ಯಾಲಯ ಮತ್ತು ಇನ್ನೂ 3 ವಿಶ್ವವಿದ್ಯಾಲಯಕ್ಕೂ 5 ಕೋಟಿ ದುಡ್ಡನ್ನು ಕರ್ನಾಟಕ ಸರ್ಕಾರ ಕೊಟ್ಟಿದೆ. ಅವರು ಈ ಒಂದು ಸಾಂಪ್ರದಾಯಿಕ ತಳಿಗಳು ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಭತ್ತದಲ್ಲಿ, ಆಮೇಲೆ ನಮ್ಮ ವಿಶ್ವವಿದ್ಯಾಲಯಕ್ಕೆ ಜೋಳ, ಗೋಧಿ, ಕುಸುಬಿ, ಈ ಒಂದು ತಳಿಗಳಲ್ಲಿ ಸಾಂಪ್ರದಾಯಿಕ ತಳಿಗಳು ಎಷ್ಟಿದಾವ ಅವೆಲ್ಲವನ್ನು ಕ್ಯಾರೆಕ್ಟರೈಸ್ ಮಾಡಿ ಅವನ್ನೆಲ್ಲರೂ ಕೂಡ ಈ ರೀತಿ ಇವ್ಯಾಲ್ಯೂಷನ್ ಮಾಡಿ ಇವೆಲ್ಲ ಮುಂದೆ ಇವತ್ತಿನ ದಿವಸ ಇಂಟರ್ನ್ಯಾಷನಲ್ ಮಾರ್ಕೆಟಿಗೆ ಹೋದ್ರೆ ಪ್ರಾಡಕ್ಟ್ಸ್ ಏನದಾವಲ್ಲ ನ್ಯಾಚುರಲ್ ಬೇಡ್ತಾರೆ, ಆರ್ಟಿಫಿಷಿಯಲ್ ಅಲ್ಲ, ನೈಸರ್ಗಿಕವಾಗಿ ಬಂದಂಥದ್ದು. ಅಂಥ ಒಂದು ಮಾರ್ಕೆಟ್ಗೆ ಅತಿ ಹೆಚ್ಚು ಬೆಲೆಯಲ್ಲಿ ಈ ಸಾಂಪ್ರದಾಯಿಕ ತಳಿಗಳ ಒಂದು ಬೇಡಿಕೆ ಜಾಸ್ತಿ ಆಗ್ತದೆ. ಅದು ನಮ್ಮ ಫ್ಯೂಚರ್ ಒಂದು ಗುರಿಯಾಗಿದೆ. ಸೊ ಆ ದೃಷ್ಟಿಯಿಂದ ಈ ಸಾಂಪ್ರದಾಯಿಕ ತಳಿಗಳ ರಕ್ಷಣೆ ಬಹಳಷ್ಟು ಮಹತ್ವ ಅಂತಕ್ಕಂಥ ಮತ್ತೆ ನಾನು ಒಂದು ಹೇಳಕ್ಕೆ ಬಯಸ್ತೇನೆ. ಸಾಂಪ್ರದಾಯಿಕ ತಳಿಗಳ ರಕ್ಷಣೆ ಅಂತಕ್ಕಂಥದ್ದು ಒಂದು ಸಂಸ್ಕೃತಿಯ ರಕ್ಷಣೆ ಅಂತಕ್ಕಂಥ ಮಾತನ್ನು ನಾನು ಇಲ್ಲಿ ಹೇಳ್ತೇನೆ. ಉದಾಹರಣೆಗೆ ಉತ್ತರ ಕರ್ನಾಟಕದಲ್ಲಿ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಭತ್ತದ ತಳಿಗಳ ಒಂದು ಇದು ಮಾಡಿದ್ರೆ ಅದೊಂದು ಅಲ್ಲಿ ಸಂಸ್ಕೃತಿನೇ ಒಂದು ಉಳಿದಂಗೆ ಆಗುತ್ತದೆ. ನಮ್ಮಲ್ಲಿ ಜೋಳವನ್ನು ನಾವು ಸಂರಕ್ಷಣೆ ಮಾಡಿದೆವು ಅಂದರೆ, ಜೋಳದ ತಳಿಗಳನ್ನು ಸಂರಕ್ಷಣೆ ಮಾಡಿದ್ರೆ ನಮ್ಮ ಉತ್ತರ ಕರ್ನಾಟಕದ ಒಂದು ಸಂಸ್ಕೃತಿಯನ್ನು ನಾವು ರಕ್ಷಣೆ ಮಾಡಿದಂಗೆ ಆಗುತ್ತೆ. ಆ ಒಂದು ಉದ್ದೇಶದಿಂದ ನಾವು ಜೋಳವನ್ನು ಆಯ್ಕೆ ಮಾಡಿಕೊಂಡು ಇದು ಮಾಡಿವೆ. ಆಮೇಲೆ ಕೊನೆಯದಾಗಿ ಒಂದು ಸ್ಲೋಗನ್ ಅಂದರೆ ಅದು ಒಂದು ಸ್ಲೋಗನ್, ಅದಕ್ಕೆ ನಾವು ಈ ಬೀಜ ರಕ್ಷಣೆ ಯಾವಾಗ ಆಗ್ತದೆ ಅಂದರೆ ನಾವು ಜೀನ್ ಬ್ಯಾಂಕ್ದಲ್ಲಿ ಇಟ್ಟೆವು, ಎಲ್ಲೋ ನಾರ್ವೇದಲ್ಲಿ ಐಸ್ನಾಗ ಇಟ್ಟೆವು, ಕೆಲಸ ಆಗೋಲ್ಲ. ಅದು ಭೂಮಿಯಲ್ಲಿ ಬಿತ್ತಬೇಕು, ಪ್ರತಿ ವರ್ಷ ಬೆಳಿಬೇಕು, ಮತ್ತೆ ಹಾರ್ವೆಸ್ಟ್ ಆಗಬೇಕು. ಅಂದ್ರೇ ಅದು ದಿನನಿತ್ಯ ಅಥವಾ ಈ ಆಗು ಹೋಗುಗಳ ವಾತಾವರಣದ ವೈಪರೀತ್ಯಗಳಿಗೆ ಸ್ಪಂದಿಸಿ ಏನು ಉಳಿತದಲ್ಲ ಅದು ನಿಜವಾದಂಥದ್ದು ಉಳಿತದೆ. ಅದು ನಮಗೆ ಮುಂದಿನ ಸುಸ್ಥಿರ ಕೃಷಿಗೆ ಉಪಯೋಗ ಆಗ್ತದೆ ಅಂತಕ್ಕಂಥ ಹೇಳ್ತಾ ಈ ಒಂದು ಸಾಂಪ್ರದಾಯಿಕ ತಳಿಗಳು ಬಹಳಷ್ಟಿದಾವೆ ನಮ್ಮಲ್ಲಿ. ವೆಜಿಟೇಬಲ್ದಾಗ ಈ ಒಂದು ದ್ವಿದಳ ಧಾನ್ಯದಲ್ಲಿದಾವ,
ಆಮೇಲೆ ಏಕದಳ ಧಾನ್ಯ ಎಲ್ಲ ಬೆಳೆಗಳಿದ್ದಾವ. ಅವನ್ನ ಒಂದು ಗುಪ್ತವಾಗಿ ಆ ಒಂದು ಕೆಲಸ ಕಾರ್ಯ ಅನೇಕ NGOಗಳು ಮಾಡ್ತಾ ಇದೆ. ಆಮೇಲೆ ಅದಕ್ಕೂ ಕೂಡ ಒಂದು ಪಾಲಿಸಿ ಒಂದು ಸೆಟಪ್ ಕೊಟ್ಟೆ, ಒಂದು ಪಾಲಿಸಿ ಒಂದು ಗೌರ್ಮೆಂಟ್ದಿಂದ ಒಂದು ಸಪೋರ್ಟ್ ಸಿಗ್ತಕ್ಕಂಥ ಪ್ರಯತ್ನ ಕೃಷಿ ವಿಶ್ವವಿದ್ಯಾಲಯದಲ್ಲಿ ನಾವು ಮಾಡ್ತಾ ಇದ್ದೀವಿ. ಇದರಿಂದ ನಮ್ಮ ಭಾಗದ ಒಂದು ಮುಖ್ಯವಾದಂಥ ಬೆಳೆಗಳಲ್ಲಿ ಅದು ಜೋಳ, ಗೋಧಿ ಮತ್ತು ಸಜ್ಜೆ ಮತ್ತು ಕುಸುಬಿ ಈ ತಳಿಗಳಲ್ಲಿ ನಾವು ವಿಶೇಷವಾಗಿ ಸಾಂಪ್ರದಾಯಿಕ ತಳಿಗಳನ್ನು ರಕ್ಷಣೆ ಮಾಡ್ತಾ ಇದ್ದೀವಿ. ಸೊ ತಾವು ಕೂಡ ಹೆಚ್ಚು ಎಲ್ಲೆಲ್ಲಿ ಸಾಂಪ್ರದಾಯಿಕ ತಳಿಗಳ ಒಂದು ಬೀಜಗಳ ಲಭ್ಯ ಇರ್ತವೆ ಅವನ್ನು ಕೂಡ ನಾವು ಉಪಯೋಗ ಮಾಡಬೇಕು. ನಿಮಗೆ ಬೇಕಾದರೆ ನಾವು ಸಿದ್ಧಿ ಜೋಳವನ್ನು ಕಳಿಸ್ತೀವಿ, ಎಳ್ಳಿನ ಜೋಳವನ್ನು ಕೊಡ್ತೀವಿ. ಆಮೇಲೆ ನಾವು ಅವಲಕ್ಕಿ ಮಾಡ್ತಕ್ಕಂಥ ಜೋಳವನ್ನು ಕಂಡಿದ್ದೀವಿ. ಈಗ ಭತ್ತದಿಂದ ಅವಲಕ್ಕಿ ಮಾಡ್ತಿದ್ವಿ. ನಾವು ಒಂದು 100 ತಳಿಗಳ ಜೋಳದ ತಳಿಗಳನ್ನು ಸಂಶೋಧನೆ ಮಾಡಿ ಅದರಲ್ಲಿ ಒಂದು ತಳಿ ಅತ್ಯುತ್ತಮವಾದಂಥ ಅವಲಕ್ಕಿ ತಯಾರಾಗ್ತದೆ, ಜೋಳದ ಅವಲಕ್ಕಿ. ಅದನ್ನು ಕೂಡ ಕಂಡಿದ್ದೀವಿ. ಅದು ಕೂಡ ಗೆಜೆಟ್ ನೋಟಿಫಿಕೇಶನ್ ಆಗಿದೆ. ಅವೆಲ್ಲನೂ ಕೂಡ ತಮಗೆ ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ತಾವು ಒಂದು ಬೇಡಿಕೆಯನ್ನು ಇಟ್ಟರೆ ಅಥವಾ ಒಂದು ಮೆಸೇಜ್ ಹಾಕಿದ್ರು ಕೂಡ ನಮಗೆ ಒಂದು ಸ್ವಲ್ಪ ಮಟ್ಟಿಗೆ ಬೀಜವನ್ನು ಕಳಿಸ್ತೀವಿ. ನಾವು ಕಳಿಸೋ ಉದ್ದೇಶ ಏನಪ್ಪ ಅಂದರೆ ಅವ್ರ ನೆಲದಲ್ಲಿ ಬೀಳಬೇಕು, ಬಿದ್ದರೆ ಉಳಿತಾವಂತಕ್ಕಂಥ ಉದ್ದೇಶದಿಂದ ಇಷ್ಟು ಹೇಳಿ ಸಾಂಪ್ರದಾಯಿಕ ತಳಿಗಳ ಮಹತ್ವದ ಬಗ್ಗೆ ಒಂದಷ್ಟು ಮಾಹಿತಿಗಳನ್ನು ತಮ್ಮೊಂದಿಗೆ ಹಂಚಿಕೊಳ್ಳಲು ಅನುಕೂಲ ಮಾಡಿದಂಥ ನಮ್ಮ ಈಶ್ವರ ಹೊಸಮನಿಯವರು ಹಾಗೂ ಚಂದ್ರಕಾಂತ್ ಸಾಹೇಬರಿಗೆ ಮತ್ತೊಂದು ನಮಸ್ಕರಿಸಿ ನಮ್ಮೆಲ್ಲರಿಗೂ ನಮಸ್ಕರಿಸಿ ನನ್ನ ಕೃಷಿ ಹೊಂಡವನ್ನು ತಯಾರು ಮಾಡಬೇಕು. ಆ ಹೊಂಡದಿಂದ ನಾವು ಯಾವ ರೀತಿ ನೀರು ಇದು ಮಾಡಬೇಕಂತಕ್ಕಂಥ ತಂತ್ರಜ್ಞಾನ ಸುಮಾರು 75ರಿಂದ 85ರವರೆಗೆ ಎಲ್ಲ ಮಹನೀಯರ ತಂಡದಿಂದ ಅದನ್ನು ಸಂಶೋಧನೆಯನ್ನು ಮಾಡಿದ್ದಾರೆ. ಆ ಸಂಶೋಧನೆಯ ಪ್ರತಿಫಲನೆ ಇವತ್ತು ಕೃಷಿ ಭಾಗ್ಯ ಯೋಜನೆ ಅಂತಂದು ಕರ್ನಾಟಕ ಗೌರ್ಮೆಂಟ್ ಇಡೀ ರಾಜ್ಯದಲ್ಲಿ ಅದನ್ನು ವಿಸ್ತರಣೆ ಕೃಷಿ ಭಾಗ್ಯ ಯೋಜನೆ ಅಂತ ಎಲ್ಲ ರೈತರಿಗೂ ಏನು ಸಬ್ಸಿಡಿ ಕೊಡ್ತಾ ಇದ್ದಾರೆ. ಇದು ಬಿಜಾಪುರ ಕೇಂದ್ರದಲ್ಲಿ ಸಂಶೋಧನೆ ಮಾಡಿದಂಥ ಪ್ರತಿಫಲದ ಒಂದು ಇದು ಆಗಿದೆ. ಇದು ನಮ್ಮ ಕೃಷಿ ವಿಶ್ವವಿದ್ಯಾಲಯಕ್ಕೆ ಸಂಶೋಧನೆ ಸಂಬಂಧ, ಅದರಲ್ಲಿ ವಿಶೇಷವಾಗಿ ಬಿಜಾಪುರದ ವಿಜ್ಞಾನಿಗಳು. ಇದರಲ್ಲಿ ನಮಗೆ 2 ರಿಂದ 3 ರಾಷ್ಟ್ರೀಯ ಪ್ರಶಸ್ತಿಗಳು ಸಿಕ್ಕುವ. 1986ರಲ್ಲಿ ಪ್ರಶಸ್ತಿ ಬಂತು, ಮುಂದೆ 95ರಲ್ಲಿ ಪ್ರಶಸ್ತಿ ಬಂತು. ಬಿಜಾಪುರದ ಒಂದು ಮುಖ್ಯವಾದಂಥ ಒಂದು ಕೇಂದ್ರದಲ್ಲಿ, ಪ್ರಾದೇಶಿಕ ಶಿಕ್ಷಣ ಕೇಂದ್ರದಲ್ಲಿ. ಸೊ ಆ ದೃಷ್ಟಿಯಿಂದ ಹೊಸಮನಿಯವರು ಮತ್ತು ಅವರ ಒಂದು ನಂತರದ ಟೀಮ್ಗಳು ಅವರ ಮಾರ್ಗದರ್ಶನ ಏನು ಹಾಕಿಕೊಟ್ಟಿದ್ರು ಅದು ಅತ್ಯಂತ ಒಂದು ಶ್ರೇಷ್ಠವಾದಂಥ ಒಂದು ಕೊಡುಗೆ. ಇವತ್ತಿನ ದಿವಸ ಬಿಜಾಪುರದಲ್ಲಿ ಪರ್ಟಿಕ್ಯುಲರ್ಲಿ ಬಾಗಲಕೋಟೆ, ಕುಂದಗೋಳ ಎಲ್ಲರೂ ಪ್ರತಿಯೊಂದು ಹೊಲಗಳಲ್ಲಿ ಕೃಷಿ ಹೊಂಡಗಳಿದ್ದಾರೆ. ನೀರನ್ನು ಯಾರೂ ತಮ್ಮ ಹೊಲದಿಂದ ನೀರು ಹೊರಗೆ ಬಿಡೋದಿಲ್ಲ. ನೀರನ್ನು ಎಲ್ಲವನ್ನೂ ಸಂಗ್ರಹಣೆ ಮಾಡ್ತಾರೆ. ಆ ಸಂಗ್ರಹಣೆ ಮಾಡಿದಂಥ ನೀರನ್ನು ಪುನಃ ಮತ್ತು ಉಪಯೋಗ ಮಾಡಿ ಅದಕ್ಕೆ ಒಂದು ಇಳುವರಿಯನ್ನು ಪಡೆಯತಕ್ಕಂಥ ಒಂದು ಶಕ್ತಿಶಾಲಿ ಅಲ್ಲಿ ಬಂದಿದೆ. ಇವತ್ತಿನ ಒಂದು ಈ ಟಾಪಿಕ್ ಏನಪ್ಪಾ ಅಂದರೆ ಸಾಂಪ್ರದಾಯಿಕ ತಳಿಗಳು ಇಂದಿನ ಆದ್ಯತೆ. ಇವತ್ತಿನ ದಿವಸ ನಾವು ಇಲ್ಲ ಏನಾಗಿದೆ ಅಂದರೆ ಕೆಮಿಕಲ್ ಫರ್ಟಿಲೈಸರ್ ಹಾಕೋದು ಬಹಳಷ್ಟು ಅನಿವಾರ್ಯವಾಗಿದೆ. ಉದಾಹರಣೆಗೆ ನಾವು ನಮ್ಮ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಫಸ್ಟ್ ಒಂದು ಯಾವುದೇ ಬೆಳೆಯಲ್ಲಿ ಫಸ್ಟ್ ಸೆಂಟೆನ್ಸ್ ಏನಿದೆ ಅಂದರೆ 1 ಎಕರೆಗೆ 3 ರಿಂದ 4 ಟನ್ FIM ಹಾಕಬೇಕು. ಇದು ನಮ್ಮ ಫಸ್ಟ್ ಸೆಂಟೆನ್ಸೇ ಬರ್ತದೆ ಪ್ರತಿ ಸಲ. ಆದರೆ ಯಾರು FIM ಹಾಕ್ತಾ ಇಲ್ಲ. ನೀವು ಈ ನೈಟ್ರೋಜನ್ ಫರ್ಟಿಲೈಸರ್ DAP ಯೂರಿಯಾ ಬಿಟ್ಟು ನೀವು ಹಾಕ್ಬೇಕಾದ್ರೆ ಇದರ 5 ಪಟ್ಟು FIM ಹಾಕಬೇಕು. ಇಲ್ಲ ಅಂದ್ರೆ ವರ್ಮಿ ಕಾಂಪೋಸ್ಟ್ ಅದು 4 ಪಟ್ಟು ಹಾಕಬೇಕು. ಹಾಕಿದ್ರೆ ಇದು ಕಂಪೆನ್ಸೇಟ್ ಆಗ್ತದೆ. ಅಷ್ಟು ಅವೈಲಬಿಲಿಟಿ ಇಲ್ಲ. ಆ್ಯಕ್ಚುಲಿ ನಾವು ಗೌರ್ಮೆಂಟಿಗೆಲ್ಲ ಏನು ಹೇಳ್ತೀವಿ ಅಂದರೆ ನೀವು ಇಂಥ ಸಬ್ಸಿಡಿ ಕೊಡೋದ್ರಲ್ಲಿ ಈ FIM ಅಥವಾ ಗೋವನ್ನು ಯಾರು ಮಾಡ್ತಿರ್ತಾರೆ, ಯಾರು FIM ಪ್ರೊಡಕ್ಟ್ಸ್ ಮಾಡ್ತಿರ್ತಾರೆ ಅಂಥವ್ರಿಗೆ ಅಟ್ಯಾಚ್ ಮಾಡಿ ನೀವು ಎತ್ತುಗಳು ಯಾರು ಕೃಷಿಯಲ್ಲಿ ಇರ್ತಾರೋ ಅವ್ರಿಗೆ ಅಟ್ಯಾಚ್ ಮಾಡಿ ಅವ್ರಿಗೆ ಜಾಸ್ತಿ ಸೌಲಭ್ಯ ಕೊಟ್ಟರೆ ಇದು ಇಂಡೈರೆಕ್ಟ್ಲಿ ಏನಾಗುತ್ತದೆ, ಭೂಮಿ ಫಲವತ್ತತೆ ಜಾಸ್ತಿ ಆಗ್ತದೆ. ದನಗಳು ಜಾಸ್ತಿ ಇದ್ರೆ ಅಥವಾ ದನ ಬಿಟ್ಟು ಬೇರೆ ಯಾವುದಾದ್ರೂ ಒಂದು ಈ ಫಲವತ್ತತೆ ಆಗ್ತಕ್ಕಂಥದ್ದು ಆ ಒಂದು ಇದು ಮಾಡ್ತಿದ್ದಂದ್ರು ಅವನಿಗೆ ಲಿಂಕ್ ಕೊಡ್ರಿ ಅಂತಕ್ಕಂಥದ್ದು ಅಂದರೆ ಹಾಂ ಎರಡು ಕಾರಣಗಳು. ಒಂದು ಕಾರಣ ಭೂಮಿಯಲ್ಲಿ ನಾವು ಸಾವಯವ ಪದಾರ್ಥ ಬಹಳಷ್ಟು ಕಡಿಮೆ.
ಈಗ 50 ವರ್ಷಗಳಿಂದ ಸಾವಯವ ಇಂಗಾಲ ನಮ್ಮಲ್ಲಿ 0.7 0.8 ಇವತ್ತಿಂದ 0.4 0.5 ಇದೆ. ಸೊ ಅದರಿಂದ ಬಹಳಷ್ಟು ದುಷ್ಪರಿಣಾಮ ಆಗುತ್ತೆ. ಎರಡನೇದು ಸಾವಯವ ಆಗ್ತಾನೆ ಇಲ್ಲ, ಹಾಕೋದ್ರಿಂದ ಮೈಕ್ರೋನ್ಯೂಟ್ರಿಯನ್ಸ್ ಎಲ್ಲಾನು ಅಬ್ಸರ್ವ್ ಮಾಡ್ತವೆ, ಗಿಡಗಳು ಅಬ್ಸರ್ವ್ ಮಾಡ್ತವೆ, ಬೆಳೆ ಅಬ್ಸರ್ವ್ ಮಾಡಬೇಕಾದ್ರೂ ಕೂಡ ಈ ಜೀನ್ಸ್ ಬೇಕು ಒಳಗೆ. ಇಲ್ಲಿ ಎಷ್ಟಿದ್ರು ಕೂಡ ಗಿಡದಾಗ ಆ ಜೀನ್ಸ್ ಇರಲಿಲ್ಲ ಅಂದ್ರೆ ಅಬ್ಸರ್ವ್ ಮಾಡಲ್ಲ. ಸೊ ಆ ಸಾಂಪ್ರದಾಯಿಕ ತಳಿಗಳಲ್ಲಿ ಆ ಜೀನ್ಸ್ ಇದ್ದು ಹೆಚ್ಚು ಕಬ್ಬಿಣ ಅಂಶ ತಯಾರು ಮಾಡ್ತಕ್ಕಂಥದ್ದು, ಎಪ್ಪು ಸತುವಿನ ಅಂಶ ತಯಾರು ಮಾಡತಕ್ಕಂಥದ್ದು, ಆ ಜೀನ್ಸ್ ಅನ್ನು ನಾವು ಬಿಟ್ಟು ನಾವು ಏನು ಹೆಚ್ಚು ಇಳುವರಿ ಕೊಡೋದಕ್ಕೆ ಫೋಕಸ್ ಮಾಡೀವಿ, ಆ ಜೀನ್ಸ್ ಬಗ್ಗೆ ನಾವು ಮತ್ತೆ ಅದನ್ನು ಐಡೆಂಟಿಫೈ ಮಾಡಿ ಹಾಕ್ಲಾಕತ್ತೀವಿ, ಅದು ಬೇರೆ ವಿಷಯ. ನೀವು ಮತ್ತೆ ನಮ್ಮ ಜೊತೆ ನಮ್ಮ ನೀವು ಕಾಂಟ್ಯಾಕ್ಟ್ ಫಾರ್ಮರ್ ಆಗ್ರಿ ನಮಗೆ. ಇಲ್ಲ ಕರೆಕ್ಟ್ ಏನು ಬರ್ತಿಲ್ಲ. ಈಗ ಡಾಕ್ಟರ್ ಸಂಜೀವ್ ಕುಲಕರ್ಣಿ ಅವರು ಬಂದು ತಮ್ಮ 2 ಮಾತುಗಳನ್ನು ಆಡಬೇಕಂತ ಕೇಳ್ತಾರೆ. ಇಷ್ಟೊತ್ತಿನವರೆಗೆ ಡಾಕ್ಟರ್ ಬಿ ಡಿ ಜನಾರ್ದನ್ ಅವರ ಮಾತುಗಳನ್ನು ಕೇಳಿ ಬಹಳ ದಿವಸಗಳ ನಂತರ ಒಂದು ಹಸಿವನ್ನು ಹಿಂಗಿಸುವಂತಹ ಉಪನ್ಯಾಸ ಕೇಳಿ ಕೃಷಿಯ ಬಗ್ಗೆ. ಅವರು ನಾನು ಸಾಮಾನ್ಯವಾಗಿ ಎಲ್ಲೆಲ್ಲಿ ಕೃಷಿ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂಥ ಉಪನ್ಯಾಸ ಮಾಡುವಂಥ ಅವಕಾಶ ಸಿಗ್ತದೆ ಅಲ್ಲೆಲ್ಲ ಕಡೆ ಕೇಳುವಂಥ ಒಂದು ಪ್ರಶ್ನೆ ಏನಂದರೆ, ಭಾರತದಲ್ಲಿ ಇರುವಂಥ ಭತ್ತದ ತಳಿಗಳು ಎಷ್ಟು ಅಂತ, ನಿಮಗೂ ಗೊತ್ತಿರುವಂಥ ತಳಿಗಳು ಯಾವುದು ಅಂತ. ಒಂದು ಸೋನಾ ಮಸೂರಿ ಹೇಳ್ತಾರೆ, ಮತ್ತೊಂದು ಯಾವುದು ಹೇಳ್ತಾರೆ, ಎಲ್ಲ ಕೂಡಿಸಿ ಹಾಕೋದಿಲ್ಲ. ಆದರೆ ಈಗಷ್ಟೇ ಅವರು ಹೇಳಿದ ಹಾಗೆ ನಮ್ಮ ಭಾರತ ಭೂಮಿ ಎಷ್ಟು ಸಮೃದ್ಧ ಅಂತಂದರೆ, ಒಬ್ಬರು ನಾವು ಇವತ್ತಿನ ಕಾರ್ಯಕ್ರಮದವರು ನೆನೆಸಲೇಬೇಕಾದಂಥ ವ್ಯಕ್ತಿಯ ಹೆಸರು ಅಂದರೆ ರಿಚರ್ಡ್. ಅವರು ಭತ್ತದ ತಳಿ ವಿಜ್ಞಾನಿಯಾಗಿದ್ದರು. ಭಾರತ ದೇಶದ ಮಧ್ಯಭಾಗದವರು ತಮ್ಮ ಕೃಷಿ ಕೆಲಸವನ್ನು, ಸಂಶೋಧನಾ ಕೆಲಸವನ್ನು ಮಾಡಿದರು. ಅವರು ತಮ್ಮ ಜೀವಿತ ಕಾಲದಲ್ಲಿ ಅವರ ವೈಯಕ್ತಿಕ ಸಂಗ್ರಹದೊಳಗೆ 30,000 ಭತ್ತದ ತಳಿಗಳು ಅವರ ವೈಯಕ್ತಿಕ ಸಂಗ್ರಹದೊಳಗೆ. ಮತ್ತು ಅವರು ಬಹಳ ವಿಶ್ವಾಸದಿಂದ ಏನು ಹೇಳ್ತಾ ಇದ್ರು ಅಂದರೆ, ನಾನು ಇಷ್ಟೆಲ್ಲವನ್ನು ಸಂಗ್ರಹ ಮಾಡಿರೋದು ಕೇವಲ ಮಧ್ಯ ಭಾರತದೊಳಗೆ, ಇವತ್ತಿನ ಮಧ್ಯಪ್ರದೇಶ ಅಂತ ನಾವೇನು ಹೇಳ್ತೀವೋ ಅದರ ಸುತ್ತಮುತ್ತಲಿನ ಭಾಗಗಳು ಮಾತ್ರ ಅಡ್ಡಾಡಿದ್ದು ನನಗೆ ಸಿಕ್ಕಿದ್ದಾರೆ. ಇಡೀ ಭಾರತದೊಳಗೆ ನನಗೆ ಅಡ್ಡಾಡಲಿಕ್ಕೆ ಸಿಕ್ಕರೆ, ಸಂಗ್ರಹ ಮಾಡಲಿಕ್ಕೆ ಸಿಕ್ಕರೆ 1 ಲಕ್ಷಕ್ಕೂ ಹೆಚ್ಚು ಭತ್ತದ ತಳಿಗಳಿರುವಂಥ ದೇಶ ನಮ್ಮದು. ನಾವೇನು ಬಹಳ ಅಭಿಮಾನದಿಂದ ಒಂದೇ ಮಾತರಂ ಸುಜಲಾಂ ಸುಫಲಾಂ ಅಂತ ಹಾಡ್ತೀವಿ. ಆ ಸುಫಲಾಂ ಅಂದರೆ ಏನು ನಿಜವಾದ ಇಷ್ಟೊತ್ತಿನವರೆಗೆ ಡಾಕ್ಟರ್ ಬಿ ಡಿ ಜನಾರ್ದನ್ ಅವರ ಮಾತುಗಳನ್ನು ಕೇಳಿ ಬಹಳ ದಿವಸಗಳ ನಂತರ ಒಂದು ಹಸಿವನ್ನು ಹಿಂಗಿಸುವಂತಹ ಉಪನ್ಯಾಸ ಕೇಳಿ ಕೃಷಿಯ ಬಗ್ಗೆ. ಅವರು ನಾನು ಸಾಮಾನ್ಯವಾಗಿ ಎಲ್ಲೆಲ್ಲಿ ಕೃಷಿ ಮತ್ತು ಪರಿಸರಕ್ಕೆ ಸಂಬಂಧಿಸಿದಂಥ ಉಪನ್ಯಾಸ ಮಾಡುವಂಥ ಅವಕಾಶ ಸಿಗ್ತದೆ ಅಲ್ಲೆಲ್ಲ ಕಡೆ ಕೇಳುವಂಥ ಒಂದು ಪ್ರಶ್ನೆ ಏನಂದರೆ, ಭಾರತದಲ್ಲಿ ಇರುವಂಥ ಭತ್ತದ ತಳಿಗಳು ಎಷ್ಟು ಅಂತ, ನಿಮಗೂ ಗೊತ್ತಿರುವಂಥ ತಳಿಗಳು ಯಾವುದು ಅಂತ. ಒಂದು ಸೋನಾ ಮಸೂರಿ ಹೇಳ್ತಾರೆ, ಮತ್ತೊಂದು ಯಾವುದು ಹೇಳ್ತಾರೆ, ಎಲ್ಲ ಕೂಡಿಸಿ ಹಾಕೋದಿಲ್ಲ. ಆದರೆ ಈಗಷ್ಟೇ ಅವರು ಹೇಳಿದ ಹಾಗೆ ನಮ್ಮ ಭಾರತ ಭೂಮಿ ಎಷ್ಟು ಸಮೃದ್ಧ ಅಂತಂದರೆ, ಒಬ್ಬರು ನಾವು ಇವತ್ತಿನ ಕಾರ್ಯಕ್ರಮದವರು ನೆನೆಸಲೇಬೇಕಾದಂಥ ವ್ಯಕ್ತಿಯ ಹೆಸರು ಅಂದರೆ ರಿಚರ್ಡ್. ಅವರು ಭತ್ತದ ತಳಿ ವಿಜ್ಞಾನಿಯಾಗಿದ್ದರು. ಭಾರತ ದೇಶದ ಮಧ್ಯಭಾಗದವರು ತಮ್ಮ ಕೃಷಿ ಕೆಲಸವನ್ನು, ಸಂಶೋಧನಾ ಕೆಲಸವನ್ನು ಮಾಡಿದರು. ಅವರು ತಮ್ಮ ಜೀವಿತ ಕಾಲದಲ್ಲಿ ಅವರ ವೈಯಕ್ತಿಕ ಸಂಗ್ರಹದೊಳಗೆ 30,000 ಭತ್ತದ ತಳಿಗಳು ಅವರ ವೈಯಕ್ತಿಕ ಸಂಗ್ರಹದೊಳಗೆ. ಮತ್ತು ಅವರು ಬಹಳ ವಿಶ್ವಾಸದಿಂದ ಏನು ಹೇಳ್ತಾ ಇದ್ರು ಅಂದರೆ, ನಾನು ಇಷ್ಟೆಲ್ಲವನ್ನು ಸಂಗ್ರಹ ಮಾಡಿರೋದು ಕೇವಲ ಮಧ್ಯ ಭಾರತದೊಳಗೆ, ಇವತ್ತಿನ ಮಧ್ಯಪ್ರದೇಶ ಅಂತ ನಾವೇನು ಹೇಳ್ತೀವೋ ಅದರ ಸುತ್ತಮುತ್ತಲಿನ ಭಾಗಗಳು ಮಾತ್ರ ಅಡ್ಡಾಡಿದ್ದು ನನಗೆ ಸಿಕ್ಕಿದ್ದಾರೆ. ಇಡೀ ಭಾರತದೊಳಗೆ ನನಗೆ ಅಡ್ಡಾಡಲಿಕ್ಕೆ ಸಿಕ್ಕರೆ, ಸಂಗ್ರಹ ಮಾಡಲಿಕ್ಕೆ ಸಿಕ್ಕರೆ 1 ಲಕ್ಷಕ್ಕೂ ಹೆಚ್ಚು ಭತ್ತದ ತಳಿಗಳಿರುವಂಥ ದೇಶ ನಮ್ಮದು. ನಾವೇನು ಬಹಳ ಅಭಿಮಾನದಿಂದ ಒಂದೇ ಮಾತರಂ ಸುಜಲಾಂ ಸುಫಲಾಂ ಅಂತ ಹಾಡ್ತೀವಿ. ಆ ಸುಫಲಾಂ ಅಂದರೆ ಏನು ನಿಜವಾದ, ಅವರು 800 ಥರದ ಭತ್ತದ ತಳಿಗಳನ್ನು ಬೆಳೀತಾ ಇದ್ದಾರೆ.
ಒಡಿಸ್ಸಾದೊಳಗೆ ಒಬ್ಬರು ದಮಯಂತಿ ಅಂತನೂ ದಮಯಂತಿ ಅಲ್ಲ, ಸಬರ್ಮತಿ ಅಂತನೂ 1200 ಥರದ ಭತ್ತದ ತಳಿಗಳನ್ನು ಪ್ರತಿ ವರ್ಷ ಬೆಳೆದು ಸಂಗ್ರಹ ಮಾಡ್ತಾ ಇದ್ದಾರೆ. ಪಶ್ಚಿಮ ಬಂಗಾಳದ ಒಬ್ಬ ಭತ್ತದ ವಿಜ್ಞಾನಿ ಸುಮಾರು 1500 ತಳಿಗಳನ್ನು ತಮ್ಮ ಇದರೊಳಗನೆ ಬೆಳೀತಾ ಇದ್ದದ್ದು. ಕೊನೆಗೆ ಅವ್ರು ಏನಂತ ಹೇಳಿದ್ರು ಅಂದರೆ, ಇದನ್ನು ನಾನು ಒಕ್ಕಟೆಯಾಗಿ ತಳಿಗಳನ್ನು ಪಟ್ಟುಕೊಳ್ತೀನಿ, ನೀವು ಯಾರಾದರೂ ಬೆಳ್ಕೋರಿ, ಈ ತಳಿಗಳು ಉಳಿತಾ ಹೋಗಲಿ. ಅವ್ರು ಹೇಳಿದ ಒಂದು ಮಾತು ಬಹಳ ಮಹತ್ವದ್ದು. ಯಾವುದೋ ಒಂದು ಸಂಗ್ರಹಾಲಯದೊಳಗೆ ಡೀಪ್ ಫ್ರೀಜರ್ದೊಳಗೆ ಇಟ್ಟು ಬಿಡೋದಲ್ಲ, ಅವುಗಳನ್ನು ಮತ್ತೆ ಉಪಯೋಗ ಮಾಡ್ತಾ ಅವು ಹೊರಗಿನ ಪರಿಸರದೊಂದಿಗೆ ಒಂದು ರೀತಿಯ ಮುಖಾಮುಖಿಯಾಗಿ ನಮ್ಮ ಶಕ್ತಿಯನ್ನು ಉಳಿಸ್ಕೊಂಡು ಬಂದಾಗಲೇ ಅವು ನಿಜವಾದ ತಳಿಗಳಾಗಿ ಉಳಿತಾವೆ ಅಂತ. ಆ ರೀತಿ ಒಳಗೆ ಇವತ್ತು ನಾವೇ ನಮ್ಮ ಆಹಾರ ಪದ್ಧತಿಯೊಳಗೆ ಬದಲಾವಣೆ ಮಾಡ್ಕೊಂಡಿದ್ದೀವಿ. ನಮ್ಮ ಆಹಾರ ಪದ್ಧತಿಯೊಳಗೆ ನಾವು ಪಾಶ್ಚಿಮಾತ್ಯ ಜೀವನ ಶೈಲಿಯನ್ನು ಕಂಡುಕೊಂಡಿದ್ದೀವಿ. ನಮ್ಮ ಹೋಟೆಲು ಮತ್ತು ಬೇಕರಿ ನಮ್ಮ ಬದುಕಿನ ಎರಡು ಅವಿಭಾಜ್ಯ ಅಂಗಗಳು. ಎರಡೂ ಕಡೆ ನಮ್ಗೆ ಸಿಗೋದು ಕೇವಲ ಗೋಧಿ ಮತ್ತು ಅಕ್ಕಿ ಮಾತ್ರ. ಯಾವ ಹೋಟೆಲ್ನೊಳಗೂ, ಯಾವ 5 ಸ್ಟಾರ್ ಹೋಟೆಲ್ನೊಳಗೂ ನಮಗೆ ಜೋಳದ ಯಾವುದೂ ಸಿಗೋದಿಲ್ಲ. ರಾಗಿ, ಸಜ್ಜೆ, ನವಣಿ, ಊದಲು, ಬರಗು, ಹಾರಕ, ಕೊರಲೆ ಯಾವುದೂ ಸಿಗೋದಿಲ್ಲ. ನಮಗೆ ಏನಾದರೂ ಸಿಗ್ತಿದ್ರೆ ಜೋಳದ ರೊಟ್ಟಿ ಸಿಗ್ತಾನಂದ್ರೆ ಖಾನಾವಳಿ ಅನ್ನುವಂಥ ಸೆಕೆಂಡ್ ಗ್ರೇಡ್ ಊಟದ ಇದರೊಳಗೆ ನಾವು ಸ್ವಲ್ಪ ನಮ್ಮ ಮನಸ್ಥಿತಿಯೊಳಗೆ ಬದಲಾವಣೆ ಮಾಡಿಕೊಂಡು ಇವತ್ತಿನ ಈ ಅತ್ಯುತ್ತಮವಾದಂಥ ಉಪನ್ಯಾಸದ ಫಲಿತಾಂಶ ಏನಾದರೂ ನಾವು ತಗೊಂಡು ಹೋಗಬೇಕು ಅಂತಾದರೆ ನಮ್ಮ ಮನಸ್ಥಿತಿಯೊಳಗೆ ಬದಲು ಮಾಡಿಕೊಂಡು ಅವ್ರು ಸಿಕ್ಕಿ ನೆನಪು ಮಾಡಿಕೊಟ್ರು, ಸಕ್ಕರೆ ಮುಕ್ರಿ ಜೋಳ ನೆನಪು ಮಾಡಿಕೊಟ್ರು. ಕರ್ನಾಟಕ ವಿದ್ಯಾವರ್ಧಕ ಸಂಘವಾಗಿ ಇಷ್ಟು ಅತ್ಯುತ್ತಮವಾದಂಥ ಉಪನ್ಯಾಸಗಳನ್ನು ಕೇಳುವಂಥ ಅವಕಾಶ ನಮಗೆಲ್ಲರಿಗೂ ಸಿಗ್ತದೆ. ನಮ್ಮ ಆಹಾರದ ಚಿಂತನೆಯೊಳಗೆ ನಾವು ಬದಲಾವಣೆ ಮಾಡಿಕೊಳ್ಳೋಣ. ಕಳೆದ 30 ವರ್ಷಗಳಲ್ಲಿ ನಮ್ಮ ದೇಶದೊಳಗೆ 4 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. 4 ಲಕ್ಷ ರೈತರು ಆತ್ಮಹತ್ಯೆ ಮಾಡ್ಕೊಂಡಿದ್ದಾರೆ. ನಾನು ಬೇರೆ ಯಾವುದೇ ದೇಶದೊಳಗೆ ಒಂದೇ ಉದ್ಯೋಗದ ಇಷ್ಟು ಸಂಖ್ಯೆಯ ಜನರು ಆತ್ಮಹತ್ಯೆ ಮಾಡಿಕೊಂಡಂಥ ನಿದರ್ಶನ ಅಂತ ಇಲ್ಲ. ನಮ್ಮ ದೇಶದೊಳಗೆ ಎಲ್ಲಿ ನಾವು ಕೋಟಿ ವಿದ್ಯೆಗಿಂತ ಮೇಟಿ ವಿದ್ಯೆ ಮೇಲು ಅಂತ ಹೇಳ್ತೀವೋ, ರೈತರೇ ನಮ್ಮ ದೇಶದ ಬೆನ್ನೆಲುಬು ಅಂತ ಹೇಳ್ತೀವೋ, ನಮ್ಮ ದೇಶದೊಳಗೆ 4 ಲಕ್ಷ ರೈತರು ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ. ಬದುಕನ್ನು ಬಿಟ್ಟು ಬೇರೆ ಯಾವುದೋ ಆವೇಶಕ್ಕೆ ಒಳಗಾಗಿ ನಮ್ಮ ಜೀವನ ಶೈಲಿಯನ್ನು ಬದಲು ಮಾಡಿಕೊಟ್ಟಿದ್ದೀವಿ. ಇವತ್ತು ಮತ್ತೆ ಬಹಳ ಒಳ್ಳೆಯ ಸುದ್ದಿ ಅವರು ನಮಗೆ ಹೇಳ್ಕೊಟ್ರು ಅಂದರೆ ಮತ್ತೆ ಸಾಂಪ್ರದಾಯಿಕ ತಳಿಗಳನ್ನು ನಾವು ಅಭಿವೃದ್ಧಿ ಮಾಡ್ತಾ ಇದ್ದೀವಿ ಅಂತ. ನಿಜವಾಗಿಯೂ ಬಹುಶಃ ಹೊಸ ಪರ್ವದೊಳಗೆ ನಾವು ಪ್ರವೇಶಿಸ್ತಾ ಇದ್ದೀವಿ ಎನ್ನುವಂಥ ಸಂತೋಷದ ಭಾವನೆಯಿಂದ ಮತ್ತೊಮ್ಮೆ ಅವರಿಗೆ ನಾನು ಬಹಳಷ್ಟು ಕೃತಜ್ಞತೆಗಳನ್ನು, ಧನ್ಯವಾದಗಳನ್ನು ಹೇಳಿ ನನ್ನ ಕರ್ನಾಟಕ ವಿದ್ಯಾವರ್ಧಕ ಸಂಘ ಅನೇಕ ವ್ಯಕ್ತಿಗಳ, ಅನೇಕ ವಿಷಯಗಳ ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿರುವುದು ಇವತ್ತು ಸೇರಿದು ಅನೇಕ ಜನರಿಗೆ ಗೊತ್ತಿರುವಂಥ ಸಂಗತಿ. ಇವತ್ತು ಬಹಳ ಮಹತ್ವದ ಶಿವರಾಜ್ ಅಮೃತಪ್ಪ ಹೊಸಮನಿ ಇವರ ಹೆಸರಿನ ದತ್ತಿ. ಭಾರತ ದೇಶ, ಕರ್ನಾಟಕ ಪ್ರದೇಶ ಕೃಷಿಗೆ ಪ್ರಧಾನವಾದಂಥ ದೇಶ. ಈ ಕೃಷಿಗೆ ಪ್ರಧಾನವಾದಂಥ ದೇಶದಲ್ಲಿ ನಮ್ಮ ಹೊಸಮನಿಯಂಥ ಒಬ್ಬ ಶ್ರೇಷ್ಠ ವಿಜ್ಞಾನಿಗಳು ಆಗಿ ನಮ್ಮ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಬಹಳ ದೀರ್ಘಕಾಲದ ಸೇವೆಯನ್ನು ಸಲ್ಲಿಸಿ ಅನೇಕ ಉತ್ತಮವಾದ ತಳಿಗಳನ್ನು ಸಹಿತ ಕರ್ನಾಟಕ ಕೃಷಿ ವಿಶ್ವವಿದ್ಯಾಲಯದಲ್ಲಿ ಅವರು ಕಂಡುಹಿಡಿದು ರಾಜ್ಯದ ತುಂಬ ಎಲ್ಲ ಪ್ರದೇಶದಲ್ಲಿ ಎಲ್ಲಿ ಈ ತಳಿ ಹೆಚ್ಚು ಸಕ್ಸಸ್ಫುಲ್ ಆಗಿ ಅಥವಾ ಭಾಳ ಚೆನ್ನಾಗಿ ಆ ರೈತರಿಗೆ ಅನುಕೂಲ ಆಗ್ತದೆ ಅಂತಲ್ಲೆಲ್ಲ ಈ ತಳಿಗಳನ್ನು ಸಾಕಷ್ಟು ಪ್ರಚಾರ ಮಾಡಿ ಬೆಳವಣಿಗೆಯನ್ನು ಮಾಡಿದ್ದಾರೆ. ಇವತ್ತು ಕರ್ನಾಟಕ ಅನೇಕ ತಳಿಗಳನ್ನು ಇಲ್ಲಿ
ಧಾರವಾಡದ ಕೃಷಿ ವಿಶ್ವವಿದ್ಯಾಲಯ ಕಂಡಿಡೋದು ಇಡೀ ರಾಜ್ಯದ ಎಲ್ಲ ಪ್ರದೇಶಕ್ಕೆ ಅನೇಕ ತಳಿಗಳನ್ನು ಕೊಟ್ಟಿದೆ. ಆ ಕೀರ್ತಿ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯಕ್ಕೆ ವಿಜ್ಞಾನಿಗಳಿಗೆ ಸಲ್ತದೆ. ಯಾಕಂದರೆ ವಿಜ್ಞಾನಿಗಳು ಕೃಷಿ ತಜ್ಞರು ನಮ್ಮ ಧಾರವಾಡದ ಕೃಷಿ ವಿಶ್ವವಿದ್ಯಾಲಯದಲ್ಲಿ ತಜ್ಞರಾಗಿ ಕಾರ್ಯ ಮಾಡಿ ಅನೇಕ ವಿದ್ಯಾರ್ಥಿಗಳಿಗೆ ಅವರು ಪ್ರೇರಣೆ ನೀಡಿ ಕೃಷಿಯಲ್ಲಿ ಹೆಚ್ಚಿನ ಒಂದು ಬೆಳವಣಿಗೆ ಮಾಡಲಿಕ್ಕೆ ಅವರು ಅನೇಕ ಮಕ್ಕಳನ್ನು ಇಡೀ ರಾಷ್ಟ್ರ ತುಂಬ ಅವರು ಕೊಟ್ಟಿದ್ದಾರೆ ಅಂತ ತಪ್ಪಾಗುತ್ತಿಲ್ಲ. ಅಂಥ ಒಂದು ಕಾರ್ಯವನ್ನು ನಮ್ಮ ಕೃಷಿ ತಜ್ಞರಾದಂಥ ಶಿವರಾಜ ಅಮೃತಪ್ಪ ಹೊಸಮನಿ ಅವರು ನೀಡಿದ್ದಾರೆ. ನಮಗೆಲ್ಲ ಅವರು ಭಾಳ ಕೇವಲವಾಗಿದ್ದರು. ನನ್ನ ಕೂಡಲೂ ಸಹಿತ ಅವರು ಭಾಳ ಸಂಪರ್ಕದಲ್ಲಿದ್ದರು. ನಾನು ಭಾಳ ಚಿಕ್ಕವನಿದ್ದರು. ಇವತ್ತು ನಮ್ಮ ಅವ್ರ ಚಿರಂಜೀವಿ ಏನಿದ್ದಾರೆ ಅವರು ಸಂಪೂರ್ಣ ಭಾಳ ಕೇವಲ ಇರೋದ್ರಿಂದ ಮತ್ತು ಈಶ್ವರಚಂದ್ರನವರು ಅವ್ರ ತಂದೆಗೆ ಒಳ್ಳೆಯ ಮಗನಾಗಿ ಕೃಷಿಯಲ್ಲಿಯೇ ಸಾಕಷ್ಟು ತಮ್ಮ ಪ್ರದೇಶದಲ್ಲಿ ಬೆಳವಣಿಗೆಯನ್ನು ಮಾಡಿದ್ದಾರೆ. ಅವ್ರ ತಂದೆಯ ಒಂದು ಪ್ರೇರಣೆ ಮೇರೆಗೆ ಅವರು ಸಹಾಯದ ಮೇರೆಗೆ ಕೃಷಿಯಲ್ಲಿ ಸಾಕಷ್ಟು ಬೆಳವಣಿಗೆ ಮಾಡಿದ್ದಾರೆ. ಯಾಕಂದರೆ ಆ ಪ್ರದೇಶ ಬಹಳಷ್ಟು ಉತ್ತಮವಾದ ಫಲವತ್ತಾದ ಭೂಮಿ ಇರುವಂಥ ಪ್ರದೇಶ. ಅವರು ತಾಲೂಕಿನ ಅವರು ಆ ಭಾಗದಲ್ಲಿ ಅಲ್ಲೆಲ್ಲ ಒಳ್ಳೊಳ್ಳೆ ತಳಿಗಳನ್ನು ನಮ್ಮ ಕೃಷಿ ವಿಶ್ವವಿದ್ಯಾಲಯ ರೈತ ಉತ್ತಮವಾದ ಸ್ಥಿತಿಗೆ ಬರಲಿ, ಅವರು ಒಳ್ಳೊಳ್ಳೆ ಕೃಷಿ ಬೇಸಾಯದಲ್ಲಿ ಬೆಳವಣಿಗೆ ಹೊಂದಲಿ, ದೇಶ ಸಮೃದ್ಧವಾಗಿ ಬೆಳೆಯಲಿಕ್ಕೆ ಅವರೇ ಭಾಳ ಮುಖ್ಯ ಕಾರಣ. ಅನ್ನ ನೀಡುವಂಥ ರೈತ ಸುಖವಾಗಿ ಸಮೃದ್ಧವಾಗಿ ಬೆಳೆಯಬೇಕು ಅಂತ ಹೇಳಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ನಮ್ಮ ಕೃಷಿ ವಿಜ್ಞಾನಿಗಳಾದ ಹೊಸಮನಿಗಳಿಗೆ ಅವರ ಚಿರಂಜೀವನ ಜೊತೆಗೆ ಸತತವಾಗಿ ಇರ್ತಾರೆ. ಅವ್ರ ಜೊತೆಗೆ ನಾವು ಅದರಲ್ಲಿ ನೀವೆಲ್ಲ ಈ ಕಾರ್ಯಕ್ರಮ ಯಶಸ್ವಿ ಮಾಡಲಿಕ್ಕೆ ನೀವೆಲ್ಲರೂ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಕಾರ್ಯಕ್ರಮ ಯಶಸ್ವಿ ಮಾಡಿದ್ದಕ್ಕೆ ನಿಮ್ಮಿಂದಲೂ ಸಹಿತ ಕೃಷಿಯ ಬೆಳವಣಿಗೆ ಈ ನಾಡಿನ ಅನ್ನ ಕೊಡುವಂಥ ರೈತರ ಬೆಳವಣಿಗೆ ಆಗಲಿ ಅಂತ ಹಾರೈಸಿ ನನ್ನ ಆತ್ಮ ಮುಗಿಸ್ತಾ ಇದೆ. ಎಲ್ಲರಿಗೂ ಚಂದ್ರಕಾಂತ್ ಬೆಲ್ಲದವರಿಗೆ ಧನ್ಯವಾದಗಳು. ನಾಳೆ ಬಿಟ್ಟು ನಾಳಿದ್ದು ಇದೇ ರಾಹ ದೇಶಪಾಂಡೆ ಸಭಾಭವನದಲ್ಲಿ ಸಂಜೆ ಸರಿಯಾದ ಸಮಯಕ್ಕೆ 6 ಗಂಟೆಗೆ ಎಮರಿಟಸ್ ಪ್ರೊಫೆಸರ್ CR ದತ್ತಿ ಕಾರ್ಯಕ್ರಮ ಇದೆ. ಆ ದತ್ತಿ ಕಾರ್ಯಕ್ರಮದ ನಿಮಿತ್ತ ಡಾಕ್ಟರ್ ವಿನಾಡ್ ಎಲಿಗಾರ್ ಅವರು ಮುಖ್ಯಸ್ಥರು, ಕನ್ನಡ ವಿಭಾಗ ಶ್ರೀ ಮೃತ್ಯುಂಜಯ ಕಲಾ ಹಾಗೂ ವಾಣಿಜ್ಯ ಮಹಾವಿದ್ಯಾಲಯದ ಮುಖ್ಯಸ್ಥರಾಗಿರ್ತಕ್ಕಂಥ ಶ್ರೀಮತಿ ವೀಣಾ ಎಲಿಗಾರ್ ಅವರಿಂದ ಶಿವಶರಣರ ಸಾಮಾಜಿಕ ಪ್ರಾರ್ಥನೆ ಈ ವಿಷಯದ ಮೇಲೆ ಬೆಳಕು ಚೆಲ್ಲಲಿದ್ದಾರೆ. ವಿಶೇಷ ಅತಿಥಿ ಉಪನ್ಯಾಸಕರಾಗಿ ಆಗಮಿಸಲಿದ್ದಾರೆ. ಅಧ್ಯಕ್ಷತೆಯನ್ನು ಶ್ರೀ ಚಂದ್ರಕಾಂತ್ ಎಲ್ಲರೂ ವಹಿಸಲಿದ್ದಾರೆ. ಗೌರವ ಉಪಸ್ಥಿತಿಯನ್ನು ಶ್ರೀ CR ತೆಲಿಮಠ್ ಅವರು ವಹಿಸಲಿದ್ದಾರೆ. ವಿದ್ವಾಂಸರಾದ ಬೆಳಗಾವಿಯ ಡಾಕ್ಟರ್ ಗುರುದೇವಿ ಪುರೇಶ್ನವರು ಮಕ್ಕಳು ಕೂಡ ಆಗಮಿಸಲಿದ್ದಾರೆ. ಈ ಪ್ರತಿ ಕಾರ್ಯಕ್ರಮ ಕೂಡ ತಾವೆಲ್ಲರೂ ಪ್ರೀತಿಯಿಂದ ಆಗಮಿಸಿ ಈ ವಿಷಯ ಮೇಲಿನ ಬೆಳಕು ಚೆಲ್ಲುವ ಈ ನಮ್ಮ ಶ್ರೀಮತಿ ವೀಣಾ ಎಲಿಗಾರ್ ಅವರ ಅನೇಕ ಸಂದೇಶಗಳನ್ನು, ಸಲಹೆಗಳನ್ನು, ಮಾತುಗಳನ್ನು ನಾವು ಆಲಿಸಲು ಅಂತ ಹೇಳ್ತಾ ಈಗ ಎಲ್ಲರನ್ನ ಪ್ರೀತಿಯಿಂದ ವಂದಿಸಲಿದ್ದಾರೆ ಡಾಕ್ಟರ್ ಶೈಲಜಾ ಅಮೃತ್ ಶೆಟ್ಟಿ ಅವರು, ಕರ್ನಾಟಕ ವಿದ್ಯಾರ್ಥಿ ಸಂಘದ ಕಾರ್ಯಕಾರಿ ಸಮಿತಿ ಸದಸ್ಯರು. ಕುಲಕರ್ಣಿ ಸರ್ ಅವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಹಾಗೆ ಕಾರ್ಯಕಾರಿ ಸಮಿತಿಯ ಸದಸ್ಯರಾಗಿರುವಂತಹ ವೀರಣ್ಣ ವಡ್ಡಿನವರಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಇವತ್ತಿನ ಈ ಒಂದು ದತ್ತಿ ಕಾರ್ಯಕ್ರಮದಲ್ಲಿ BD ಪಾಟೀಲ್ ಸರ್ ಬಂದಿದ್ದಾರೆ. ಹಾಗೆ ಈ ಅನೇಕ ಕೃಷಿ ತಜ್ಞರು ಕೂಡ ಇಲ್ಲಿ ಆಗಮಿಸಿದ್ದಾರೆ. ಕಂಬಾಡ್ ಅವರಿದ್ದಾರೆ. ಅನೇಕ ಕೃಷಿಕರು ಕೂಡ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ತಾವೆಲ್ಲರೂ ಕೂಡ ಬಂದಿದ್ದಕ್ಕೆ ಈ ಕಾರ್ಯಕ್ರಮ ಯಶಸ್ವಿಯಾಗಿದೆ. ಹೀಗಾಗಿ ಅವರಿವರೆನ್ನದೇ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದ ತಮಗೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಎಲ್ಲರಿಗೂ ಶುಭರಾತ್ರಿ. ಕರ್ನಾಟಕ ವಿದ್ಯಾವರ್ಧಕ ಸಂಘ ಧಾರವಾಡ ಪ್ರೊಫೆಸರ್ ಶಿವರಾಜ್ ಅಮೃತಪ್ಪ ಹೊಸಮನಿ ದತ್ತಿ ಕಾರ್ಯಕ್ರಮ. ಈ ದತ್ತಿ ಕಾರ್ಯಕ್ರಮದಲ್ಲಿ ಮೊಟ್ಟ ಮೊದಲನೇದಾಗಿ ನಮ್ಮೆಲ್ಲರ ಹೊಟ್ಟೆಯನ್ನು ತುಂಬಿಸುವುದರೊಂದಿಗೆ ನೆತ್ತಿಯನ್ನು ಕೂಡ ತುಂಬಿಸಲಿಕ್ಕೆ ಅನುವು ಮಾಡಿಕೊಟ್ಟ
ಕೊಟ್ಟಿರುವಂತಹ ಈಶ್ವರ್ ಚಂದ್ರ ಬಸ್ಮನಿ ಅವರಿಗೆ ನಾನು ಮೊಟ್ಟ ಮೊದಲನೇದಾಗಿ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಪರವಾಗಿ ತುಂಬ ಹೃದಯದ ಧನ್ಯವಾದವನ್ನು ನಾನು ಅರ್ಪಿಸ್ತೇನೆ. ಹಾಗೆ ಇವತ್ತಿನ ಒಂದು ಈ ದತ್ತಿ ಕಾರ್ಯಕ್ರಮದಲ್ಲಿ ಅಧ್ಯಕ್ಷತೆಯನ್ನ ವಹಿಸಿರುವಂತವರು ನಮ್ಮ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷರು ಕೂಡ ಆಗಿರುವಂತಹ ಶ್ರೀ ಚಂದ್ರಕಾಂತ್ ಬೆಲ್ಲದವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ಅತ್ಯಂತ ಆತ್ಮೀಯವಾದ ಕೃತಜ್ಞತೆಗಳನ್ನ ಅರ್ಪಿಸ್ತೇನೆ. ಇವತ್ತಿನ ಕಾರ್ಯಕ್ರಮದಲ್ಲಿ ಉಪನ್ಯಾಸಕರಾಗಿ ಆಗಮಿಸಿರುವಂತವರು ಡಾಕ್ಟರ್ ಬಿ.ಡಿ. ಬಿರಾದರ್ ಅವರು. ನಿಜಕ್ಕೂ ಕೂಡ ಅದ್ಭುತವಾಗಿ ನಮ್ಮ ಸಾಂಪ್ರದಾಯಿಕ ತಳಿಗಳ ಕುರಿತಾಗಿ ಇಂದಿನ ಆದ್ಯತೆ ಯಾವ ರೀತಿಯಾಗಿದೆ ಅನ್ನೋದರ ಕುರಿತಾಗಿ ಅವರು ಹೇಳಿದರು. ನಾವೆಲ್ಲರೂ ಕೂಡ ಇವತ್ತಿನ ದಿನ ಫಾಸ್ಟ್ ಫುಡ್ ತಿಂದು ಯಾವ ರೀತಿಯಾಗಿ ಏನಂತಂದ್ರೆ 15-20 ವರ್ಷದ ಮಕ್ಕಳಲ್ಲಿಯೂ ಕೂಡ ನಾವು ಇವತ್ತಿನ ದಿವಸ ಹೃದಯಾಘಾತವನ್ನ ನಾವು ಕಾಣ್ತಾ ಇದ್ದೇವೆ. ನಿಜಕ್ಕೂ ಅವರು ಯಾವ ತರನಾಗಿ ನಾವು ಸಾಂಪ್ರದಾಯಿಕವಾದಂತಹ ಜೀವನ ಶೈಲಿಯನ್ನ ನಮ್ಮ ಬದುಕಿನಲ್ಲಿ ನಾವು ಅಳವಡಿಸಿಕೊಂಡ್ರೆ ನಾವು ಯಾವ ರೀತಿಯಾಗಿ ಉತ್ಸಾಹದ ಚಿಲುಮೆಗಳಾಗಿ ಜೀವನವನ್ನ ನಡೆಸಬಹುದು ಅಂತೇಳಿ ಅತ್ಯದ್ಭುತವಾಗಿ ಅವರು ಮಾತನಾಡಿದ್ದಾರೆ. ಎಲ್ಲ ತಳಿಗಳ ಕುರಿತಾಗಿ ನಮಗೆ ಸವಿವರವಾದಂತಹ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಅವರಿಗೆ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಜೊತೆಗೆ ಶಂಕರ್ ಕೊಂಬಿಯವರು 150 ದತ್ತಿಗಳಿವೆ ನಮ್ಮಲ್ಲಿ. ಆ 150 ದತ್ತಿಗಳನ್ನ ಅತ್ಯಂತ ಶಿಸ್ತಿನಿಂದ ನಡೆಸುವಂತವರು ಶಂಕರ್ ಕೊಂಬಿಯವರು. ಅವರು ಕೂಡ ಪರಿಸರವಾದಿಗಳು. ಅವರಿಗೂ ಕೂಡ ನಾನು ತಮ್ಮೆಲ್ಲರ ಪರವಾಗಿ ತುಂಬ ಹೃದಯದ ಧನ್ಯವಾದಗಳನ್ನ ಅರ್ಪಿಸ್ತೇನೆ. ಈ ತಿಂಗಳ ದತ್ತಿ ಕಾರ್ಯಕ್ರಮದ ಸಂಯೋಜಕರು ಹಾಗೂ ತಾವೆಲ್ಲರೂ ಕೂಡ ಜನರಲ್ ಬೋರ್ಡ್ ಒಳಗ ಕೃಷಿ ಮಂಟಪ ಎಲ್ಲರಿಗೂ ಕೂಡ ಅವಶ್ಯಕವಾಗಿರುವಂತಹ ಮಂಟಪ, ಅಂತಹ ಮಂಟಪದ ಸಂಚಾಲಕರಾಗಿ ಇರುವಂತವರು ಹಾಗೂ ಈ ತಿಂಗಳ ದತ್ತಿ ಕಾರ್ಯಕ್ರಮದ ಸಂಯೋಜಕರು ಆಗಿರುವಂತಹ ಗುರು ಹಿರೇಮಠ ಸಹೋದರನಿಗೂ ಕೂಡ ನಾನು ತುಂಬ ಹೃದಯದ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಕರ್ನಾಟಕ ವಿದ್ಯಾವರ್ಧಕ ಸಂಘದ ಉಪಾಧ್ಯಕ್ಷರು ಹಾಗೂ ಸಾವಯವ. ಇಷ್ಟ ಆಯ್ತಲ್ವಾ? ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಆಗುವುದಂತೂ ಮರಿಲೇಬೇಡಿ. ಎಲ್ಲರಿಗೂ ಧನ್ಯವಾದಗಳು.